ಸ್ಟಾರ್ಟ್ ಮಾಡಿದಿ ಸರಿ ಏನು ನೋಡಾತಿದ್ವಿ ನಿನ್ನೆ ಕ್ವಶನ್ ಪೇಪರ್ ಎಲ್ಲ ಪಿ ಡಿ ಒ ಕ್ವಶನ್ ಪೇಪರ್ ನೋಡಾತೀವಲ್ಲ ಇವತ್ತು 60 ಕ್ವಶನ್ಸ್ ಆಗ್ಯಾವ ಈಗ ಕಂಟಿನ್ಯೂ ಇರುತ್ತಿದ್ದು ಈ ಕ್ವಶನ್ ನೋಡ್ರಿ ನೆಕ್ಸ್ಟ್ ಸಾಗರ ನೀರಿನ ತಳದಲ್ಲಿ ಮುಳುಗಿರುವ ಸಮತಟ್ಟಾದ ಮೇಲ್ಮೈ ಇರುವ ಜ್ವಾಲಾಮುಖಿ ಬೆಟ್ಟಗಳನ್ನು ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಗಯಾಡ್ಸ್ ಅಂತ ಹೇಳಿ ಕರೀತಾರೆ ಹೌದಲ್ಲ. ಈ ಸಾಗರದ ಮೇಲ್ಮೈಯಲ್ಲಿ ನಾವು ಬೇರೆ ಬೇರೆ ಥರದ ಝೋನ್ಗಳನ್ನು ಮಾಡ್ತಾ ಬರ್ತೀವಿ, ಅಂದ್ರೆ ಬೇರೆ ಬೇರೆ ಥರದ ಡಿವೈಡ್ ಮಾಡ್ತೀವಿ ಹೌದಲ್ಲ. ಒಂದು ಖಂಡಾವರಣ ಪ್ರದೇಶ, ಇನ್ನೊಂದು ಖಂಡಾವರಣ ಇಳಿಜಾರು, ಮಂದಿ ಖಂಡಾವರಣ ಮೈದಾನ ಪ್ರದೇಶ, ಮತ್ತು ಇನ್ನೊಂದು ಯಾವ್ದು ಇವೆಲ್ಲ ಮತ್ತು ತಗ್ಗುಗಳೆಲ್ಲ ಕಂಡುಬರ್ತಾವೆ. ಈ ಖಂಡಾವರಣ ಪ್ರದೇಶ ಐತಲ್ಲ, ಖಂಡಾವರಣ ಪ್ರದೇಶ ಅಥವಾ ಕಾಂಟಿನೆಂಟಲ್ ಶೆಲ್ಫ್ ಅಂತಂತೀವಿ. ಈ ಖಂಡಾವರಣ ಪ್ರದೇಶ ಐತೆ ನೋಡ್ರಿ, ರಿಚೆಸ್ಟ್ ಏರಿಯಾ ಅಂತಂತೀವಿ. ಇದಕ್ಕೆ ರಿಚೆಸ್ಟ್ ಏರಿಯಾ ಅಂತ ಅನ್ನೋ ಕಾರಣ ಏನ್ರಿ? ಏನೇನು ಎದಕ್ಕೆ ರಿಚೆಸ್ಟ್ ಏರಿಯಾ ಅಂತಂದು ಇದಕ್ಕೆ ಇಲ್ಲೆಲ್ಲ ಫಿಶರಿ ಆತ, ಇಲ್ಲೆಲ್ಲ ಮತ್ತು ಆಯಿಲ್ ನಿಕ್ಷೇಪಗಳು ಸ್ಲೋಪ್ ಒಳಗೆ ಕಂಡುಬರಲ್ಲ ನೋಡ, ಇಲ್ಲೇ ಕಂಡುಬರ್ತಾವ ನೋಡ. ಆಯಿಲ್ ನಿಕ್ಷೇಪಗಳು, ಬಂದರುಗಳೆಲ್ಲ ಮತ್ತು ಬೇರೆ ಬೇರೆ ಥರದ ಹೆಚ್ಚಿನ ಪ್ರಮಾಣದ ಮಿನರಲ್ಸ್ಗಳೆಲ್ಲ ಕಂಡುಬರೋದು ಈ ಖಂಡಾವರಣ ಪ್ರದೇಶದಲ್ಲೇ ಕಂಡುಬರೋದ್ರಿಂದ ಇದನ್ನು ಅತ್ಯಂತ ರಿಚೆಸ್ಟ್ ವಲಯ, ಅತ್ಯಂತ ಶ್ರೀಮಂತ ವಲಯ ಅಂತ ಕರಿತೀವಿ ನೋಡ್ರಿ. ಈ ಸಾಗರ ಪ್ರದೇಶದಲ್ಲಿ ಅತ್ಯಂತ ಶ್ರೀಮಂತ ವಲಯ ಅಂತಂದ್ರೆ ಖಂಡಾವರಣ ಪ್ರದೇಶ ಅಂತ ಬರ್ತೈತೆ ಹೌದಲ್ಲ, ಖಂಡಾವರಣ ಪ್ರದೇಶ. ನಂತರ ಈ ಖಂಡಾವರಣ ಪ್ರದೇಶ ಆದಮೇಲೆ ನೆಕ್ಸ್ಟ್ ಆದ ಬರುತ್ತೆ ಖಂಡಾವರಣ ಇಳಿಜಾರು. ಇಲ್ಲಿ ಖಂಡಾವರಣ ಇಳಿಜಾರು ಏನಿಲ್ಲ, ಖಂಡಾವರಣ ಇಳಿಜಾರು ಅಷ್ಟೊಂದು ಪ್ರಮಾಣದ ಏನು ಮಿನರಲ್ಸ್ಗಳು ಕಂಡು ಬರಲ್ಲ ಇಲ್ಲಿ. ನೆಕ್ಸ್ಟ್ ಸ್ಲೋಪ್, ಇದು ಅಬಿಸಲ್ ಪ್ಲೇನ್ಗಳು ಬರ್ತಾವಲ್ಲ, ಅಥವಾ ಏನಂತೀವಿ ಖಂಡಾವರಣ ಇದೇನಂತೀವಿ ಮೈದಾನ ಪ್ರದೇಶ ಅಂತಂತೀವಿ. ಈ ಮೈದಾನ ಪ್ರದೇಶದಲ್ಲಿ ಏನೇನು ಕಂಡು ಬರ್ತಾವ? ಈ ಸಿ ಮೌಂಟ್ಸ್ ಕಂಡು ಬರ್ತಾವ, ಟ್ರೆಂಚಸ್ಗಳು ಕಂಡು ಬರ್ತಾವ, ಮಿಡ್ ಓಷಾನಿಕ್ ರಿಡ್ಜಸ್ ಅಂತ ಕಂಡು ಬರ್ತಾವೆ. ಮಿಡ್ ಓಷಾನಿಕ್ ರಿಡ್ಜಸ್ ಅಂದ್ರೆ ಸಾಗರ ಮಧ್ಯದಲ್ಲಿ ಕಂಡುಬರೋ ಗಿರಿ ಶ್ರೇಣಿಗಳು ಅಂತ ಹೇಳ್ತೀವಲ್ಲ, ಗಿರಿ ಶ್ರೇಣಿಗಳೆಲ್ಲ ಇಲ್ಲೇ ಕಂಡು ಬರೋತ್ತಲ್ಲ, ಗಿರಿ ಶ್ರೇಣಿಗಳು ಕಂಡು ಬರ್ತಾವೆ. ಮತ್ತು ಐಲ್ಯಾಂಡ್ಸ್ಗಳು ಕಂಡು ಬರ್ತಾವೆ, ಅಂದ್ರೆ ಈಗ ನಾರ್ಮಲ್ ಸಿ ಮೌಂಟ್ಸ್ ಕಂಡು ಬರ್ತಾವೆ, ಇವು ಗಯಾಡ್ಸ್ ಕಂಡು ಬರ್ತಾವೆ, ಮತ್ತು ಇವು ಮಿಡ್ ಓಷಾನಿಕ್ ರಿಡ್ಜಸ್ ಕಂಡು ಬರ್ತಾವೆ. ಈ ಮಿಡ್ ಓಷಾನಿಕ್ ರಿಡ್ಜಸ್ ಐತಲ್ಲ, ಈ ಮಿಡ್ ಓಷಾನಿಕ್ ರಿಡ್ಜಸ್ಗಳು ಹೆಂಗಾಗ್ತಾವೆ? ಎರಡು ಪ್ಲೇಟ್ಗಳು ಹೌದಲ್ಲ, ಈ ಎರಡು ಫಲಕಗಳು ಅದಾವಲ್ಲ ನೋಡ, ಎರಡು ಸಾಗರಿಕ ಫಲಕಗಳು ಒಂದಕ್ಕೊಂದು ಬಿಟ್ಟು ಹೋಗುವಾಗ ಡೈವರ್ಜೆಂಟ್ ಆಗುವಾಗ, ಅಲ್ಲಿ ಡೈವರ್ಜೆಂಟ್ ಆಗೋದು ಅಲ್ಲಿಂದ ವಲ್ಕೆನೋ ಆಗ್ತೈತಲ್ಲ, ಏನಂತೀವಿ ಅದಕ್ಕೆ ಜ್ವಾಲಾಮುಖಿ ಆಗ್ತೈತಲ್ಲ. ಆ ಜ್ವಾಲಾಮುಖಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿದ್ರೆ ಹಿಂಗೆ ಜಿಗ್ಜಾಗ್ ಲೈನ್ ಗತ್ಲೆ, ಹಿಂಗೆ ಜಿಗ್ಜಾಗ್ ಲೈನ್ ಗತ್ಲೆ ಸಾಲಾಗಿ ಏನಾದ್ರು ಕಂಡು ಬಂದ್ರೆ ಅದನ್ನು ಮಿಡ್ ಓಷಾನಿಕ್ ರಿಡ್ಜಸ್ ಅನ್ಕೊಂತೀವಿ, ಮಿಡ್ ಓಷಾನಿಕ್ ರಿಡ್ಜಸ್. ನೆಕ್ಸ್ಟ್ ಇದು ಜ್ವಾಲಾಮುಖಿ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಮ್ಯಾಗ್ ಬಂದ್ರೆ, ಒಂದು 1000 ಮೀಟರ್ವರೆಗೆ ಏನಾದರೂ ಬಂದ್ರೆ ಅವುಗಳೇನು ಸಿ ಮೌಂಟ್ಸ್ ಅಂತ ಕರಿತೀವಿ. ಈ ಸಿ ಮೌಂಟ್ಸ್ಗಳು ಆ ಸಾಗರದ ಅಲೆಗಳಿಂದ ಎಲ್ಲ ಮ್ಯಾಗಿಂದ ಭಾಗ ಎಲ್ಲ ಕತ್ತರಿಸ್ಕೊಂಡು ಹೋಗ್ತಾವೆ ನೋಡ್ರಿ, ಅದನ್ನು ಗಯೋಟ್ಸ್ ಅಂತ ಕರಿತೀವಿ ಹೌದಲ್ಲ. ಈ ಸಿ ಮೌಂಟ್ಸ್ಗಳು ನಂತರ ಅಂದ್ರೆ ಈ ಜ್ವಾಲಾಮುಖಿ ಐತೆ ನೋಡ್ರಿ, ಈ ಜ್ವಾಲಾಮುಖಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎರಪ್ಷನ್ ಆದ್ರೆ ಇದು ಸಾಗರ ಹೊರಭಾಗದಲ್ಲಿ ಬರ್ತಾವಲ್ಲ, ಆ ಹೊರಭಾಗದಲ್ಲಿ ಬಂದ್ರೆ ಅವೆಲ್ಲ ಐಲ್ಯಾಂಡ್ಸ್ಗಳು ಅಥವಾ ಏನು ದ್ವೀಪಗಳು ಒಂದು ಭೂಪ್ರದೇಶ ಕ್ರಿಯೇಟ್ ಆಗೈತೆ. ಅಂದರೆ ಎರಡು ಸಾಗರಿಕ ಭೂಫಲಕಗಳು ಒಂದಕ್ಕೊಂದು ಬಿಟ್ಟು ಹೋಗೋದು ಅಥವಾ ಒಂದಕ್ಕೊಂದು ಡೈವರ್ಜೆಂಟ್ ಆಗೋದ್ರಿಂದ ಯಾವುದಾದ್ರೂ ಹೊಸ ಪ್ಲೇಸ್ ಕ್ರಿಯೇಟ್ ಆಗೈತಲ್ರಿ, ಅದಕ್ಕಾಗಿ ಇವುಗಳನ್ನು ಕನ್ಸ್ಟ್ರಕ್ಟಿವ್ ಪ್ಲೇಟ್ ಅಂತ ಕರಿತೀವಿ ಹೌದಲ್ಲ. ಈ ಜ್ವಾಲಾಮುಖಿ ಹೊರಗೆ ಬರೋದ್ರಿಂದ ಹೊರಗೆ ಬಂದ ನೀರಿನ ಹೊರಗೆ ಬಂತ ಅಲ್ಲೆಲ್ಲ ಐಲ್ಯಾಂಡ್ ಕ್ರಿಯೇಟ್ ಆತ, ಒಂದು ಪ್ರದೇಶ ಕ್ರಿಯೇಟ್ ಆತ ಹೌದಲ್ಲ. ಒಂದು ಪ್ರದೇಶ ಕ್ರಿಯೇಟ್ ಆಗೋದ್ರಿಂದ ಈ ಡೈವರ್ಜೆಂಟ್ ಬೌಂಡ್ರೀಸ್ ಬಾರ್ದಿ ಕನ್ಸ್ಟ್ರಕ್ಟಿವ್ ಪ್ಲೇಟ್ ಬೌಂಡ್ರೀಸ್ ಅಂತ ಕರಿತೀವಿ, ಕನ್ಸ್ಟ್ರಕ್ಟಿವ್ ಪ್ಲೇಟ್ ಬೌಂಡ್ರೀಸ್. ಇವು ಇಷ್ಟು ಕಂಡು ಬರ್ತಾವೆ. ಮತ್ತು ನೆಕ್ಸ್ಟ್ ಯಾವ್ದು ಬರ್ತೈತೆ? ಮತ್ತು ಇದ್ರಾಗ ಆಮೇಲೆ ಟ್ರೆಂಚಸ್ಗಳು ಕಂಡು ಬರ್ತಾವೆ. ಟ್ರೆಂಚಸ್ಗಳು 2% ಕಂಡು ಬರ್ತಾವೆ. ಇದ್ರಾಗ ಖಂಡಾವರಣ ಪ್ರದೇಶ ಎಷ್ಟು % ಕಂಡು ಬರ್ತೈತೆ ಅಂದ್ರೆ 7.5% ಖಂಡಾವರಣ ಪ್ರದೇಶ ಕಂಡು ಬರ್ತೈತಿ. ನೆಕ್ಸ್ಟ್ ಸ್ಲೋಪ್ ಎಷ್ಟು ಕಂಡು ಬರ್ತೈತಿ? 8.5. ಖಂಡಾವರಣ ಇಳಿಜಾರು 8.5% ಕಂಡು ಬರ್ತೈತಿ. ಮೈದಾನ ಪ್ರದೇಶ ಎಷ್ಟು ಕಂಡು ಬರ್ತೈತಿ? ಎಷ್ಟು? 75% ಮೈದಾನ ಪ್ರದೇಶ ಕಂಡು ಬರ್ತೈತಿ. ಟ್ರೆಂಚಸ್ಗಳು ಎಷ್ಟು ಕಂಡು ಬರ್ತಾವ? 2% ಟ್ರೆಂಚಸ್ಗಳು ಕಂಡು ಬರ್ತಾವ. ಅತ್ಯಂತ ಹೆಚ್ಚಿನ ಪ್ರಮಾಣದ ಟ್ರೆಂಚಸ್ಗಳು ಯಾವ ಮಹಾಸಾಗರದಲ್ಲಿ ಕಂಡು ಬರ್ತಾವ? ಪೆಸಿಫಿಕ್ ಮಹಾಸಾಗರದಲ್ಲಿ ಹೆಚ್ಚಿನ ಪ್ರಮಾಣದ ಟ್ರೆಂಚಸ್ ಅಥವಾ ಹೆಚ್ಚಿನ ಪ್ರಮಾಣದ ತಗ್ಗು ಪ್ರದೇಶಗಳು ಕಂಡು ಬರೋದು ಪೆಸಿಫಿಕ್ ಮಹಾಸಾಗರದಲ್ಲಿ. ಅತ್ಯಂತ ತಗ್ಗಾದ ಪ್ರದೇಶ ಯಾವುದು? ಮರಿಯಾನಾ ಟ್ರಂಚ್ ಅಥವಾ ಅದಕ್ಕೆ ಏನಂತ ಕರಿತೀವಿ? ಚಾಲೆಂಜರ್ ತಗ್ಗು. ಮರಿಯಾನಾ ಟ್ರಂಚ್ ಅಥವಾ ಚಾಲೆಂಜರ್ ತಗ್ಗು ಅಂತ ಕರಿತೀವಲ್ಲ. ಅಂದ್ರೆ ಎಷ್ಟು ನಿಯರ್ಲಿ 11,000 ಐತಲ್ಲ, 10,900 ಸಮಥಿಂಗ್ ಮೀಟ್ರ್ ಐತಲ್ಲ, 11,000 ಮೀಟ್ರ್ ಆಳವಾಗೈತೆ, ಅತ್ಯಂತ ಐತೆ. ಇವು ಅದಾವ ನೋಡ್ರಿ, ಇವೆಲ್ಲ ಅವನು ಏರಿಕೆ ಕ್ರಮದಲ್ಲಿ ಕೇಳ್ತಾನೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂತಂದ್ರೆ ಮೈದಾನ ಪ್ರದೇಶ. ಅದು ಬಿಟ್ರೆ ಇಳಿಜಾರು, ಖಂಡಾವರಣ ಇಳಿಜಾರು ಐತೆ ನೋಡ್ರಿ, 8.5 ಕಂಡು ಬರ್ತೈತಿ. ಆಮೇಲೆ ಖಂಡಾವರಣ ಪ್ರದೇಶ 7.5 ಕಂಡು ಬರ್ತೈತಿ. ನಂತರದಲ್ಲಿ ಟ್ರೆಂಚಸ್ಗಳು 2% ಕಂಡು ಬರ್ತೈತಿ. ಇವೆಲ್ಲ ಕಂಡು ಬರೋದು ಸಾಗರ ಪ್ರದೇಶದಲ್ಲಿ ಬೇರೆ ಬೇರೆ ಡಿವೈಡ್ ಮಾಡ್ತೀವಿ ನಾವು. ನೆಕ್ಸ್ಟ್ ಇಲ್ಲಿ ಸಾಗರ ಪ್ರದೇಶಕ್ಕೆ ಒಂದು ಲಾ ಬರ್ತೈತೆ ಹೌದಲ್ಲ, ಸಾಗರ ಪ್ರದೇಶಕ್ಕೆ ಒಂದು ಲಾ ಕಂಡು ಬರ್ತೈತೆ ಹೌದಲ್ಲ, ಅನ್ಕ್ಲಾಸ್ ಅಂತೇಳಿ. ಈ ಅನ್ಕ್ಲಾಸ್ ಫುಲ್ ಫಾರ್ಮ್ ಏನ್ರಿ? ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ದಿ ಸಿ ಅಂತ ಬರ್ತೈತೆ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ದಿ ಸಿ ಅಂತೇಳಿ ಈ ಅನ್ಕ್ಲಾಸ್ ಫುಲ್ ಫಾರ್ಮ್ ಬರ್ತೈತಿ. ಈ ಅನ್ಕ್ಲಾಸ್ ಯಾವಾಗ ಸೈನ್ ಮಾಡ್ತಾರೆ? ಅನ್ಕ್ಲಾಸಿಗೆ 19
1982 ಒಳಗೆ ಈ ಅನ್ಕ್ಲಾಸ್ ಐತೆ ನೋಡ್ರಿ, ಸಮುದ್ರಗಳ ಮೇಲಿನ ಕಾಯ್ದೆ. ನಾವು ನಾರ್ಮಲ್ ಎಲ್ಲ ನಮ್ಮ ಜನರ ಮೇಲಿನ ಕಾಯ್ದೆ ಇಲ್ಲಿ ಹೆಂಗೆ ಕಂಡು ಬರ್ತಾವೆ ನೋಡ್ರಿ, ಇದು ಸಮುದ್ರ ಪ್ರದೇಶಗಳ ಮೇಲಿನ ಕಾಯ್ದೆಯನ್ನು ಅನ್ಕ್ಲಾಸ್ ಅಂತ ಕರಿತೀವಿ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ದಿ ಸಿ ಅಂತೈತಿ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ದಿ ಸಿ ಅಂತೇಳಿ ಈ ಸಮುದ್ರಗಳ ಮೇಲಿನ ಒಂದು ಕಾಯ್ದೆ ಕಂಡು ಬರ್ತೈತಿ. ಇದು 1982ರಲ್ಲಿ ಸೈನ್ ಮಾಡ್ತಾರೆ ಅಂದ್ರೆ ಬಂದಿದ್ದು. ಇದು ಜಾರಿಗೆ ಯಾವಾಗ ಬರ್ತೈತಿ? 1994 ಜಾರಿ ಬರ್ತೈತಿ ನೋಡಿ. 1982ರಲ್ಲಿ ಇದನ್ನು ಅನುಮೋದನೆ ಅಥವಾ ಸಿಗ್ನೇಚರ್ ಇದು ಆ್ಯಕ್ಟ್ ಆಗಿದ್ದು 1982ರಲ್ಲಿ. ಇದು ಕಂಪ್ಲೀಟ್ ಆಗಿ ಜಾರಿಗೆ ಬಂದಿದ್ದು, ಅನ್ಕ್ಲಾಸ್ ಕಂಪ್ಲೀಟ್ ಆಗಿ ಜಾರಿಗೆ ಬಂದಿತ್ತಂದ್ರೆ 1994ಕ್ಕೆ ಇದು ಜಾರಿಗೆ ಬರ್ತೈತಿ. ಹೌದಲ್ಲ? ಈ ಅನ್ಕ್ಲಾಸ್ ಐತಲ್ಲ, ಈ ಅನ್ಕ್ಲಾಸ್ ಒಳಗೆ ನಾವು ಬೇರೆ ಬೇರೆ ಝೋನ್ಗಳನ್ನು ನೋಡ್ತಾ ಬರ್ತೀವಿ. ಹೌದಲ್ಲ? ಒಂದೇದೇನೈತಿ? ಒಂದೇದ ಟೆರಿಟರಿಯಲ್ ಝೋನ್ ಅಥವಾ ಒಂದೇ ನಾವು ಏನು ಮಾಡ್ತೀವಿ, ಒಂದೇದು ಬೇಸ್ ಲೈನ್ ಹಾಕ್ತೀವಿ ನಾವು. ಹೌದಲ್ಲ? ಒಂದು ಬೇಸ್ ಲೈನ್ ಹಾಕ್ತೀವಿ. ನಾರ್ಮಲ್ ನೋಡ್ರಿ ನಾವು ಈಗ ಕಿಲೋಮೀಟರ್ನ ಇದು ನೋಡ್ಬೇಕಂತಂದ್ರೆ ಈಗ ಬೇಸ್ ಲೈನ್ ಹಾಕ್ಲಿಲ್ಲ ಅಂದ್ರೆ ಈಗ ನೋಡ್ರಿ ನಮ್ದು ಇಂಡಿಯಾ ಮ್ಯಾಗ ಪಶ್ಚಿಮ ಬಂಗಾಳ ಕಡೆ ಸ್ವಲ್ಪ ಅಗಲ ಐತಿ, ಇಲ್ಲಿ ಕೆಳಗೆ ಬಂದಾಗ ಹಿಂಗೆ ಕಡಿಮೆ ಆಕೈತೆ. ಹೌದಲ್ಲ? ಈಗ ಒಂದೇ ಒಂದು ಲೈನ್ ಬೇಕಲ್ಲ, ಅಲ್ಲಿದಿಂದ 24 ನಾಟಿಕಲ್ ಮೇಲೆ ಸ್ವಲ್ಪ ಮುಂದೆ ಹೋಗೈತಿ, ಕೆಳಗಿದಿಂದ 24 ನಾಟಿಕಲ್ ಮೇಲೆ ಸ್ವಲ್ಪ ಹಿಂದೆ ಬರ್ತೈತಿ. ಹಂಗೆ ಆಗಬಾರ್ದಲ್ಲ, ಅದಕ್ಕಾಗಿ ಒಂದೇ ಸ್ವಲ್ಪ ಬೇಸ್ ಲೈನ್ ಇಳ್ತೀವಿ ನಾವು. ಒಂದೇ ಲೈನ್, ಆ ಲೈನಿಂದ ಕನ್ಸಿಡರ್ ಮಾಡ್ತೀವಿ. ಒಂದೇದು ಬೇಸ್ ಲೈನ್ ಇರ್ತೈತಲ್ಲ, ಬೇಸ್ ಲೈನಿಂದ ಒಂದೇದು ಇಂಟೀರಿಯಲ್ ವಾಟರ್ ಅಂತ ಬರ್ತೈತಿ. ಬೇಸ್ ಲೈನಿಂದ ಇಂಟೀರಿಯಲ್ ವಾಟರ್ ಅಂತಂದ್ರೆ ಇವೆಲ್ಲ ಆ ದೇಶಕ್ಕೆ ಫುಲ್ ಕಂಪ್ಲೀಟ್ ಆಗಿ ಸಂಬಂಧಪಡ್ತೈತಿ. ಫಾರ್ ಎಕ್ಸಾಂಪಲ್ ಬಂದರುಗಳು, ಕೊಲ್ಲಿಗಳು, ಮತ್ತು ನೆಕ್ಸ್ಟ್ ಇವು ಅದಾವ ನೋಡ್ರಿ, ಏನಂತೀವಿ ಕೊಲ್ಲಿಗಳು, ಖಾರಿಗಳು, ಇವೆಲ್ಲ ಮತ್ತು ನದಿ ಮುಖಜ ಭೂಮಿಗಳು, ಇವೆಲ್ಲ ಕಂಡು ಬರೋದು ಇಂಟೀರಿಯಲ್ ವಾಟರ್ದಾಗ. ಆ ದೇಶದ ಸಂಪೂರ್ಣ ಅಧಿಕಾರ ಇರ್ತೈತಿ. ಬೇರೆ ದೇಶದವ್ರು ಯಾರಾದ್ರೂ ಬಂದ್ರೆ ಇಲ್ಲಿ ವಿತೌಟ್ ಪರ್ಮಿಷನ್ ಬೇರೆ ದೇಶದವ್ರಿಗೆ ಯಾರಿಗೂ ಎಂಟ್ರಿ ಇರಲ್ಲ. ಇಲ್ಲಿ ಈ ಇಂಟೀರಿಯಲ್ ವಾಟರ್ದೊಳಗೆ ವಿತೌಟ್ ಪರ್ಮಿಷನ್ ಬೇರೆ ದೇಶದವ್ರಿಗೆ ಯಾರಿಗೂ ಎಂಟ್ರಿ ಇರಲ್ಲ. ಇಂಟೀರಿಯಲ್ ವಾಟರ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ಟೆರಿಟರಿಯಲ್ ಝೋನ್ ಬರ್ತೈತಲ್ಲ, ಟೆರಿಟರಿಯಲ್ ಝೋನ್ ಬರ್ತೈತಿ. ಇದ್ರ ಎಲ್ಲಿಂದ ಎಲ್ಲಿವರೆಗೂ ಕಂಡು ಬರ್ತೈತಿ? ಬೇಸ್ ಲೈನಿಂದ 12 ನಾಟಿಕಲ್ ಮೈಲ್ ಒಳಗೆ ಕಂಡು ಬರ್ತೈತಿ. ಟೆರಿಟರಿಯಲ್ ಝೋನ್ ಬೇಸ್ ಲೈನಿಂದ 12 ನಾಟಿಕಲ್ ಮೈಲ್ ಒಳಗೆ ಕನ್ಸಿಡರ್ ಮಾಡ್ತೀವಿ. ಹಂಗಂದ್ರೆ ಇಲ್ಲಿ ಏನೇನು ರೈಟ್ ಇರ್ತೈತಿ ನಮಗೆ? ಎಲ್ಲ ಸಂಪೂರ್ಣ ರೈಟ್ ಇರ್ತೈತಿ. ಏನಾದ್ರು ಸ್ಪೇಸ್ ರೈಟು ಇರ್ತೈತಿ ನೋಡ್ರಿ ನಮಗೆ. ಸ್ಪೇಸ್ ರೈಟ್, ಏರ್ ಸ್ಪೇಸ್ ರೈಟು ಇರ್ತೈತಿ ನಮಗೆ. ಆ ಸಿ ರೈಟು ಇರ್ತೈತಿ, ಆ ಸಾಗರ ಸಮುದ್ರದ ರೈಟು ಇರ್ತೈತಿ. ಅಲ್ಲಿರುವ ಖನಿಜ ನಿಕ್ಷೇಪಗಳೆಲ್ಲ ನಮ್ಮ ಕೈಯಾಗ ಇರ್ತಾವ. ಇವೆಲ್ಲ ಇಲ್ಲಿ ಕಂಡು ಬರ್ತಾವೆ. ಹೌದಲ್ಲ? ಮತ್ತು ಇದರಲ್ಲಿ ಏನಂತಂದ್ರೆ ಬೇರೆ ದೇಶದವರಿಗೆ ಇದು ಬರ್ತೀವಿ ನೋಡ್ರಿ, ಏನಂತೀವಿ ಅದಕ್ಕೆ, ಪ್ಯಾಸೇಜ್ ಎಂಟ್ರಿ ಇರುತ್ತೆ. ಪ್ಯಾಸೇಜ್ ಎಂಟ್ರಿ ಅಂತಂದ್ರೆ ಅವ್ರು ಬರ್ತಾಯಿತ್ತು ನೋಡವ್ರು, ಅವ್ರು ಬರುವಾಗ ಏನು ಸುಮ್ಮ ಹಿಂಗೆ ಹಡಗು ಹೋಗ್ತಾ ಇದ್ರೆ ಸುಮ್ಮ ಹೋಗಾಕ ಏನು ಮಾಡಂಗಿಲ್ಲ. ಅವ್ರು ಬಂದು ನಿನಗೆ ಹೊಡೆದೆ, ಹಿಂಗೆ ಏನಾರ ಬಾಂಬ್ ಹಾಕಿದೆ ಅಂತ ಮಾಡಂಗಿಲ್ಲ. ಸುಮ್ಮಿಗೆ ಬಂದು ಹೋಗ್ಬಿಡೋದು ಅಂತ ಎಂಟ್ರಿ ಇರ್ತೈತಿ ನೋಡ್ರಿ. ಅದಕ್ಕೆ ಪ್ಯಾಸೇಜ್ ಎಂಟ್ರಿ ಅಂತ ಕರಿತೀವಿ. ಹೌದಲ್ಲ? ಪ್ಯಾಸೇಜ್ ಎಂಟ್ರಿ ಇದರಲ್ಲಿ ಕಂಡು ಬರ್ತೈತಿ. ಯಾವ್ದಿದು? ಟೆರಿಟರಿಯಲ್ ಝೋನ್. ಟೆರಿಟರಿಯಲ್ ಝೋನ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ಯಾವ್ದೈತೈತಿ? ಕಾಂಟಿಜಿಯಸ್ ಝೋನ್. ಹೌದಲ್ಲ? ಟೆರಿಟರಿಯಲ್ ಝೋನ್ ಆದ್ಮೇಲೆ ಇವೆಲ್ಲ ಇಂಗ್ಲೀಷ್ದಾಗ ನೆನ್ಪಿಟ್ಕೋರಿ. ಕಾಂಟಿಜಿಯಸ್ ಝೋನ್ ಎಲ್ಲಿಂದ ಎಲ್ಲಿವರೆಗೆ? ಬೇಸ್ ಲೈನ್ ಇಂದ 24 ನಾಟಿಕಲ್ ಮೈಲ್. ಬೇಸ್ ಲೈನ್ ಇಂದ 24 ನಾಟಿಕಲ್ ಮೈಲ್ ವರೆಗೆ ಕಂಡು ಬರ್ತೈತಿ. ಹೌದಲ್ಲ? 24 ನಾಟಿಕಲ್ ಮೈಲ್. ಇಲ್ಲಿ ಏನೇನು ರೈಟ್ ಇರ್ತೈತಿ? ಇಲ್ಲಿ ಸ್ಪೇಸ್ ರೈಟ್ ಇರ್ತೈತೇನ? ಇವೆಲ್ಲ ನೋಡ, ಇವೆಲ್ಲ ಹೇಳಿಕೆದಾಗ ಕ್ವಶನ್ ಕೇಳಿಬಿಡ್ತಾರ ನೋಡ. ಇಲ್ಲಿ ಈಗ ಕಾಂಟಿಜಿಯಸ್ ಝೋನ್ ಅಲ್ಲಿ ಇದರಲ್ಲಿ ಇದು ವಾಯು ಸಾರಿಗೆ ಹಕ್ಕು ಆ ದೇಶಕ್ಕೆ ಸಂಬಂಧಪಟ್ಟಿರುತ್ತದೆ ಅಂತ ಬಂದಿರ್ತೈತಿ. ಅದು ಆ ದೇಶಕ್ಕೆ ವಾಯು ಸಾರಿಗೆ ಸಂಬಂಧಪಟ್ಟಿರಲ್ಲ ನೋಡ್ರಿ. ಜಸ್ಟ್ 12 ನಾಟಿಕಲ್ ಮೈಲ್ವರೆಗೆ ಅಷ್ಟೇ ಅಲ್ಲಿ ಸ್ಪೇಸ್ ರೈಟ್ ಇರ್ತೈತಿ. ಇಲ್ಲಿ ಕಾಂಟಿಜಿಯಸ್ ಝೋನ್ ಎಷ್ಟು 24 ನಾಟಿಕಲ್ ಮೈಲ್ವರೆಗೆ ಇರ್ತೈತಿ. ಇಲ್ಲಿ ಯಾವುದೇ ಥರದ ಸ್ಪೇಸ್ ರೈಟ್ ಇಲ್ಲ, ಸಿ ರೈಟ್ ಇರ್ತೈತಿ. ಆ ಸಮುದ್ರದ ಹಕ್ಕು ಇರ್ತೈತಿ, ಆದ್ರೆ ಸ್ಪೇಸ್ ರೈಟ್ ಇರಲ್ಲ. ಸ್ಪೇಸ್ ರೈಟ್ ಅಂತಂದ್ರೆ ಏನು? ಇಲ್ಲಿದಿಂದ 12 ಕಿಲೋಮೀಟರ್ ಐತಿ. 12 ಕಿಲೋಮೀಟರ್ದಿಂದ ಮ್ಯಾಗ ಹಿಂಗೆ ಹೋಗ್ತೀವಲ್ಲ, ಹಿಂಗೆ ಹೋಗೋದು ಅಂದ್ರೆ ಒಂದು ಕಾರ್ಮಲ್ ಲೈನ್ವರೆಗೂ 100 ಕಿಲೋಮೀಟರ್ ಕಾರ್ಮಲ್ ಲೈನ್ ಅಂತೀವಲ್ಲ, ಇದ್ರವರೆಗೂ. ಅದ್ರ ಮಧ್ಯದಲ್ಲಿ ನಾವು ಯಾವುದಾದ್ರೂ ಬೇರೆ ದೇಶದ ಯಾವುದಾದ್ರೂ ವಿಮಾನಗಳು ಬಂತ, ಜೆಟ್ಗಳು ಬಂತಂದ್ರೆ ಅವ್ರು ಏನಾದರೂ ಅವ್ರು ರೆಕಗ್ನೈಸ್ ಕೊಡಲಿಲ್ಲ, ಅವ್ರು ಯಾವ ದೇಶದವ್ರು ಅಂತೇಳಿ ಕೊಡ್ಲಿಕ್ಕಂದ್ರೆ ಅವ್ರಿಗೆ ಯಾರು ಏನು ಹೇಳಾರ್ದು ಅವ್ರಿಗೆ ಹೊಡಿಬೋದು ನಾವು. ಅದು ಏರ್ ಸ್ಪೇಸ್ ರೈಟ್ ಅಂತ ಅಂತೀವಿ. ಈ ಏರ್ ಸ್ಪೇಸ್ ರೈಟ್ ಇದ್ರಾಗ ಏನಂತೀವಿ? ಕಾಂಟಿಜಿಯಸ್ ಝೋನ್ ಒಳಗೆ ಕಂಡು ಬರಲ್ಲ. ನೆಕ್ಸ್ಟ್ ಇದು ಆದ್ಮೇಲೆ ಯಾವ್ದು ಬರ್ತೈತಿ? EZ ಏನ್ರಿ? ಎಕ್ಸ್ಕ್ಲೂಸಿವ್ಲಿ ಎಕನಾಮಿಕ್ ಝೋನ್ ಅಂತ ಬರ್ತೈತಿ. ಎಕ್ಸ್ಕ್ಲೂಸಿವ್ಲಿ ಎಕನಾಮಿಕ್ ಝೋನ್. ಇದರಲ್ಲಿ ಏನೇನು ರೈಟ್ ಇರ್ತೈತಿ? ಇಲ್ಲಿ ಫಿಶಿಂಗ್ ಮಾಡ್ಬೋದು. ಯಾವ್ದಾದ್ರು ನೀನು ಏನಾದ್ರು ಸಂಶೋಧನೆ ಮಾಡ್ಬೇಕಂದ್ರ, ಮತ್ತು ಈಗ ಏನಾದ್ರು ಮತ್ತೆ ಇಲ್ಲಿ ಬೇರೆ ದೇಶದವ್ರಿಗೆ ಏನಿರ್ತೈತೆ ಅಂದ್ರೆ ಅಲ್ಲಿ ಏನಾದ್ರು ಬೇರೆ ದೇಶದವ್ರು ಏನಾದ್ರು ಸಂಶೋಧನೆ ಮಾಡಕ್ ಬರತ್ತಾರತ್ತ, ಏನಾದ್ರು ಆಯಿಲ್ ರಿಫೈನರಿ ತೆಗಿಯತ್ತಾರತ್ತಂದ್ರೆ ಅವ್ರಿಗೆ ಟ್ಯಾಕ್ಸ್ ಹಾಕ್ಬೋದು ನೋಡ್ರಿ. ಆ ದೇಶದವ್ರು EZ ಇದ್ದಿದ್ದು ಅವರಿಗೆ ಈಗ ಬೇರೆ ದೇಶದವ್ರು ಬಂದು ಈಗ ನಮ್ಮ ದೇಶಕ್ಕೆ ಬಂದ, ಈಗ ನಮ್ಮ ದೇಶದ ಇದರ ಹತ್ರ ಬಂದ ಚೀನಾದವ್ರು ಬಂದೇನೋ ರಿಫೈನರಿ ತೆಗ್ದಾರ ಅಂತ ತಿಳ್ಕೊರಿ. ಅವಾಗ ಅವ್ರಿಗೆ ಟ್ಯಾಕ್ಸ್ ಹಾಕ್ಬೋದು ನಾವು. ಆ ದೇಶಕ್ಕೆ ಯಾವ ದೇಶಕ್ಕೆ ಸಂಬಂಧಪಡ್ತೈತೆ ನೋಡೋದು, ಆ ದೇಶಕ್ಕೆ ಟ್ಯಾಕ್ಸ್ ಹಾಕ್ಬೋದು ನೋಡ್ರಿ. ಇದು EZ ಅಂತೀವಿ. EZ ಆದ್ಮೇಲೆ ಕೊನೆಯದು ಯಾವ್ದು ಬರ್ತೈತಿ? ಹೈಸಿ. ಹೌದಲ್ಲ? ಹೈಸಿ ಅಥವಾ ಎತ್ತರದ ಪ್ರದೇಶ ಅಂತ ಕನ್ನಡದಾಗ ಎತ್ತರದ ಪ್ರದೇಶ ಅಂತ ಕೊಟ್ಟಿದ್ರು. ಹೌದಲ್ಲ? ಅದು ಇಂಗ್ಲೀಷ್ದಾಗ ಗೊತ್ತಾದ್ರೆ ಹೈಸಿ ಅಂತಂದ್ರೆ ಈ EZ ಐತೆ ನೋಡ್ರಿ. EZ ನಂತರದ ಎಲ್ಲಾ ಪ್ರದೇಶವು ಹೈಸಿ ಕನ್ವರ್ಟ್ ಆಗ ಹೈಸಿ ಅಂತ ಹೇಳ್ತೀವಿ ನಾವು. ಹೈಸಿ ಅಂತಂದ್ರೆ ಏನ? ಇಲ್ಲಿ ಯಾವುದೇ ದೇಶಕ್ಕೆ ಹಕ್ಕಿರಲ್ಲ, ಏನೇ ಇರಲ್ಲ, ಎಲ್ಲರಿಗೂ ಸಮಾನವಾದ ಹಕ್ಕಿರ್ತೈತೆ. ಹೌದಲ್ಲ? ಇಲ್ಲಿ
ಎಲ್ಲರಿಗೂ ಸಮಾನವಾದ ಹಕ್ಕು ಕಂಡು ಬರ್ತೈತಿ. ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಹೋಗ್ಬೋದು, ಸಂಶೋಧನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಫಿಶರಿನೂ ಯಾರು ಬೇಕಾದ್ರೂ ಮಾಡ್ಬೋದು. ಅಷ್ಟು ದೂರ ಫಿಶರಿ ಮಾಡೋಕ್ಕೂ ಯಾರು ಹೋಗಲ್ಲ. ಅಷ್ಟು ಒಳಗೆ ಯಾರು ಬೇಕಾದ್ರೂ ಎಲ್ಲರಿಗೂ, ಎಲ್ಲ ದೇಶದವರಿಗೂ ಇಲ್ಲಿ ಹಕ್ಕಿರ್ತೈತಿ ನೋಡಿ. ಹೌದಲ್ಲ? ಏನೇನಂತಂದೆ ಒಂದೇ ಝೋನ್ ಯಾವ್ದು ಬರ್ತೈತಿ ಹೇಳ್ಬೇಕು, ನೀವೇ ಹೇಳ್ಬೇಕು. ಒಂದೇದ ಒಂದು ಬೇಸ್ ಲೈನ್ ಹೇಳ್ತಿ. ಬೇಸ್ ಲೈನಿಂದ ಒಂದೇದೇನ ಇಂಟೀರಿಯಲ್ ವಾಟರ್. ಹೌದಾ? ನೆಕ್ಸ್ಟ್ ಟೆರಿಟರಿಯಲ್ ಝೋನ್. ಹೌದಲ್ಲ? ನೆಕ್ಸ್ಟ್ ಕಾಂಟಿಜಿಯಸ್ ಝೋನ್. ನೆಕ್ಸ್ಟ್ EZ. ನೆಕ್ಸ್ಟ್ IC. ಇವೆಲ್ಲ ಕಂಡು ಬರೋದು ಅನ್ಕ್ಲೋಸ್ ಒಳಗೆ. ಇವೆಲ್ಲ ಬೇರೆ ಬೇರೆ ಡಿವೈಡ್ ಮಾಡ್ಯಾರ ನೋಡ್ರಿ. ಹೌದಲ್ಲ? ಇವೆಲ್ಲ ಗೊತ್ತಿರ್ಬೇಕು ನೋಡಿ. ಎಷ್ಟು ನಾಟಿಕಲ್ ಮೈಲ್ವರೆಗೂ ಕಂಡು ಬರ್ತೈತಿ ಏನಂತ ಹೇಳಿ ಇವೆಲ್ಲ ಗೊತ್ತಿರ್ಬೇಕು ನೋಡ್ರಿ. ಇದು ಅನ್ಕ್ಲೋಸ್ ಯಾವಾಗ ಬರ್ತೈತೆ ತಂದೆ 82 ಒಳಗೆ ಸೈನ್ ಹಾಕ್ತಾರ. 94 ಒಳಗೆ ಜಾರಿಗೆ ಬರ್ತೈತೆ ನೋಡ್ರಿ. 1982ರಲ್ಲಿ ಸೈನ್ ಹಾಕಿ 1994ಕ್ಕೆ ಇದು ಜಾರಿಗೆ ಬರ್ತೈತೆ. ಅನ್ಕ್ಲೋಸ್ ಜಾರಿಗೆ ಬರ್ತೈತೆ. ಅನ್ಕ್ಲೋಸ್ ಫುಲ್ ಫಾರ್ಮ್ ಏನಂತಂದೆ ಹೇಳ್ರಿ. ಕನ್ವರ್ಜೇಷನ್ ಅಲ್ಲ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸಿ ಅಂತ ಬರ್ತೈತೆ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ದಿ ಲಾ ಆಫ್ ದಿ ಸಿ ಅಂತ ಬರ್ತೈತೆ. ಕನ್ವೆನ್ಷನ್ ಆಫ್ ಲಾ ಆಫ್ ದಿ ಸಿ ಅಂತೇಳಿ ಈ ಅನ್ಕ್ಲೋಸ್ ಫುಲ್ ಫಾರ್ಮ್ ಬರ್ತೈತೆ ನೋಡ್ರಿ. ಈ ಅನ್ಕ್ಲೋಸ್ ಒಳಗೆ ಇವೆಲ್ಲ ಝೋನ್ಗಳು ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕು ನೋಡಿ. ಕ್ವಶನ್ ಆಗ್ತಾವ. ಹೌದಾ? ಇಷ್ಟು ಇದು ಸಾಗರ ಸಮುದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹರಾ ಮರುಭೂಮಿಯಲ್ಲಿ ಬೀಸುತ್ತದೆ? ಈ ಕೆಳಗಿನವುಗಳಲ್ಲಿ ಯಾವುದು ಸಹರಾ ಮರುಭೂಮಿಯಲ್ಲಿ ಬೀಸ್ತೈತಂತ? ಸಹರಾ ಮರುಭೂಮಿಯಲ್ಲಿ ಒಂದು ಚಿನೂಕ್ ಐತಿ. ಚಿನೂಕ್ ಎಲ್ಲಿ ಬರ್ತೈತಿ? USA ಮತ್ತು ಕೆನಡಾ ಕಡೆ ಬರ್ತೈತಿ. ಚಿನೂಕ್ USA ಮತ್ತು ಕೆನಡಾ. ಇದೊಂದು ಲೋಕಲ್ ಇವೆಂಟ್ಸ್ಗಳು, ಸ್ಥಳೀಯ ಮಾರುತಗಳು. ನೆಕ್ಸ್ಟ್ ಪೋನ್ ಆಫ್ರಿಕಾ ಭಾಗದಲ್ಲಿ, ಅಂದ್ರೆ ಈಗೆಲ್ಲ ಸ್ವಿಟ್ಜರ್ಲ್ಯಾಂಡ್, ದಕ್ಷಿಣ ಜರ್ಮನಿ ಕಡೆ ಎಲ್ಲ ಆಫ್ರಿಕಾ ಭಾಗದಲ್ಲಿ ಈ ಪೋನ್ ಕಂಡು ಬರ್ತೈತಿ. ಆಸ್ಟ್ರೇಲಿಯಾ. ಬೋರಾ ಇದು ನೋಡಿ ಕ್ರೊವೇಷಿಯಾ, ಇಟಲಿ ಮತ್ತು ಅಡ್ರಿಯಾಟಿಕ್ ಸಿ ಬರ್ತೈತಿ. ಅಂತಲ್ಲೆಲ್ಲ ಬೀಸ್ತೈತಿ ನೋಡ್ರಿ. ಅಡ್ರಿಯಾಟಿಕ್ ಸಿ, ಇಟಲಿ ಇವೆಲ್ಲ ಕ್ರೊವೇಷಿಯಾ ಕಡೆ ಈ ಬೋರಾ ಚಂಡಮಾರುತ ಬೀಸ್ತೈತಿ. ಹರ್ಮಟನ್ ಇದು ಸಹರಾ ಮರುಭೂಮಿ ನೋಡ್ರಿ. ಆಫ್ರಿಕಾ ಸಹರಾ ಮರುಭೂಮಿ ಉತ್ತರ ಭಾಗದಾಗ ಐತಿ, ದಕ್ಷಿಣ ಭಾಗದಾಗ ಐತಿ. ಆಫ್ರಿಕಾದ ದಕ್ಷಿಣ ಭಾಗ ಏನು ಉತ್ತರ ಭಾಗ? ದಕ್ಷಿಣ ಭಾಗ ಹೌದಲ್ಲ? ಆಫ್ರಿಕಾದ ದಕ್ಷಿಣ ಭಾಗ. ಈ ಸಹರಾ ಮರುಭೂಮಿ ಈಗೆಲ್ಲ ಇದು ಪ್ರವಾಹಗಳು ಬರ್ತಾವ ನೋಡ್ರಿ. ಯಾ ಕರೆಂಟ್ ಇಂದ ಫಾರ್ಮೇಶನ್ ಆಗೈತಿ ಇದು ಸಹರಾ ಮರುಭೂಮಿ? ಅಲ್ಲ, ಯಾ ಕೋಲ್ಡ್ ಕರೆಂಟ್ ಅದು? ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಯಾವ್ದು ಕಂಡು ಬರ್ತೈತಿ? ಯಾವ್ದು ಯಾವ್ದು ನೋಡೋದು? ಇಲ್ಲಿ ದಕ್ಷಿಣ ಅಟ್ಲಾಂಟಿಕ್ದಾಗ ಕಂಡು ಬರುತ್ತಂತದ್ದು ನೋಡ್ರಿ. ಅದು ಯಾವ್ದು ನೋಡು? ಇವೆಲ್ಲ ಇದು ಕಂಡು ಬರ್ತಾವ. ಹೌದಲ್ಲ? ನಾವು ಇಲ್ಲಿ ನೋಡ್ತೀವಿ, ಇದು ನೋಡ್ತೀವಲ್ಲ ನಾವು. ಇಲ್ಲಿ ಮಾರುತಗಳ ನೋಡಿದಾಗ ಕೆನರಿ ಕರೆಂಟ್ ನೋಡ್ರಿ. ಈ ಕೆನರಿ ಕರೆಂಟ್ ಇಂದ ಈ ಸಹರಾ ಮರುಭೂಮಿ ಇದು ಫಾರ್ಮೇಶನ್ ಆಗೈತೆ ನೋಡ್ರಿ. ಕೆನರಿ ಕರೆಂಟ್ ಅದು ಕೋಲ್ಡ್ ಕರೆಂಟ್ ಹೌದಲ್ಲ? ಹಿಂಗ್ ಬರೋ ಈ ಕರೆಂಟ್ಗಳು ಹಿಂಗ್ ಸುತ್ತ ಬರ್ತಿರ್ತೈತಲ್ಲ, ಹಿಂಗ್ ಸುತ್ತ ಹಿಂಗ್ ಒಂದು ಕ್ಲಾಕ್ ಒಂದು ಸರ್ಕಲ್ ಹಾಕಿದಾಗ ಅದನ್ನ ಸರ್ಕಲ್ ಏನಂತ ಕರಿತೀವಿ ಅಂತಂದಿದ್ದೆ ನಾನು. ಈಗ ಕರೆಂಟ್ಗಳು ಹಿಂಗೆ ಸುತ್ತಾವಲ್ಲ, ಒಂದು ಸೈಕಲ್ ಸುತ್ತಾವ. ಈಗ ಒಂದು ಸೈಕಲ್ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ? ಗೈರ್ ಅಂತ ಕರಿತೀವಿ ನೋಡ್ರಿ. ಒಂದು ಸೈಕಲ್ ಕಂಪ್ಲೀಟ್ ಮಾಡ್ತಾವ ನೋಡ್ರಿ, ಅದಕ್ಕೆ ಗೈರ್ ಅಂತ ಹೇಳಿ ಕರಿತೀವಿ. ಇವಿಷ್ಟ ಮಾರುತಗಳು. ಈ ಮಾರುತಗಳಲ್ಲಿ ಬೇರೆ ಬೇರೆ ನೋಡ್ತೀವಿ ನಾವು. ಹೌದಲ್ಲ? ನಾವು ಇದ್ರ ಏನು ಆವರ್ತ ಮಾರುತಗಳು ನೋಡ್ತೀವಿ, ಪ್ರತ್ಯಾವರ್ತ ಮಾರುತಗಳು ನೋಡ್ತೀವಿ. ಹೌದಲ್ಲ? ಈ ಆವರ್ತ ಮಾರುತ ಮತ್ತು ಪ್ರತ್ಯಾವರ್ತ ಮಾರುತಗಳು, ಆಂಟಿ ಸೈಕ್ಲೋನ್ಗಳು. ಈ ಪ್ರತ್ಯಾವರ್ತ ಮಾರುತಗಳು ನೋಡ್ರಿ, ಈ ಮಧ್ಯದಲ್ಲಿ ಹೈ ಪ್ರೆಷರ್ ಇರ್ತೈತೆ, ಲೋ ಪ್ರೆಷರ್ ಇರ್ತೈತೆ. ಅದು ಇದು ಗೊತ್ತಿದ್ರೆ ನಿಮಗೆ ಹೆಂಗ್ ತಿರುಗ್ತಾವ ಎಲ್ಲ ಗೊತ್ತಾಗ್ಬಿಡ್ತೈತೆ ನೋಡ್ರಿ. ಪ್ರೆಷರ್ ಗೊತ್ತಿರ್ಬೇಕು. ಮಧ್ಯದಲ್ಲಿ ಪ್ರತ್ಯಾವರ್ತ ಮಾರುತ ಅಥವಾ ಆಂಟಿ ಸೈಕ್ಲೋನ್ ಮಧ್ಯದಲ್ಲಿ ಹೈ ಪ್ರೆಷರ್ ಇರ್ತೈತೆ ನೋಡ್ರಿ. ಹೆಚ್ಚಿನ ಒತ್ತಡ ಇರ್ತೈತೆ. ಹೈ ಪ್ರೆಷರ್ ಐತಂದ್ರೆ ಅಲ್ಲಿ ವಾಟರ್ ಹೆಂಗೈತಿ? ಕೋಲ್ಡ್ ಐತಿ. ಹೌದಲ್ಲ? ಹೈ ಪ್ರೆಷರ್ ಐತಂದ್ರೆ ಕೋಲ್ಡ್ ವಾಟರ್ ಐತಿ. ಹಂಗಂದ್ರ ಉತ್ತರ ಗೋಳಾರ್ಧದಲ್ಲಿ ಪ್ರತ್ಯಾವರ್ತ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಹೆಂಗ್ ತಿರುಗ್ತಾವ? ಕ್ಲಾಕ್ ವೈಸ್ ತಿರುಗ್ತಾವಲ್ಲ. ಕ್ಲಾಕ್ ವೈಸ್ ಅಂತಂದ್ರೆ ಹೆಂಗ್ ನೋಡ್ರಿ, ಭಯಪಟ್ಟು ಹಾಕೋದ್ ನೋಡ್ರಿ. ಇಲ್ಲಿ ಈಗ ಉತ್ತರ ಗೋಳಾರ್ಧದಲ್ಲಿ ಈಗ ಮಧ್ಯದಲ್ಲಿ ಹೈ ಪ್ರೆಷರ್ ಐತಿ, ಹೊರಗಡೆ ಲೋ ಪ್ರೆಷರ್ ಐತಿ. ಮಾರುತಗಳು ಯಾವಾಗಲೂ ಹೆಂಗ್ ಬೀಸ್ತಾವ? ಹೈ ಪ್ರೆಷರ್ದಿಂದ ಲೋ ಪ್ರೆಷರ್ ಅಂದ್ರೆ ಮಧ್ಯ ಭಾಗದಿಂದ ಹೊರಗಡೆ ಬೀಸ್ತಾವ. ಹೌದಲ್ಲ? ಉತ್ತರಾರ್ಧ ಗೋಳದಲ್ಲಿ ಕೊರಾಲಿಸ್ ಫೋರ್ಸ್ ಪ್ರಕಾರ ಮಾರುತಗಳು ಯಾವ ದಿಕ್ಕಿಗೆ ತಿರುಗ್ತಾವ? ತಮ್ಮ ಬಲಕ್ಕೆ, ಲೆಫ್ಟ್ ಅಂದಂಗ ತಮ್ಮ ಬಲಕ್ಕೆ ತಿರುಗ್ತಾವ. ಉತ್ತರ ಗೋಳಾರ್ಧದಲ್ಲಿ ಕೊರಾಲಿಸ್ ಫೋರ್ಸ್ ಪ್ರಕಾರ ಮಾರುತಗಳೆಲ್ಲ ತಮ್ಮ ಬಲ ದಿಕ್ಕಿಗೆ ತಿರುಗ್ತಾವ. ಹಂಗಂದ್ರೆ ಮಧ್ಯದಲ್ಲಿ ಹೈ ಪ್ರೆಷರ್ ಐತಿ. ಹೌದಲ್ಲ? ಮಧ್ಯದಲ್ಲಿ ಹೈ ಪ್ರೆಷರ್ ಐತಿ, ಹೊರಗಡೆ ಲೋ ಪ್ರೆಷರ್ ಐತಿ. ಈಗ ಮಧ್ಯದಲ್ಲಿಂದ ಹೊರಗಡೆ ಹೋಗಾತೈತಿ. ಹೌದಲ್ಲ? ಮಧ್ಯದಲ್ಲಿಂದ ಹಿಂಗ್ ಮ್ಯಾಗ ಹೊರಗಡೆ ಹೋಗಾತೈತೆ ಅಂದ್ರೆ ಹಿಂಗ್ ಮ್ಯಾಗ ಅಂದ್ರೆ ತನ್ನ ಬಲಗಡೆ ಯಾವ್ದಕ್ಕೈತಿ? ಹಿಂಗಕ್ಕೈತೆ. ಹೌದಲ್ಲ? ಹಿಂಗಕ್ಕೈತೆ. ಹೌದಲ್ಲ? ಹಿಂಗ್ ಕ್ಲಾಕ್ ಐತೆ. ಹೌದಲ್ಲ? ಕ್ಲಾಕ್ ವೈಸ್ ಹಿಂಗೆ ಹೋಗಿ ಹಿಂಗೆ ತಿರುಗ್ತೈತಲ್ಲ ಬಲಗಡೆ, ಹಿಂಗೆ ಕ್ಲಾಕ್ ವೈಸ್ ಆಯ್ತು ನೋಡ್ರಿ. ಆಂಟಿ ಸೈಕ್ಲೋನ್ಗಳು ಉತ್ತರ ಗೋಳಾರ್ಧದಲ್ಲಿ ಕ್ಲಾಕ್ ವೈಸ್ ತಿರುಗ್ತಾವ, ಅಂದ್ರೆ ಗಡಿಯಾರದ ದಿಕ್ಕಿಗೆ ತಿರುಗ್ತಾವ. ಮತ್ತು ಆಂಟಿ ಸೈಕ್ಲೋನ್ಗಳು ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರುಗ್ತಾವ. ಇಲ್ಲಿ ಆಂಟಿ ಸೈಕ್ಲೋನ್ಗಳು ಅಷ್ಟಕ್ಕೊಂದಿಲ್ಲ. ಇವೆಲ್ಲ ಮಳೆ ತರಲ್ಲ, ಏನಿಲ್ಲ. ಇವು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಮಗೆ ಸೈಕ್ಲೋನ್ಗಳು ಅದಾವ ನೋಡ. ಸೈಕ್ಲೋನ್ಗಳು ಭಾಳ ಇಂಪಾರ್ಟೆಂಟ್. ಹೌದಲ್ಲ? ಸೈಕ್ಲೋನ್ಗಳಲ್ಲಿ ನಾವು ಒಂದು ಉಷ್ಣವಲಯದ ಆವರ್ತ ಮಾರುತಗಳು ಅಥವಾ ಟೆಂಪ್ರೇಟ್ ಸೈಕ್ಲೋನ್ ಅಂತ ನೋಡ್ತೀವಿ. ಉಷ್ಣವಲಯದ ಆವರ್ತ ಮಾರುತಗಳು ಮತ್ತು ಇನ್ನೊಂದು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು.
ಟೆಂಪ್ರೇಟ್ ಸೈಕ್ಲೋನ್ ಮತ್ತು ಇನ್ನೊಂದು ಟ್ರಾಪಿಕಲ್. ಈ ಟ್ರಾಪಿಕಲ್ ಸೈಕ್ಲೋನ್ ಮತ್ತು ಟೆಂಪ್ರೇಟ್ ಸೈಕ್ಲೋನ್ ಅಂತೇಳಿ ಎರಡು ಬರ್ತಾವೆ. ಟ್ರಾಪಿಕಲ್ ಉಷ್ಣವಲಯದ ಆವರ್ತ ಮಾರುತಗಳು. ಈ ಉಷ್ಣವಲಯದ ಆವರ್ತ ಮಾರುತಗಳು ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಎಂಥ ಪ್ರೆಷರ್ ಇರ್ತೈತಿ, ಆವರ್ತ ಮಾರುತಗಳಿಗೆ ಮಧ್ಯದಲ್ಲಿ ಎಂಥ ಪ್ರೆಷರ್ ಇರ್ತೈತಿ, ಮಧ್ಯದಲ್ಲಿ ಎಂಥ ಪ್ರೆಷರ್ ಇರ್ತೈತಿ. ಆವರ್ತ ಮಾರುತಗಳಿಗೆಲ್ಲ ಮಧ್ಯದಲ್ಲಿ ಲೋ ಪ್ರೆಷರ್ ಇರ್ತೈತಿ, ಹೌದಲ್ಲ. ಲೋ ಪ್ರೆಷರ್ದಿಂದ ಇದು ಹೈ ಪ್ರೆಷರ್ ಟು ಲೋ ಪ್ರೆಷರ್ ಕಡೆ ಬರ್ಬೇಕು, ಹೌದಲ್ಲ. ಉತ್ತರ ಗೋಳಾರ್ಧದಲ್ಲಿ ಈಗ ಲೋ ಪ್ರೆಷರ್ದಿಂದ ಉತ್ತರ ಗೋಳಾರ್ಧದಲ್ಲಿ ಇದು ಹೈ ಪ್ರೆಷರ್ದಿಂದ ಲೋ ಪ್ರೆಷರ್ ಮಧ್ಯದಲ್ಲಿ ಬರ್ಬೇಕು, ಹೌದಲ್ಲ. ಹಂಗಂದ್ರೆ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ಕೊರಾಲಿಸ್ ಫೋರ್ಸ್ ಪ್ರಕಾರ ಯಾವ ದಿಕ್ಕಿಗೆ ತಿರುಗ್ತಾವ, ತಮ್ಮ ಬಲಕ್ಕೆ ತಿರುಗ್ತಾವ, ಹೌದಲ್ಲ. ತಮ್ಮ ಬಲಕ್ಕೆ ತಿರುಗ್ತಾವ ಅಂದ್ರೆ ಮ್ಯಾಗಿನ ಮಾರುತ ಬರತೈತಿ. ಹಂಗಂದ್ರೆ ತನ್ನ ಬಲ ಯಾವ್ದು ಇರ್ತೈತಿ, ವಿರುದ್ಧ ಇರ್ತೈತಿ, ಹೌದಲ್ಲ. ಹಿಂಗೆ ತಿರುಗ್ತಾವ, ಹಿಂಗೆ ತಿರುಗ್ತಾವ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಉತ್ತರ ಗೋಳಾರ್ಧದಲ್ಲಿ ಆವರ್ತ ಮಾರುತಗಳು ಆಂಟಿ ಕ್ಲಾಕ್ ವೈಸ್ ತಿರುಗ್ತಾವ ಅಥವಾ ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರುಗ್ತಾವ. ಅದೇ ತರ ದಕ್ಷಿಣ ಗೋಳಾರ್ಧದಲ್ಲಿ ಆವರ್ತ ಮಾರುತಗಳು ಏನ್ ತಿರುಗ್ತಾವ, ಗಡಿಯಾರದ ದಿಕ್ಕಿಗೆ ತಿರುಗ್ತಾವದಲ್ಲ, ಗಡಿಯಾರದ ದಿಕ್ಕಿಗೆ ತಿರುಗ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ಐತಾ, ಇಲ್ಲಿ ಐತಿ ಉತ್ತರ ಗೋಳಾರ್ಧ, ಹೌದಲ್ಲ. ಇದು ಉತ್ತರ ಗೋಳಾರ್ಧ, ಹೌದಲ್ಲ. ಉತ್ತರ ಗೋಳಾರ್ಧ ಐತಿ, ಮಧ್ಯದಲ್ಲಿ ಲೋ ಪ್ರೆಷರ್ ಐತಿ, ಹೌದಲ್ಲ. ಮಧ್ಯದಲ್ಲಿ ಲೋ ಪ್ರೆಷರ್ ಐತಿ, ಹೊರಗಡೆ ಹೈ ಪ್ರೆಷರ್ ಐತಿ. ಈ ಲೋ ಪ್ರೆಷರ್ದಿಂದ ಹೈ ಪ್ರೆಷರ್ ಕಡೆ ಗಾಳಿ ಬರ್ತೈತಲ್ಲ, ಇದು ಉತ್ತರ ಗೋಳಾರ್ಧದ. ಉತ್ತರ ಗೋಳಾರ್ಧದಲ್ಲಿ ಲೋ ಪ್ರೆಷರ್ದಿಂದ ಹೈ ಪ್ರೆಷರ್ ಕಡೆ ಗಾಳಿ ಬರತೈತಿ. ಹಂಗಂದ್ರೆ ಉತ್ತರ ಗೋಳಾರ್ಧದಲ್ಲಿ ಕೊರಾಲಿಸ್ ಫೋರ್ಸ್ ಪ್ರಕಾರ ಮಾರುತಗಳು ಯಾವ ದಿಕ್ಕಿಗೆ ತಿರುಗ್ತಾವ, ಬಲ ದಿಕ್ಕಿಗೆ, ಹೌದಲ್ಲ. ಹಂಗಂದ್ರೆ ಇಲ್ಲಿ ಹೈ ಪ್ರೆಷರ್ ಐತಿ, ಹೈ ಪ್ರೆಷರ್ದಿಂದ ಲೋ ಪ್ರೆಷರ್ ಈ ಕಡೆ ಕೆಳಗೆ ಬರತೈತಿ. ಹಿಂಗೆ ಕೆಳಗೆ ಡೌನ್ಲೋಡ್ ಬರತೈತೆ ಅಂದ್ರೆ ತನ್ನ ಬಲ ಹುಟ್ಟಾಕೈತೆ, ಹೌದಲ್ಲ. ಹಂಗಂದ್ರೆ ಹಿಂಗೆ ತಿರುಗ್ತಾವ ನೋಡ್ರಿ, ತನ್ನ ಬಲಗಡೆ ಈ ಕಡೆ. ಆಲ್ಮೋಸ್ಟ್ ನಾವು ಬಲಗಡೆ ಆ ಕಡೆ ಇರ್ತೈತಲ್ಲ, ದಕ್ಷಿಣ ಕಡೆ ಮುಖ ಮಾಡಿದ್ರೆ ಬಲ ವಿರುದ್ಧ ಆಕೈತಲ್ಲ, ಬಲ ಹಿಂಗೆ ತಿರುಗ್ತಾವ ನೋಡ್ರಿ. ಇದು ಈ ತರ ಹಿಂಗೆ ತಿರುಗ್ತಾವ ನೋಡ್ರಿ. ಹಿಂಗ ಆಂಟಿ ಕ್ಲಾಕ್ ವೈಸ್ ಉತ್ತರ ಗೋಳಾರ್ಧದಲ್ಲಿ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾವ, ದಕ್ಷಿಣ ಗೋಳಾರ್ಧದಲ್ಲಿ ಈ ತರ ಕ್ಲಾಕ್ ವೈಸ್ ಮಾರುತಗಳು ತಿರುಗ್ತಾವ. ಈ ಆವರ್ತ ಮಾರುತಗಳು ಅದ ನೋಡ್ರಿ. ಆವರ್ತ ಮಾರುತಗಳು ಯಾವಾಗಲೂ ಎಷ್ಟು ಯಾವ ಅಕ್ಷಾಂಶದಲ್ಲಿ ಚಲಿಸ್ತಾವೆ, ಯಾವಾಗಲೂ ಎಷ್ಟು ಎಲ್ಲಿಂದ ಎಲ್ಲಿವರೆಗೆ ಚಲಿಸ್ತಾವ ಆವರ್ತ ಮಾರುತಗಳು? ಯಾವಾಗಲೂ 10ರಿಂದ 30ರವರೆಗೂ, 10ರಿಂದ 30 ಡಿಗ್ರಿ ಅಕ್ಷಾಂಶ ಮಧ್ಯದಲ್ಲಿ ಚಲಿಸ್ತಾವ ನೋಡ್ರಿ. ಅಂದರೆ 23 ಅಂದ್ರೆ ಅದ್ರಾಗ ಬರ್ತೈತಲ್ಲ 23, 10ರಿಂದ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇವು 25 to 23 ಮಧ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಲಿಸ್ತಾವೆ. ಅಂದರೆ ಇವು ಕಂಪ್ಲೀಟಾಗಿ ಆವರ್ತ ಮಾರುತಗಳು 10 ಡಿಗ್ರಿ ಅಕ್ಷಾಂಶದಿಂದ 10 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಮತ್ತು 10ರಿಂದ 30 ಡಿಗ್ರಿ ಉತ್ತರ ಅಕ್ಷಾಂಶ, 10ರಿಂದ 30 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ತಿರುಗ್ತಾವೆ ನೋಡಿ. ಈ ಆವರ್ತ ಮಾರುತಗಳಾದ ನೋಡ್ರಿ. ಇದ್ರಾಗ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳ್ತಾರಂದ್ರೆ, ಈ ಆವರ್ತ ಮಾರುತಗಳು ಹುಟ್ಕೋಬೇಕಂದ್ರೆ ಇದಕ್ಕೊಂದು ಕೆಲವೊಂದು ಟೆಂಪ್ರೇಚರ್ ಇಷ್ಟೇ ಇರ್ಬೇಕಂತ ಐತಿದ, ಹೌದಾ. ಈಗ ಆವರ್ತ ಮಾರುತ ಹುಟ್ಕೋಬೇಕಂದ್ರೆ ಇದಕ್ಕೆ ಏನು ಬೇಕ್ರಿ, ಒಂದು ವಿಶಾಲವಾದ ಸಮುದ್ರ ಭಾಗದಲ್ಲಿ ಮೋರ್ ದೆನ್ 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರ್ಬೇಕು ನೋಡ್ರಿ. 27 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಪ್ರಮಾಣದ ಟೆಂಪ್ರೇಚರ್ ಇದ್ರೆ ಇಲ್ಲಿ ಆವರ್ತ ಮಾರುತಗಳು ಕಂಡುಬರ್ತಾವೆ. 27 ಡಿಗ್ರಿ ಸೆಲ್ಸಿಯಸ್ಗಿಂತ ಟೆಂಪ್ರೇಚರ್ ಜಾಸ್ತಿ ಇರ್ಬೇಕು, ಹೌದಾ. ಮತ್ತು ನೆಕ್ಸ್ಟ್ ಇರ್ಬೇಕಂದ್ರೆ ಇಲ್ಲಿ ಕೊರಾಲಿಸ್ ಫೋರ್ಸ್ ಇರ್ಬೇಕು. ಈ ಆವರ್ತ ಮಾರುತಗಳು ಚಲಿಸ್ಬೇಕಂದ್ರೆ ಕೊರಾಲಿಸ್ ಫೋರ್ಸ್ ಇರ್ಬೇಕು. ಇದು ಅದಾವ ನೋಡ್ರಿ, ಇದು ಯಾವ್ದು ಉಷ್ಣವಲಯದ ಆವರ್ತ ಮಾರುತಗಳು ಚಲಿಸಕ್ಕೆ ಕೊರಾಲಿಸ್ ಫೋರ್ಸ್ ಇರ್ಬೇಕು. ಆದರೆ ಸಮಶೀತೋಷ್ಣ ವಲಯದ ಆವರ್ತ ಮಾರುತ ಓದ್ತೀವಲ್ಲ, ಅವಾಗ ಕೊರಾಲಿಸ್ ಫೋರ್ಸ್ ಏನು ಬೇಕಾಗಿಲ್ಲ. ಇಲ್ಲಿ ವಾಯು ರಾಶಿಗಳು ಸೇರೋದ್ರಿಂದ ಚಲಿಸ್ತಾವೆ. ಇಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳಿಗೆ ಕೊರಾಲಿಸ್ ಫೋರ್ಸ್ ಅವಶ್ಯಕ ಐತಿ ನೋಡ್ರಿ. ಹಂಗಂದ್ರೆ ಕೊರಾಲಿಸ್ ಫೋರ್ಸ್ ಹೋಲ್ ಒಳಗೆ ಜಾಸ್ತಿ ಐತೆ, ಇಕ್ವೇಟರ್ ಒಳಗೆ ಜಾಸ್ತಿ ಇರ್ತೈತಿ. ಈ ಸಮಭಾಜಕ ವೃತ್ತದಲ್ಲಿ ಕೊರಾಲಿಸ್ ಫೋರ್ಸ್ ಜಾಸ್ತಿ ಇರ್ತೈತೋ ಏನು ಧ್ರುವ ಪ್ರದೇಶದಲ್ಲಿ ಕೊರಾಲಿಸ್ ಫೋರ್ಸ್ ಜಾಸ್ತಿ ಇರ್ತೈತಿ? ಎಷ್ಟು ಇರ್ತೈತ್ರಿ? ಹೋಲ್ ಒಳಗೆ ಜಾಸ್ತಿ ಇರ್ತೈತಿ. ಮ್ಯಾಕ್ಸಿಮಮ್ ಈ ಭೂಮಿಯ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಇರ್ತೈತಿ. ಸಮಭಾಜಕ ವೃತ್ತ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಇರ್ತೈತಿ ನೋಡ್ರಿ, ಅಲ್ಲಿ ಮಿನಿಮಮ್ ಕೊರಾಲಿಸ್ ಫೋರ್ಸ್ ಇರ್ತೈತಿ. ಕೊರಾಲಿಸ್ ಫೋರ್ಸ್ ಕಡಿಮೆ ಇರೋದು ಸಮಭಾಜಕ ವೃತ್ತದಲ್ಲಿ ಕೊರಾಲಿಸ್ ಫೋರ್ಸ್ ಕಡಿಮೆ ಇರ್ತೈತಿ. ಇದು ಪೋಲ್ಗಳಲ್ಲಿ ಕೊರಾಲಿಸ್ ಫೋರ್ಸ್ ಜಾಸ್ತಿ ಇರ್ತೈತಿ. ಇದಲ್ಲ ಇಲ್ಲಿ ಕೊರಾಲಿಸ್ ಫೋರ್ಸ್ ಪ್ರೆಸೆಂಟ್ ಇರಲ್ಲ. 0 to 5 ನೋಡ್ರಿ. 0 to 8 ಅಥವಾ 0 to 5 ಮಧ್ಯದಲ್ಲಿ ಯಾವುದೇ ತರದ ಕೊರಾಲಿಸ್ ಫೋರ್ಸ್ ಕಂಡು ಬರಲ್ಲ, ಹೌದಲ್ಲ. ಕೊರಾಲಿಸ್ ಫೋರ್ಸ್ ಕಂಡು ಬರಲ್ಲ, ಅದಕ್ಕಾಗಿ ಇಲ್ಲಿ ಯಾವುದೇ ತರದ ಮಾರುತಗಳು ಕಂಡು ಬರಲ್ಲ ನೋಡಿ. ಕೊರಾಲಿಸ್ ಈ ಮಾರುತಗಳು ಚಲಿಸಕಂದ್ರೆ ಕೊರಾಲಿಸ್ ಫೋರ್ಸ್ ಬೇಕಲ್ಲ. ಕೊರಾಲಿಸ್ ಫೋರ್ಸ್ ಬೇಕೋದ್ರಿಂದ ಯಾವುದೇ ಥರದ ಮಾರುತಗಳು ಕಂಡು ಬರಲ್ಲ, ಹೌದಲ್ಲ. ಒಂದು ಕೊರಾಲಿಸ್ ಫೋರ್ಸ್ ಇರ್ಬೇಕು. ಇನ್ನೊಂದು ಅಂತಂದ್ರೆ ಈಗಾಗಲೇ ಚಾಲ್ತಿ ಇರುವ ಕಡಿಮೆ ಒತ್ತಡ ಇರ್ಬೇಕಲ್ಲಿ, ಅಂದ್ರೆ ಮಧ್ಯದಲ್ಲಿ ಕಡಿಮೆ ಒತ್ತಡ ಇರ್ಬೇಕು. ಏನೇನು ಕ್ರೈಟೀರಿಯಾ ಇರ್ಬೇಕು? ಈಗ ಉಷ್ಣವಲಯದ ಆವರ್ತ ಮಾರುತಗಳು ಆಗ್ಬೇಕಂದ್ರೆ ಏನೇನು ಕ್ರೈಟೀರಿಯಾ ಇರ್ಬೇಕು? ಒಂದೇದೇನ 27 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಟೆಂಪರೇಚರ್ ಇರ್ಬೇಕು. ಮತ್ತು ವಿಶಾಲವಾದ ಸಾಗರದಲ್ಲಿ 27 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಟೆಂಪರೇಚರ್ ಇರ್ಬೇಕು. ಮತ್ತೇನಿರ್ಬೇಕು? ಲೋ ಪ್ರೆಷರ್ ಇರ್ಬೇಕು, ಹೌದಲ್ಲ. ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಮಧ್ಯದಲ್ಲಿ ಲೋ ಪ್ರೆಷರ್ ಇರ್ಬೇಕು. ಲೋ ಪ್ರೆಷರ್ ಅಂದ್ರೆ ಅಲ್ಲಿ ಇದು ಐತೆ ನೋಡ, ಅಲ್ಲಿ ನೀರು ಸ್ವಲ್ಪ ಭಾಳ ಕಾದಿರಬಾರ್ದು, ಲೋ ಪ್ರೆಷರ್ ಇರ್ಬೇಕು. ನೆಕ್ಸ್ಟ್ ಏನು? ಕೊರಾಲಿಸ್ ಫೋರ್ಸ್ ಪ್ರೆಸೆಂಟ್ ಇರ್ಬೇಕು ನೋಡ್ರಿ. ಕೊರಾಲಿಸ್ ಫೋರ್ಸ್ ಪ್ರೆಸೆಂಟ್ ಇರ್ಬೇಕು. ಉಷ್ಣವಲಯದ ಮಾರುತಗಳು ಹುಟ್ಟಾಗಬೇಕಂದ್ರೆ ಇವು ಮೂರು ಇದು ಗೊತ್ತಿರ್ಬೇಕು. ಮತ್ತು ಈ ಉಷ್ಣವಲಯದ ಮಾರುತಗಳು ಅದ ನೋಡ್ರಿ, ಇವು ಕೇವಲ ಸಾಗರ ಪ್ರದೇಶದಲ್ಲಿ ಮಾತ್ರ ಬೀಸ್ತಾವ ನೋಡ್ರಿ. ಇದು ಒಂದು ಗೊತ್ತಿರಲಿ. ಇವು ಉಷ್ಣವಲಯದ ಮಾರುತಗಳು ಕೇವಲ ಸಾಗರ ಪ್ರದೇಶದಲ್ಲಿ ಮಾತ್ರ ಬೀಸ್ತಾವ. ಭೂ ಪ್ರದೇಶದಲ್ಲಿ ಇವು ಬೀಸಲ್ಲ ನೋಡ್ರಿ. ಭೂ ಪ್ರದೇಶದಲ್ಲಿ ಇವು ಬೀಸಲ್ಲ. ಕೊರಾಲಿಸ್ ಫೋರ್ಸ್ ಕೇವಲ ಸಾಗರ, ಇದು ಯಾವ್ದು ಉಷ್ಣವಲಯದ ಮಾರುತಗಳು ಕೇವಲ ಸಾಗರ ಪ್ರದೇಶದಲ್ಲಿ ಮಾತ್ರ ಬೀಸ್ತಾವ. ಇವು ಇದರಲ್ಲಿ ಬೀಸಲ್ಲ ನೋಡ್ರಿ. ಇವಿಷ್ಟು
ಇದು ಆವರ್ತ ಮಾರುತಗಳು ಅಂತಂತೀವಿ. ಈ ಆವರ್ತ ಮಾರುತಗಳಿಗೆ ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆ. ಈಗ ನೋಡ್ರಿ ಮಧ್ಯದಲ್ಲಿ ಈಗ ಸುತ್ತಲಿರೋ ಹೈ ಪ್ರೆಷರ್ದಿಂದ ಮಧ್ಯದಲ್ಲಿರೋ ಲೋ ಪ್ರೆಷರ್ ಕಡೆ ಬರ್ತೈತಲ್ಲ, ಅವಾಗ ಲೋ ಪ್ರೆಷರ್ ಬರುವಾಗ ಮಧ್ಯದಲ್ಲಿ ಲೋ ಪ್ರೆಷರ್ ಐತಂದ್ರೆ ಅಲ್ಲಿ ಉಷ್ಣಾಂಶ ಜಾಸ್ತಿ ಐತಿ, ಅಲ್ಲಿದಿಂದ ಹಿಂಗೆ ಎವಾಪ್ರೇಷನ್ ಆಗಿ ಅಲ್ಲೇ ಮೋಡ ಆಗಿ ಮಳೆ ಸುರಿತೈತಿ. ಈ ಆವರ್ತ ಮಾರುತಗಳು ಮಳೆ ಸುರಿಸ್ತಾವೆ. ನೆಕ್ಸ್ಟ್ ನಾವು ಇದು ಅಂತೀವಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಅಂತಂದ್ರೆ ಏನ್ರಿ ಏನಂತೀವಿ ಟೆಂಪ್ರೇಟ್ ಸೈಕ್ಲೋನ್ಸ್ಗಳು. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಇವು ಭೂ ಪ್ರದೇಶ ಮತ್ತು ಸಾಗರಿಕ ಪ್ರದೇಶ ಎರಡು ಕಡೆ ಬೀಸ್ತಾವ ನೋಡಿ. ಇದು ಡಿಫ್ರೆನ್ಸ್ ಗೊತ್ತಿರಲಿ. ಉಷ್ಣ ವಲಯದ ಆವರ್ತ ಮಾರುತಗಳು ಕೇವಲ ಸಾಗರ ಪ್ರದೇಶದಲ್ಲಿ ಮಾತ್ರ ಬೀಸ್ತಾವ. ಇವು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಸರ ಎರಡು ಕಡೆ ಬೀಸ್ತಾವ ನೋಡ್ರಿ. ಎದರ ಕಡೆ? ಇದು ಭೂ ಪ್ರದೇಶ ಮತ್ತು ಸಾಗರ ಪ್ರದೇಶ ಎರಡು ಕಡೆ ಬೀಸ್ತಾವ ನೋಡ್ರಿ. ನೆಕ್ಸ್ಟ್ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ನೋಡ್ರಿ, ಇದಕ್ಕೆ ಕೊರಿಯಾಲಿಸ್ ಫೋರ್ಸ್ ಮೂಲಕ ಚಲಿಸಲಿವು. ಮತ್ತು ಅವು ಉಷ್ಣ ವಲಯದ ಆವರ್ತ ಮಾರುತಗಳು ಕೊರಿಯಾಲಿಸ್ ಫೋರ್ಸ್ ಕಂಪಲ್ಸರಿ ಬೇಕು. ಇವು ಚಲಿಸ್ಬೇಕಂದ್ರೆ ಕೊರಿಯಾಲಿಸ್ ಬಲ ಕಂಪಲ್ಸರಿ ಬೇಕು. ಆದರೆ ಈ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಅದ ನೋಡ್ರಿ, ಈ ಎರಡು ಡಿಫ್ರೆನ್ಸ್ ವಾಯುರಾಶಿಗಳು ಕೂಡೋದ್ರಿಂದ ಫಾರ್ಮೇಷನ್ ಆಗ್ತಾವೆ ನೋಡ್ರಿ. ಎರಡು ಬೇರೆ ಬೇರೆ ಥರದ ವಾಯುರಾಶಿಗಳು ಕೂಡೋದ್ರಿಂದ ಫಾರ್ಮೇಷನ್ ಆಗ್ತಾವೆ. ಈಗ ವಾಯುರಾಶಿ ಅಂತ ಹೇಳಲ್ಲ, ಈ ವಾಯುರಾಶಿ ಒಂದು ಉಷ್ಣ ವಾಯುರಾಶಿ ಒಂದು ಬರತೈತಿ, ಶೀತ ವಾಯುರಾಶಿ ಒಂದು ಬರ್ತೈತಿ. ಇವು ಎರಡು ಕೂಡಿದಾಗ ಇದರಲ್ಲಿ ಮ್ಯಾಗ್ ಯಾವ್ದು ಇರ್ತೈತಿ, ಕೆಳಗೆ ಯಾವ್ದು ಹೋಗ್ತೈತಿ? ಶೀತ ವಾಯುರಾಶಿ ಕೆಳಗೆ ಸಬ್ಡಿಕ್ಷನ್ ಆಗ್ತೈತಿ. ಉಷ್ಣ ವಾಯುರಾಶಿ ಹಿಂಗೆ ಏರ್ತೈತಲ್ಲ, ಹಿಂಗೆ ಏರಿ ಒಂದು ಹಂತಕ್ಕೆ ಹೋಗಿ ಮ್ಯಾಗ ಒಂದು ಹಂತಕ್ಕೆ ಹೋಗಿ ಟೆಂಪ್ರೇಚರ್ ಕಡಿಮೆ ಆಕೈತಿ, ಅಲ್ಲೇ ಕ್ಲೌಡ್ ಫಾರ್ಮೇಷನ್ ಆಗಿ ಎಲ್ಲ ಮಳೆ ಸುರಿಸ್ತಾವೆ. ಇವು ನೋಡ್ರಿ, ಇದು ಒಂದು ಡಿಫ್ರೆನ್ಸ್ ಗೊತ್ತಿರಲಿ. ಉಷ್ಣ ವಲಯದ ಆವರ್ತ ಮಾರುತಗಳಿಗೆ ಇವು ಫಾರ್ಮೇಷನ್ ಆಗ್ಬೇಕಂದ್ರೆ ಕೊರಿಯಾಲಿಸ್ ಫೋರ್ಸ್ ಕಂಪಲ್ಸರಿ ಬೇಕಾ. ಸಮಶೀತೋಷ್ಣದ ಆವರ್ತ ಮಾರುತಗಳಲ್ಲಿ ಇಲ್ಲಿ ಕೊರಿಯಾಲಿಸ್ ಫೋರ್ಸ್ ಮೂಲಕ ಇವು ಫಾರ್ಮೇಷನ್ ಆಗಲ್ಲ. ಕೇವಲ ಎದರಲ್ಲಿ ಸರ ವಾಯುರಾಶಿಗಳು, ಎರಡು ಥರದ ವಾಯುರಾಶಿಗಳು ಮತ್ತು ಸೇಮ್ ವಾಯುರಾಶಿಗಳು ಇರಬಾರ್ದು. ಎರಡು ಬೇರೆ ಬೇರೆ ಥರದ ಎರಡು ವಾಯುರಾಶಿಗಳು ಕಂಡು ಬರ್ಬೇಕು. ಒಂದು ಯಾವ್ದ ಶೀತ ವಾಯುರಾಶಿ ಮತ್ತು ಇನ್ನೊಂದು ಉಷ್ಣ ವಾಯುರಾಶಿ, ಕೋಲ್ಡ್ ಏರ್ ಮಾಸ್ ಮತ್ತು ಇದು ವಾರ್ಮ್ ಏರ್ ಮಾಸ್. ಎರಡು ಏರ್ ಮಾಸ್ಗಳು ಕೂಡಿದಾಗ ಇವು ಫಾರ್ಮೇಷನ್ ಆಗ್ತಾವೆ ನೋಡ್ರಿ. ಇವಿಷ್ಟು ಗೊತ್ತಿರ್ಬೇಕು. ಇವೆರಡು ಡಿಫ್ರೆನ್ಸ್ ನೋಡಂತೇಳಿ ಡಿಫ್ರೆನ್ಸ್ ಇಲ್ಲಿ ನೋಡ್ರಿ. ಉಷ್ಣ ವಲಯದ ಆವರ್ತ ಮಾರುತಗಳು, ಈ ಉಷ್ಣ ವಲಯದ ಆವರ್ತ ಮಾರುತಗಳು ಎಲ್ಲಿದಿಂದ ಎಲ್ಲಿವರೆಗೆ ಕಂಡು ಬರ್ತಾವ ತಂದಿದೆ ನಾನು? 10 ರಿಂದ 30 ಡಿಗ್ರಿ 10 ರಿಂದ 30 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಲ್ಲಿ ಉಷ್ಣ ವಲಯದ ಆವರ್ತ ಮಾರುತಗಳು ಕಂಡು ಬರ್ತಾವ. ಮತ್ತು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಯಾವ್ದು? 35 ರಿಂದ 65ರವರೆಗೂ 35 ರಿಂದ 65 ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಲ್ಲಿ ಕಂಡು ಬರ್ತಾವ. ಅರ್ಥ ಆಗತೈತಿ ಹೇಳಿದ? ಅರ್ಥ ಆಗತೈತಿ ಹೌದಲ್ಲ? ನೆಕ್ಸ್ಟ್ ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಉಷ್ಣ ವಲಯದ ಆವರ್ತ ಮಾರುತಗಳಲ್ಲಿ ಇಲ್ಲಿ ವಾಯುರಾಶಿಗಳು ಸೇರ್ಬೇಕೇನ, ಫ್ರಂಟ್ ವಾಯುಮುಖ ನಿರ್ಮಾಣ ಆಗ್ಬೇಕೇನ? ಇಲ್ಲಿ ಕೊರಿಯಾಲಿಸ್ ಫೋರ್ಸ್ ಪ್ರಕಾರ ಜನರೇಟ್ ಆಕೈತಿ. ಇಲ್ಲಿ ಅಂದ್ರೆ ಈ ಮಾರುತಗಳು ಕೊರಿಯಾಲಿಸ್ ಫೋರ್ಸ್ ಪ್ರಕಾರ ಮಾರುತಗಳು ಉಗಮ ಆಗ್ತಾವೆ. ಆದ್ರೆ ಇಲ್ಲಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳಲ್ಲಿ ವಾಯುಮುಖ ಬೇಕು, ಅಥವಾ ಫ್ರಂಟ್ ಅಂತೀವಲ್ಲ, ಎರಡು ವಾಯುಮುಖಗಳು ಸೇರುವುದರಿಂದ ಇವು ಫಾರ್ಮೇಷನ್ ಆಗ್ತಾವೆ. ಮತ್ತೆ ನೀವು ಯಾವ ಕೇವಲ ಸಮುದ್ರದಲ್ಲಿ ಈ ಸಾಗರದಲ್ಲಿ ಮಾತ್ರ ಚಲಿಸ್ತಾವ? ಉಷ್ಣ ವಲಯದ ಆವರ್ತ ಮಾರುತಗಳು ಕೇವಲ ಸಾಗರಗಳಲ್ಲಿ ಮಾತ್ರ ಚಲಿಸ್ತಾವ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಎರಡು ಕಡೆ ಚಲಿಸ್ತಾವ. ಹೌದಲ್ಲ? ಸಾಗರ ಮತ್ತು ಸಮುದ್ರ ಡಿಫ್ರೆನ್ಸ್ ಗೊತ್ತಿರ್ಬೇಕು ನೋಡ. ಉಷ್ಣ ವಲಯದ ಆವರ್ತ ಮಾರುತಗಳು ಕೇವಲ ಸಾಗರದಲ್ಲಿ ಮಾತ್ರ ಚಲಿಸ್ತಾವ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಎರಡು ಕಡೆ ಸಮ ಅಂತೇಳಿ. ಸಮಶೀತೋಷ್ಣ ವಲಯ ಎರಡು ಭೂಮಿ ಮತ್ತು ಇದು ಸಾಗರ ಪ್ರದೇಶದಲ್ಲಿ ಎರಡು ಕಡೆ ಚಲಿಸ್ತಾವ ಅಂತೈತಿ. ಮತ್ತೆ ಇವು ನೋಡ್ರಿ, ಈ ಉಷ್ಣ ವಲಯದ ಆವರ್ತ ಮಾರುತಗಳು ನೋಡ್ರಿ ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಉಂಟು ಮಾಡ್ತಾವ. ಉಷ್ಣ ವಲಯದ ಆವರ್ತ ಮಾರುತಗಳು ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಉಂಟು ಮಾಡ್ತಾವ ಕಂಪೇರ್ ಟು ಸಮಶೀತೋಷ್ಣ ವಲಯ ಆವರ್ತ ಮಾರುತಗಳಿಗೆ ಕಂಪೇರ್ ಮಾಡಿದ್ರೆ. ಮತ್ತು ಉಷ್ಣ ವಲಯದ ಆವರ್ತ ಮಾರುತಗಳ ಚಲನೆ ಭಾಳ ಸ್ಪೀಡ್ ಇರ್ತೈತಿ. ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳಿಗೆ ಕಂಪೇರ್ ಮಾಡಿದ್ರೆ ಉಷ್ಣ ವಲಯದ ಆವರ್ತ ಮಾರುತಗಳ ಚಲನೆ ಜಾಸ್ತಿ ಇರ್ತೈತಿ ನೋಡ್ರಿ. ಇವು ಯಾವ ಡೈರೆಕ್ಷನ್ದಿಂದ ಯಾವ ಡೈರೆಕ್ಷನ್ ತಿರುಗ್ತಾವೆ ಉಷ್ಣ ವಲಯದ ಆವರ್ತ ಮಾರುತಗಳು? ಅಲ್ಲ, ಹಂಗಲ್ಲ, ಇವು ಸಪರೇಟ್. ಉಷ್ಣ ವಲಯದ ಆವರ್ತ ಮಾರುತಗಳು ಯಾವಾಗಲೂ ಈಸ್ಟ್ ಟು ವೆಸ್ಟ್ ನೋಡ್ರಿ. ಈಸ್ಟ್ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ. ಉಷ್ಣ ವಲಯದ ಆವರ್ತ ಮಾರುತಗಳು ಯಾವಾಗಲೂ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾವ, ಅವು ಚಲಿಸ್ತಾವ. ಇಲ್ಲಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಪಶ್ಚಿಮದಿಂದ ಪೂರ್ವಕ್ಕೆ. ಅದಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಆದ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳನ್ನು ವೆಸ್ಟರ್ಲೀಸ್ ಅಂತೀವಿ. ಹೌದಲ್ಲ? ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳನ್ನು ವೆಸ್ಟರ್ಲೀಸ್ ಅಂತೀವಿ. ಉಷ್ಣ ವಲಯದ ಆವರ್ತ ಮಾರುತಗಳನ್ನು ಈಸ್ಟರ್ಲೀಸ್ ಅಂತೀವಿ. ಅದಕ್ಕೆ ಕರೆಯೋದು ಅವು ಚಲಿಸುವ ಆಧಾರದ ಮೇಲೆ. ಎಲ್ಲಿಂದ ಚಲ್ಸಾತೈತೆ ನೋಡ್ರಿ ಆ ಲೀಸ್ ಅಂತಂತೀವಿ. ಈ ಪೂರ್ವದಿಂದ ಚಲ್ಸಾತೈತಂದ್ರ ಈಸ್ಟರ್ ಲೀಸ್ ಅಂತೇಳಿ, ಪಶ್ಚಿಮದಿಂದ ಚಲ್ಸಾತೈತಂದ್ರ ವೆಸ್ಟರ್ ಲೀಸ್ ಅಂತೇಳಿ. ನಾವು ಅಲ್ಲಿ ಸೀ ಬ್ರೀಸ್, ವಾಟರ್ ಬ್ರೀಸ್, ಇದು ಸೀ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್ ನೋಡ್ತೀವಲ್ಲ, ಅವಾಗಲೂ ಆ ಮಾರುತಗಳು ಎಲ್ಲಿದಿಂದ ಚಲ್ಸಾತಾವ ನೋಡು. ಈಗ ಸಮುದ್ರದಿಂದ ಚಲ್ಸಾತಿದ್ರ ಅದನ್ನು ಸೀ ಬ್ರೀಸ್ ಅಂತಂತೀವಿ. ಅವು ಎಲ್ಲಿದಿಂದ ಚಲಿಸ್ತಾವ ನೋಡ್ರಿ ಆ ಹೆಸರದಿಂದ ಕರಿತೀವಿ. ಮತ್ತು ಎಲ್ಲಿಗೆ ಹೋಗ್ತಾವ ಆ ಹೆಸರದಿಂದ ಕರೆಯಲ್ಲ. ಆ ಮಾರುತಗಳು ಎಲ್ಲಿದಿಂದ ಫ್ಲೋ ಆಗ್ತಾವ ನೋಡ್ರಿ ಆ ಹೆಸರದಿಂದ ಕರಿತೀವಿ. ಇಷ್ಟು ಮಾರುತಗಳು ಇಷ್ಟು ನೋಡು. ಹಿಂಗೆ ಅಂದ್ರೆ ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡಿ ಸಬ್ಜೆಕ್ಟ್ ಅದ ನೋಡಿ. ಇಷ್ಟು ಸಾಕಿ ಒಂದು ಕ್ವಶನಿಗೆ. ಇಷ್ಟು ಮಾರುತಗಳ ಬಗ್ಗೆ ಸಾಕು. ಇವು ಬೇರೆ ಬೇರೆ ಕಡೆ ಈ ನಾರ್ವೆಸ್ಟರ್ ಅಂತೇಳಿ ಎಲ್ಲಿ ಕರೀತಾರ? ನಾರ್ವೆಸ್ಟರ್ ನ್ಯೂಜಿಲ್ಯಾಂಡ್ ಅಲ್ಲ, ನ್ಯೂಜಿಲ್ಯಾಂಡ್ ಕಡೆ ನೋಡಿ.
ನಾರ್ವೆಸ್ಟರ್ ಅಂತೇಳಿ ನ್ಯೂಜಿಲೆಂಡ್ ಅದು ಇದು ನಾನು ಹತ್ರ ನಾರ್ವೆಸ್ಟರ್ ಅಂದ್ರೆ ನ್ಯೂಜಿಲೆಂಡ್, ಟೈಫೂನ್ ಅಂತೇಳಿ ಟೈಫೂನ್ ಫಿಲಿಪೈನ್ಸ್ ಜಪಾನ್ ಕಡೆ ಟೈಫೂನ್ ಅಂತೇಳಿ ಕರೀತಾರೆ. ಫಿಲಿಪೈನ್ಸ್ ಜಪಾನ್ ಕಡೆ ಟೈಫೂನ್ ಅಂತೇಳಿ ಕರೀತಾರೆ. ಇಂಡಿಯಾ ಪಾಕಿಸ್ತಾನ ಇವೆಲ್ಲ ಸ್ಥಳೀಯ ಮಾರುತಗಳಿಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಕರೀತಾರೆ. ಲೋಕಲ್ ಇವೆಂಟ್ಸ್ಗಳಿಗೆ ಲೂ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ, ಟೈಫೂನ್ ಅಂತಂದ್ರೆ ಫಿಲಿಪೈನ್ಸ್ ಜಪಾನ್, ನೆಕ್ಸ್ಟ್ ನಾರ್ವೆಸ್ಟರ್ ಅಂತಂದ್ರೆ ನ್ಯೂಜಿಲ್ಯಾಂಡ್. ಇವ್ ಸಂತಾನ ಭಾಳ ಇಂಪಾರ್ಟೆಂಟ್ ಇದು ಲೋಕಲ್ ಇವೆಂಟ್. ಕ್ಯಾಲಿಫೋರ್ನಿಯಾ ನೋಡ್ರಿ ಸಪ್ರೇಟ್ US ಅಲ್ಲಿ ಕಂಡು ಬರೋ ಕ್ಯಾಲಿಫೋರ್ನಿಯಾ ಆಯ್ತು ನೋಡ್ರಿ. ಈ ಸಂತಾನ ಭಾಳ ಈ ಸಂತಾನ ಬರೋದ್ರಿಂದ ಯಾವ್ದೋ ಒಂದು ಹಣ್ಣು ಬೆಳಿತೈತೆ ಅಂತ ಏನೋ ಐತದು. ಸಂತಾನ ಕ್ಯಾಲಿಫೋರ್ನಿಯಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಸ್ತೈತೆ ನೋಡ್ರಿ. ಈ ಸಹರಾ ಮರುಭೂಮಿಯಲ್ಲಿ ಇನ್ನೊಂದು ಯಾವ್ದೋ ಶಿರಾಕೋ ಹೋದಲ್ಲ, ಶಿರಾಕೋ ಸಹರಾ ಮರುಭೂಮಿಯಲ್ಲಿ ಕಂಡು ಬರ್ತೈತೆ. ಮತ್ತು ಇವೆಲ್ಲಾನು ಹರ್ಮಟನ್ನು ಸಹರಾ ಮರುಭೂಮಿ ನೋಡಿ. ಶಿರಾಕೋ, ಹರ್ಮಟನ್ ಇವೆಲ್ಲ ಸಹರಾ ಲೋಕಲ್ ಇವೆಂಟ್ಗಳು ಗೊತ್ತಿರ್ಬೇಕು. ಕ್ವಶನ್ ಕೇಳ್ತಾರೆ ನೋಡಿ ಸ್ಥಳೀಯ ಮಾರುತಗಳ ಮೇಲೆ. ನಾರ್ವೆಸ್ಟರ್ ಎಲ್ಲಿ ಅಂತಂದೆ ನ್ಯೂಜಿಲ್ಯಾಂಡ್ ನಾರ್ವೆಸ್ಟರ್. ಈ ಟೈಫೂನ್ ಅಂತಂದ್ರೆ ಚೀನಾ ಜಪಾನ್, ಲೂ ಅಂತಂದ್ರೆ ಭಾರತ. ನೆಕ್ಸ್ಟ್ ಸಂತಾನ ಅದ ಪಶ್ಚಿಮ ಆಫ್ರಿಕಾ, ಅದ ಸಹರಾ ಮರುಭೂಮಿ ಕಡೆಗೆ ಅದು ಕಂಡು ಬರ್ತೈತಿ ನೋಡ್ರಿ. ಹೌದಲ್ಲ, ಸಹರಾ ಮರುಭೂಮಿ ಕಡೆ ಕಂಡು ಬರ್ತೈತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿವೆ? ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಶಿವಮೊಗ್ಗ. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಶಿವಮೊಗ್ಗ. ಶೆಟ್ಟಿಹಳ್ಳಿ ಶಿವಮೊಗ್ಗ ಹೌದಲ್ಲ, ಹೆಸರು ಕರೆಕ್ಟ್ ಐತದಲ್ಲ, ಕರೆಕ್ಟ್ ಐತಿ. ಶೆಟ್ಟಿಹಳ್ಳಿ ಶಿವಮೊಗ್ಗದಾಗ ಕಂಡು ಬರ್ತೈತಿ. ನೆಕ್ಸ್ಟ್, ಕಮಸಂದ್ರ ವನ್ಯಜೀವಿ ಅಭಯಾರಣ್ಯ ಕೋಲಾರ. ಕಮಸಂದ್ರ ಐತಲ್ಲ, ಕಮಸಂದ್ರ ಎದಕ್ಕೆ ಫೇಮಸ್ ಐತ್ರಿ? ಕಮ್ಸ್ ಅಂದ್ರೆ ಇಲ್ಲಿ ಏನೋ ಇದಾಗಿದ್ರಲ್ಲ ಅಂತಂದ್ರ ಅಲ್ಲ, ಅಂಕ ಸಮುದ್ರ ಅಲ್ಲ, ಕಮ್ಸ್ ಅಂದ್ರ ಕೋಲಾರದಾಗ ಏನೋ ನ್ಯೂಸ್ ಒಳಗಿತ್ತದು. ಕಮ್ಸ್ ಅಂದ್ರ ವನ್ಯಜೀವಿ ಅಭಯಾರಣ್ಯ ಕೋಲಾರದಾಗ ಕಂಡು ಬರ್ತೈತಿ ನೋಡ್ರಿ. ನೆಕ್ಸ್ಟ್, ಕಪ್ಪತ್ ಗುಡ್ಡ ವನ್ಯಜೀವಿ ಅಭಯಾರಣ್ಯ ಬಳ್ಳಾರಿ ಕೊಟ್ಟನವ, ಇದ್ರ ಹಂಗಾಗತ್ತೆ ಹೌದಲ್ಲ. ನೆಕ್ಸ್ಟ್, ಜೋಗಿಮಟ್ಟಿ ವನ್ಯಜೀವಿ ಅಭಯಾರಣ್ಯ ಗದಗ. ಜೋಗಿಮಟ್ಟಿ ಅಂದ್ರೆ ಚಿತ್ರದುರ್ಗ, ಇಲ್ಲಿ ಕಪ್ಪತ್ ಗುಡ್ಡ ಹತ್ರ. ಇದು ಟೋಟಲ್ ನಮ್ಮ ಭಾರತದಲ್ಲಿ ಎಷ್ಟು ಇದು ವನ್ಯಜೀವಿ ಅಭಯಾರಣ್ಯಗಳು ಕಂಡು ಬರ್ತಾವ? ವನ್ಯಜೀವಿ ಅಭಯಾರಣ್ಯ ಮತ್ತು ಪಕ್ಷಿಧಾಮ ಕರ್ನಾಟಕದಾಗ, ಭಾರತದಾಗಲ್ಲ 35 ಕಂಡು ಬರ್ತಾವ ನೋಡ್ರಿ. 35 36 ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಪಕ್ಷಿಧಾಮಗಳೆಲ್ಲ ಸೇರಿ 36 ಕಂಡು ಬರ್ತಾವ ನೋಡ್ರಿ. ಟೋಟಲ್ ನಮ್ಮ ಭಾರತದಲ್ಲಿ ಕಂಡು ಬರುವ ಎಲಿಫೆಂಟ್ ಕಾರಿಡಾರ್ಗಳು ಎಷ್ಟು ಅದಾವ? ಕಾರಿಡಾರ್ ಮತ್ತು ಕಾರಿಡಾರ್ ಅಂತಂದ್ರೆ ಏನ್ರಿ? ಹೋಗಾಕ ಕಾರಿಡಾರ್ ಕೇಳತ್ತೀನಿ, ರಿಸರ್ವ್ ಅಲ್ಲ. ಎಲಿಫೆಂಟ್ ರಿಸರ್ವ್ ಬೇರೆ, ಎಲಿಫೆಂಟ್ ಕಾರಿಡಾರ್ ಬೇರೆ. ಕಾರಿಡಾರ್ ಅಂದ್ರ ಇದು ಇರ್ತೈತಿ ನೋಡು, ಆನೆ ಇರ್ತೈತಿ ನೋಡಿ ಹೋಗಾಕ್ ಕೊಡುದ. ರಿಸರ್ವ್ ಗಳು ಕಡಿಮೆ ಇರ್ತಾವ. ರಿಸರ್ವ್ ಅಂದ್ರ ಅವ್ರಿಗೆ ಸಂರಕ್ಷಣೆ ಮಾಡಿಡೋದು ರಿಸರ್ವ್ಸ್. ಕಾರಿಡಾರ್ ಅಂತಂದ್ರ ಈಗ ಆನೆಗಳು ಯಾವ್ದೇ ತೊಂದರೆ ಆಗ್ಲಾರ್ದಂಗ ಹೋಗುದು. ಮತ್ ಏನ್ ಅನ್ನತೀನಿ, ಮತ್ತೆ ಕಾರಿಡಾರ್ ಮತ್ತು ರಿಸರ್ವ್ ಒಳಗ ಡಿಫ್ರೆನ್ಸ್ ಐತಿ ನೋಡು. ಕಾರಿಡಾರ್ ಅಂತಂದ್ರೆ 150 ಅದಾವ ಸರ್. ಕಾರಿಡಾರ್ ಅಂತಂದ್ರೆ ಈ ಎಲಿಫೆಂಟ್ಗಳು ಇವೆಲ್ಲ ಹೋಗಕ್ ಅಂದ್ರ ದಾರಿ ಮಾಡ್ಬೇಕು, ಅವಾಗ ಯಾವ್ದೇ ಗಾಡಿ ತೊಂದರೆ ಆಗಬಾರ್ದು ಏನಂತೇಳಿ ಮ್ಯಾಗಿಂದ ಫ್ಲೈಓವರ್ ಮಾಡ್ಬಿಡುದ, ಕೆಳಗಿಂದ ಆರಾಮಾಗಿ ಓಡಾಡ್ತಿರ್ತಾವ, ಅವುಗಳು ಕಾರಿಡಾರ್ ಅಂತೀವಿ. ಅವೆಲ್ಲ 150 ಕಾರಿಡಾರ್ಗಳು, ಏಪ್ರಿಲ್ ಕಾರಿಡಾರ್ಗಳು 150 ಕಂಡು ಬರ್ತಾವ ನೋಡ್ರಿ. ಭಾರತದಲ್ಲಿ ಅತ್ಯಂತ ಹೈಯೆಸ್ಟ್ ವೆಸ್ಟ್ ಬೆಂಗಾಲ್ ನೋಡ್ರಿ. ವೆಸ್ಟ್ ಎಷ್ಟು ಅದಾವ? ಕರ್ನಾಟಕದಾಗ 9 ಅದಾವ ನೋಡ್ರಿ. ಕರ್ನಾಟಕದಲ್ಲಿ 9 ಕಾರಿಡಾರ್ ಅದಾವ ನೋಡ್ರಿ. ಎಲಿಫೆಂಟ್ ಕಾರಿಡಾರ್ ಕರ್ನಾಟಕದಲ್ಲಿ 9 ಕಂಡು ಬರ್ತಾವ. ವೆಸ್ಟ್ ಬೆಂಗಾಲ್ ಹೈಯೆಸ್ಟ್ ಐತಿ. ವೆಸ್ಟ್ ಬೆಂಗಾಲ್ದಾಗ ಎಷ್ಟು ಕಂಡು ಬರ್ತಾವ? ಜಾಸ್ತಿ ಅದಾವ, 30 ಮೇಲೆ ಅದಾವ. 26 ವೆಸ್ಟ್ ಬೆಂಗಾಲ್ದಾಗ 26 ಎಲಿಫೆಂಟ್ ಕಾರಿಡಾರ್ ಕಂಡು ಬರ್ತಾವ ನೋಡ್ರಿ. ನೆಕ್ಸ್ಟ್, ಎಲಿಫೆಂಟ್ ರಿಸರ್ವ್ಸ್ ಎಷ್ಟು ಅದಾವ? ಎಲಿಫೆಂಟ್ ರಿಸರ್ವ್ಸ್ ಟೋಟಲ್ ಇವು 33 ಅಲ್ಲ. 33ನೇ ಎಲಿಫೆಂಟ್ ರಿಸರ್ವ್ಸ್ ಯಾವ್ದು? ಉತ್ತರ ಪ್ರದೇಶದ ತೆರಾಯಿ ಆನೆ ಮೀಸಲು ತಾಣ ಐತಿ ನೋಡ್ರಿ. ಇದು 33ನೇ ಆನೆ ಮೀಸಲು ತಾಣ ನೋಡ್ರಿ. ಭಾರತದಲ್ಲಿ ಕಂಡು ಬರುವ 33ನೇ ಆನೆ ಮೀಸಲು ತಾಣ ಅಂತಂದ್ರ ಉತ್ತರ ಪ್ರದೇಶದ ತೆರಾಯಿ ನೋಡ್ರಿ. ಹೌದಲ್ಲ, ಉತ್ತರ ಪ್ರದೇಶದ ತೆರಾಯಿ ಭಾರತದಲ್ಲಿ ಕಂಡು ಬರುವ 33ನೇ ಆನೆ ಮೀಸಲು ತಾಣ. ಕರ್ನಾಟಕದಲ್ಲಿ ಎಷ್ಟು ಕಂಡು ಬರುವ ಆನೆ ಮೀಸಲು? 2. ಎಲ್ಲಿ ಕಂಡು ಬರ್ತಾವ? ಒಂದು ದಾಂಡೇಲಿ, ಇನ್ನೊಂದು ಮೈಸೂರು ಮತ್ತು ದಾಂಡೇಲಿಯಲ್ಲಿ 2 ಎಲಿಫೆಂಟ್ ರಿಸರ್ವ್ಸ್ಗಳು ಕಂಡು ಬರ್ತಾವ. ಮತ್ತು ಕರ್ನಾಟಕದಲ್ಲಿ 9 ಎಲಿಫೆಂಟ್ ಕಾರಿಡಾರ್ಗಳು ಕಂಡು ಬರ್ತಾವ ನೋಡ್ರಿ. ಕರ್ನಾಟಕದಲ್ಲಿ 9 ಎಲಿಫೆಂಟ್ ಕಾರಿಡಾರ್ ಕಂಡು ಬರ್ತಾವ. ರಿಸರ್ವ್ಸ್ ಅಂದ್ರೆ 2, ಮೈಸೂರು ಒಂದು, ದಾಂಡೇಲಿ ಒಂದು, ಇದು ಕಂಡು ಬರ್ತೈತೆ ನೋಡ್ರಿ. ಹೌದಾ, ಇವು ಇಷ್ಟು ಕೊಟ್ಟಾರ. ಬೇರೆ ಬೇರೆ ಜೋಗಿಮಟ್ಟಿ ಅಂತಂದ್ರೆ ಗದಗ ಕೊಟ್ಟಾನ, ಚಿತ್ರದುರ್ಗ ಆಗತ್ತದು. ನೆಕ್ಸ್ಟ್ ನೋಡ್ರಿ, ಮಾಂಜ್ರಾ ಮತ್ತು ಕಾರಂಜಾ ನದಿಗಳು ಕೆಳಕಂಡು ಯಾವ ಮಾದರಿಯ ನದಿ ಕಾಲುವೆ ವ್ಯವಸ್ಥೆಯನ್ನು ರೂಪಿಸುತ್ತವೆ? ಅಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂತಂದ್ರೆ ಏನು? ಇಲ್ಲಿ ಈಗ ಗೋದಾವರಿ ಮ್ಯಾಗ ಹರಿತಿರ್ತದಲ್ಲ, ಗೋದಾವರಿ ಹರಿಯುವಾಗ ಇದು ಮಾಂಜ್ರಾ ಈ ಮಾಂಜ್ರಾ ಹರಿತಿರ್ತೈತಲ್ಲ, ಈ ಕಾರಂಜಾ ಒಂದು ವಿರುದ್ಧವಾಗಿ ಸೇರ್ತೈತೆ. ಅದಕ್ಕೆ ಮಾಂಜ್ರಾ ನದಿ ಉಪನದಿ ಅದಲ್ಲ ಕಾರಂಜಾ. ಈ ಮಾಂಜ್ರಾ ನದಿ ಎದರದ್ದು ಉಪನದಿ? ಗೋದಾವರಿ ನದಿ ಉಪನದಿ ಹೌದಲ್ಲ. ಮಾಂಜ್ರಾ ನದಿ ಗೋದಾವರಿ ನದಿ ಉಪನದಿ. ಇದು ಕಾರಂಜಾ
ಮಾಂಜ್ರಾ ನದಿ ಉಪನದಿ. ಇವೆಲ್ಲ ಅಬ್ಸಿಕ್ವೆಂಟ್ ಅಂದ್ರೆ ಉಲ್ಟಾ ಮಾದರಿಯಲ್ಲಿ ಸೇರೋದು. ಇನ್ನೊಂದು ಯಾವ್ದು ಕೊಟ್ಟಾರ ರುಕ್ಷ ಮಾದರಿ ಅಥವಾ ಡೆಂಡ್ರಿಟಿಕ್ ಪ್ಯಾಟರ್ನ್ ಎಕ್ಸಾಂಪಲ್ ಯಾವ ಹೋಗ್ತಾವ? ಅದು ರೇಡಿಯಲ್. ಅದು ಕೃಷ್ಣ ಕಾವೇರಿ ಪಶ್ಚಿಮ ಘಟ್ಟದಲ್ಲಿ ಇರ್ತಾವ ನೋಡಿ ಸರ್. ಗಂಗಾ ಬ್ರಹ್ಮಪುತ್ರ ಸಿಂಧು ಅದಾವ ನೋಡ, ಇವೆಲ್ಲ ಡೆಂಡ್ರಿಟಿಕ್ ನೋಡ್ರಿ. ಗಂಗಾ ಅಂದ್ರ ಒಂಥರ ಏನ್ ಇರ್ತೈತಿ ಅಂತ ಗೊತ್ತೇನ? ಬೇರ್ ಇರ್ತಾವಲ್ಲ, ಬೇರ್ ಗತ್ಲೆ ನಮ್ದ ಈ ಗಿಡದ ಬೇರೆ ಇರ್ತಾವ ನೋಡ್ರಿ, ಅದಗತ್ಲೆ ಹಿಂಗ್ ಡಿವೈಡ್ ಆಗಿ ಬೇರೆ ಬೇರೆ ಬ್ರಾಂಚಸ್ ಆಗಿ ಹೊಡಿತಾವ ನೋಡ್ರಿ. ಅವುಗಳಲ್ಲಿ ಡೆಂಡ್ರಿಟಿಕ್ ಪ್ಯಾಟರ್ನ್ ಅಂತಂತೀವಿ. ಡೆಂಡ್ರೋಕ್ರೋನಾಲಜಿ ಅಂತಂದ್ರೆ ಅದಕ್ಕಂತೀವ್ರಿ ನಾವು, ಮರಗಳ ಬಗ್ಗೆ ಅಧ್ಯಯನ ಮಾಡೋದಲ್ಲ. ಅದಕ್ಕಾಗಿ ಮರದ ಬೇರೆ ಇರ್ತಾವ ನೋಡ್ರಿ, ಆ ತರ ಬೇರೆ ಬೇರೆ ಬ್ರಾಂಚಸ್ ಆಗಿ ಹೊಡಿತೈತಿ ನೋಡ್ರಿ, ಅದು ಡೆಂಡ್ರಿಟಿಕ್ ಪ್ಯಾಟರ್ನ್. ಗಂಗಾ, ಸಿಂಧು, ಬ್ರಹ್ಮಪುತ್ರ ಇವೆಲ್ಲ ಡೆಂಡ್ರಿಟಿಕ್ ಪ್ಯಾಟರ್ನಿಗೆ ಎಕ್ಸಾಂಪಲ್ ಅದು. ಬಟ್ ಡೆಂಡ್ರಿಟಿಕ್ ಪ್ಯಾಟರ್ನ್ ಮತ್ತು ಟ್ರೆಲಿಸ್ ಪ್ಯಾಟರ್ನ್ ಅಂತ ಬರ್ತೈತಿ, ಇವೆರಡು ಸೇಮ್ ಆಗತ್ತೆ ನೋಡಿ. ಇವೆಲ್ಲ ಎಕ್ಸಾಂಪಲ್ ಟ್ರೆಲಿಸ್ ಪ್ಯಾಟರ್ನಿಗೂ ಗಂಗಾ, ಸಿಂಧು, ಬ್ರಹ್ಮಪುತ್ರ ಇವೆಲ್ಲ ಟ್ರೆಲಿಸ್ ಪ್ಯಾಟರ್ನ್ ಮತ್ತು ಡೆಂಡ್ರಿಟಿಕ್ ಪ್ಯಾಟರ್ನ್ ಅಥವಾ ವೃಕ್ಷಾಕಾರದ ಮಾದರಿಯ ನದಿ ವ್ಯವಸ್ಥೆ ಕಣಗಳು. ಇವು ಮೂರು ನೋಡಿ. ನೆಕ್ಸ್ಟ್ ರೇಡಿಯಲ್ ಪ್ಯಾಟರ್ನಿಗೆ ಏನಂತೀರಿ? ಏನ ರೇಡಿಯಲ್ ಪ್ಯಾಟರ್ನ್ ಅಂತಂದ್ರೆ ಏನ? ಎತ್ತರ ಪ್ರದೇಶದಲ್ಲಿ ನದಿ ಹುಟ್ಟೈತಿ, ಅದು ಸುತ್ತಲೂ ಬೇರೆ ಬೇರೆ ಬ್ರಾಂಚಸ್ ಆಗಿ ಬೇರೆ ಬೇರೆ ನದಿಗಳಾಗಿ ಹರಿತೈತಿ ನೋಡ್ರಿ, ಅದನ್ನು ರೇಡಿಯಲ್ ಇದು ಯಾವ್ದು ರೇಡಿಯಲ್ ಪ್ಯಾಟರ್ನ್ ಅಥವಾ ಏನಂತೀವಿ ಕನ್ನಡದಾಗ? ವೃತ್ತಾಕಾರ ಮಾದರಿಯ ಇದು ಅಂತೀವಿ, ರೇಡಿಯಲ್ ಪ್ಯಾಟರ್ನ್ ಅಥವಾ ವೃತ್ತಾಕಾರ ಮಾದರಿಯ ಇದು ಐತಿ. ಈ ರೇಡಿಯಲ್ ಪ್ಯಾಟರ್ನ್ ಎಕ್ಸಾಂಪಲ್ ನಂದಿ ದುರ್ಗ ವ್ಯವಸ್ಥೆ ಐತಲ್ಲ, ಉತ್ತರ ಪೆನಾರ್, ದಕ್ಷಿಣ ಪೆನಾರ್ ಮತ್ತು ಪಿನಾಕಿನಿ ಹೋದಲ್ಲ. ಉತ್ತರ ಪೆನಾರ್, ದಕ್ಷಿಣ ಪೆನಾರ್ ಮತ್ತು ಪಾಲಾರ್ ಎಂಬ ಇವು ನದಿಗಳು ಬರ್ತಾವ, ಇವೆಲ್ಲ ದಕ್ಷಿಣ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಏನು ರೇಡಿಯಲ್ ಪ್ಯಾಟರ್ನಿಗೆ? ನಾ ಮೊನ್ನೆ ಒಂದು ಸೋನಮ್ ಅಂತ ಹೇಳಿ ಕೋಡ್ ಹೇಳಿದ ಗೊತ್ತಾ? ಏನು ಗೊತ್ತಾ? ಯಾವ ಎಲ್ಲಿದೆ? ಅಮರಕಂಟಕದಾಗ ಹುಡ್ತಾವಲ್ಲ ಅಲ್ಲಿ, ನರ್ಮದಾ ಮತ್ತು ಅಮರಕಂಟಕ ಅಲ್ಲ, ಮಹಾನದಿ ಸೋನಮ್ ಅಂತ ಅಂದಿದಲ್ಲ. ಈ ಸೋನಮ್ ಸಹಿತ ರೇಡಿಯಲ್ ಪ್ಯಾಟರ್ನಿಗೆ ಎಕ್ಸಾಂಪಲ್ ನೋಡ್ರಿ. ಸೋನಮ್ ಅಂತೇಳಿ, ಸೋ ಅಂತಂದ್ರೆ ಸೋನ್ ನದಿ, ನರ್ಮದಾ, ಅಂತಂದ್ರೆ ಮಹಾನದಿ. ಇವು ಮೂರು ಅಮರಕಂಟಕ ಹಿಲ್ಸ್ ಹುಟ್ಟಿ ಅವೆಲ್ಲ ಸುತ್ತಲೂ ಹರಿತಾವ ನೋಡ್ರಿ. ಈ ಸಹಿತ ಅಮರಕಂಟಕ ಸಹಿತ ಒಂದು ಇದು ರೇಡಿಯಲ್ ಪ್ಯಾಟರ್ನಿಗೆ ಎಕ್ಸಾಂಪಲ್ ನೋಡ್ರಿ, ರೇಡಿಯಲ್ ಪ್ಯಾಟರ್ನಿಗೆ ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಯಾವ್ದು ಬರ್ತೈತಿ? ನೆಕ್ಸ್ಟ್ ಇದು ರೆಕ್ಟಾಂಗಲ್ ಪ್ಯಾಟರ್ನ್ ಬರ್ತೈತಿ ಹೌದಲ್ರಿ? ಆಯತಾಕಾರದ ನದಿ ವ್ಯವಸ್ಥೆ. ಯಾವ್ದಾವ್ದು ಆಯತಾಕಾರದ 90 ಡಿಗ್ರಿ ಒಳಗೆ ಬೆಂಡ್ ಆಗ್ತವೆ. ಯಾವ್ದು? ಕೇನ್, ಬೆಟ್ವಾ, ಚಂಬಲ್ ಅದ ನೋಡ್ರಿ. ಇವೆಲ್ಲ ಆಯತಾಕಾರದ ನದಿ ವ್ಯವಸ್ಥೆಗೆ ಎಕ್ಸಾಂಪಲ್ ಆಗತ್ತೆ ನೋಡ್ರಿ. ಆಯತಾಕಾರದ ನದಿ ವ್ಯವಸ್ಥೆ ಅಥವಾ ಏನಂತೀವಿ? ರೆಕ್ಟಾಂಗಲ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಬರ್ತೈತಿ. ರೆಕ್ಟಾಂಗಲ್ ಡ್ರೈನೇಜ್ ಪ್ಯಾಟರ್ನ್ ಅಥವಾ ಆಯತಾಕಾರದ ನದಿ ವ್ಯವಸ್ಥೆಗೆ ಎಕ್ಸಾಂಪಲ್ ಕೇನ, ಬೆಟ್ವಾ, ಚಂಬಲ್ ಇವೆಲ್ಲ ಎದರ ನದಿ ಉಪನದಿಗಳು? ಎಲ್ಲ ಯಮುನಾ ನದಿಯ ಉಪನದಿ. ಯಾವ ದಂಡೆ ಉಪನದಿಗಳು? ಬಲದಂಡೆ ಉಪನದಿ. ಯಮುನಾ ನದಿಯ ಬಲದಂಡೆ ಉಪನದಿಗಳು. CSK ಬ್ಯಾಟ್ ತಂದಿದೆವಲ್ಲ ಬಲದಂಡೆ ಉಪನದಿಗಳಿಗೆ. ಯಮುನಾ ನದಿಯ ಬಲದಂಡೆ ಉಪನದಿಗಳು CSK ಬ್ಯಾಟ್ ಅಂದಿದೆ. ಸಿಯಾತ್ ಅಂದ್ರೆ ಏನ? ಚಂಬಲ್, ಸಿಂಧ್, ಸೋನ್, ಸಿಂಧ್, CSK ಬ್ಯಾಟ್. ಸಿಯತ್ ಅಂದ್ರೆ ಚಂಬಲ್, ಎಸ್ ಅಂತಂದ್ರ ಸಿಂಧ್, ಆಮೇಲೆ ಆಮೇಲೆ ಬೆಟ್ವಾ. CSK ಬ್ಯಾಟ್, ಬೆಟ್ವಾ. ಆಮೇಲೆ ಟೋನ್ ಒಂದು ಬರ್ತೈತೆ ನೋಡ್ರಿ. CSK ಬ್ಯಾಟ್ ಅಂತಂದ್ರ ಇವ್ ಚಂಬಲ್, ಸಿಂಧ್, ಕೇನ್, ಬೆಟ್ವಾ ಮತ್ತು ಟೋನ್ ಇವೆಲ್ಲ ಬಲದಂಡೆ, ಯಮುನಾ ನದಿಯ ಬಲದಂಡೆ ಉಪನದಿಗಳು ನೋಡ್ರಿ. ಹೌದಲ್ಲ? ಇವು ಬಲದಂಡೆ ಉಪನದಿ. ಇವು ಎದಕ್ಕೆ ಎಕ್ಸಾಂಪಲ್ ಆಗತ್ರಿ? ಇವು ಚಂಬಲ್, ಕೇನ, ಬೆಟ್ವಾ ಆಯತಾಕಾರದ ನದಿ ವ್ಯವಸ್ಥೆಗೆ ಅಥವಾ ರೆಕ್ಟಾಂಗುಲರ್ ರಿವರ್ ಪ್ಯಾಟರ್ನಿಗೆ ಇವು ಎಕ್ಸಾಂಪಲ್ ಆಗತ್ತೆ ನೋಡ್ರಿ. ಸರ್, ಇದಕ್ಕೆ ಡೆಂಡ್ರಿಟಿಕ್ ಪ್ಯಾಟರ್ನಿಗೆ ಯಾವ ಒಂದು ಎಕ್ಸಾಂಪಲ್? ನಾನು ಇವೆಲ್ಲ ಡೆಂಡ್ರಿಟಿಕ್ ಪ್ಯಾಟರ್ನಿಗೆ ಎಕ್ಸಾಂಪಲ್ ಅದಾವ ಅಂತಂದೆ. ನೆಕ್ಸ್ಟ್ ಇದಕ್ರಿ ಇದು ನಾರ್ಮಲ್ ರೇಡಿಯಲ್ ಪ್ಯಾಟರ್ನಿಗೆ ಎಕ್ಸಾಂಪಲ್ ಯಾವ? ನಂದಿದುರ್ಗ ವ್ಯವಸ್ಥೆ ಮತ್ತು ಅಮರಕಂಟಕ. ನಂದಿದುರ್ಗ ವ್ಯವಸ್ಥೆ ಮತ್ತು ಅಮರಕಂಟಕ ನದಿ ವ್ಯವಸ್ಥೆ ಇವು ರೇಡಿಯಲ್ ಪ್ಯಾಟರ್ನ್. ಅಮರಕಂಟಕದಲ್ಲಿ ಯಾವ ನದಿ ಹುಡ್ತಾವ? ಮಹಾನದಿ, ಸೋನ, ನರ್ಮದಾ. ಮಹಾನದಿ, ಸೋನ, ನರ್ಮದಾ ಅಲ್ಲಿ ಹುಡ್ತಾವ ನೋಡ್ರಿ. ಈ ರೇಡಿಯಲ್ ಪ್ಯಾಟರ್ನ್ ಆಪೋಸಿಟ್ ಒಂದು ಸೆಂಟ್ರಿಪಿಟಲ್ ಸೆಂಟ್ರಿಪಿಟಲ್ ಪ್ಯಾಟರ್ನ್ ಯಾವ್ದು ಹೇಳ್ರಿ? ಲೋಕ್ಟಾಕ್ ಸರೋವರ ಬರ್ತೈತೆ ನೋಡ್ರಿ. ಸಾಂಬಾರ್ ಮತ್ತು ಲೋಕ್ಟಾಕ್ ಸರೋವರ ಅದಾವ ನೋಡ್ರಿ. ಸೆಂಟ್ರಿಪಿಟಲ್ ಅಂತಂದ್ರೆ ಕೇಂದ್ರಾಭಿಮುಖ, ಅಂದ್ರೆ ಸುತ್ತಲೂ ಮಧ್ಯದಲ್ಲಿ, ಅಂದ್ರೆ ಸುತ್ತಲಿನ ನದಿಗಳು ಬಂದ ಮಧ್ಯದಲ್ಲಿ ಸೇರ್ತಾವ್ರಿ. ಅದು ಸೆಂಟ್ರಿಪಿಟಲ್ ಪ್ಯಾಟರ್ನ್. ಅಂದ್ರೆ ಇವು ಲೋಕ್ಟಾಕ್, ಮಣಿಪುರದ ಲೋಕ್ಟಾಕ್ ಸರೋವರ ಐತಿ ನೋಡ್ರಿ. ಇದು ಮತ್ತು ಸಾಂಬಾರ್ ಸರೋವರ ಸೆಂಟ್ರಿಪಿಟಲ್ ಪ್ಯಾಟರ್ನಿಗೆ ಎಕ್ಸಾಂಪಲ್ ಆಗತ್ತೆ ನೋಡ್ರಿ. ಸೆಂಟ್ರಿಪಿಟಲ್ ಪ್ಯಾಟರ್ನಿಗೆ ಎಕ್ಸಾಂಪಲ್ ಆಗತ್ತೆ. ಕೇಂದ್ರಾಭಿಮುಖ ನದಿ ವ್ಯವಸ್ಥೆ ಅಂತ ಬರ್ತೈತಿ. ಕೇಂದ್ರಾಭಿಮುಖ ನದಿ ವ್ಯವಸ್ಥೆ. ಮತ್ತೆ ಯಾವ ನದಿ ವ್ಯವಸ್ಥೆ ಬರ್ತಾವ? ಮತ್ತು ನಾವು ಈ ನದಿ ಕರ್ನಾಟಕದಲ್ಲಿ ಜಲಾನಯನ ಪ್ರದೇಶನ 5 ನದಿ ವ್ಯವಸ್ಥೆಗಳಿಗೆ ಡಿವೈಡ್ ಮಾಡ್ತೀವಿ ನೋಡ್ರಿ. ಈ ಅತ್ಯಂತ ಜಲಾನಯನ ಪ್ರದೇಶಕ್ಕೆ ಅನುಗುಣವಾಗಿ ಅತ್ಯಂತ ಹೆಚ್ಚು ಯಾವ್ದ? ನೆಕ್ಸ್ಟ್ ಕೃಷ್ಣ, ಕಾವೇರಿ, ಕೃಷ್ಣ, ಕಾವೇರಿ, ಪಶ್ಚಿಮ ನದಿಗಳು. ನೆಕ್ಸ್ಟ್ ಮೂರು ನಂದಿದುರ್ಗ ಕನ್ಸಿಡರ್ ಮಾಡ್ಬಿಡು. ಟೋಟಲ್ ನಂದಿದುರ್ಗ. ನೆಕ್ಸ್ಟ್ ಗೋದಾವರಿ. ಒಂದೇದ ಯಾವ್ದ?
ಕೃಷ್ಣ, ಕಾವೇರಿ, ಪಶ್ಚಿಮ ಪಶ್ಚಿಮ ಕೆರೆಯ ನದಿಗಳು ನಂದಿದುರ್ಗ ವ್ಯವಸ್ಥೆ ಮತ್ತೆ ಗೋದಾವರಿ. ಗೋದಾವರಿ. ನಂದಿದುರ್ಗ ವ್ಯವಸ್ಥೆದಾಗ ಅಂದ್ರೆ ಫಸ್ಟ್ ಯಾವ್ದಂತೀರಿ? ಉತ್ತರ ಪೆನಾರ್ ಬರ್ತೈತೆ. ಉತ್ತರ ಪೆನಾರ್, ಆಮೇಲೆ ದಕ್ಷಿಣ ಪೆನಾರ್, ಆಮೇಲೆ ಪಾಲಾರ. ಉತ್ತರ ಪೆನಾರ, ದಕ್ಷಿಣ ಪೆನಾರ, ಪಾಲಾರ. ನಂದಿದುರ್ಗ ಇವು ನಾರ್ಮಲ್ 5 ಅಂತೇಳಿ ಕನ್ಸಿಡರ್ ಮಾಡ್ತೀವಿ ನಾವು. ನಂದಿದುರ್ಗ ವ್ಯವಸ್ಥೆಯನ್ನು ಒಂದ ಅಂತ ಕನ್ಸಿಡರ್ ಮಾಡ್ತೀವ. ನೋಡೋದು ಪಾಲಾರ್ ನಡುವೆನ ದಕ್ಷಿಣ ಪಾಲಾರ್ ಯಾವ್ದೈತಿ ನೋಡ್ರಿ. ಇವು ಹಾ ಉತ್ತರ ಪಿನಾಕಿನಿ, ಪಾಲಾರ, ದಕ್ಷಿಣ ಪೆನಾರ್ ನೋಡ್ರಿ. ಉತ್ತರ ಪಿನಾಕಿನಿ, ಪಾಲಾರ, ದಕ್ಷಿಣ ಪೆನಾರ್. ಇಲ್ಲಿ ನೋಡ ಕ್ವಶನ್ ಇವು 5 ವ್ಯವಸ್ಥೆ ಕೇಳ್ತಾರ ನೋಡ್ರಿ. ನಂದಿದುರ್ಗ ವ್ಯವಸ್ಥೆ ಯಾವಾಗ ಬರ್ತೈತಿ? 4ನೇ ನಂದಿದುರ್ಗ ವ್ಯವಸ್ಥೆ ಬರ್ತೈತಿ ನೋಡ್ರಿ. ಇವು ಏನಂದ್ವಿ? ನದಿ ಜಲಾನಯನ ಪ್ರದೇಶದ ಆಧಾರದ ಮೇಲೆ, ಅಲ್ಲಿ ನದಿ ನೀರು ಹರಿಯುವ ಪ್ರದೇಶದ ಮೇಲೆ, ನದಿ ಎಷ್ಟು ವ್ಯಾಲ್ಯೂಮ್ದಾಗ ನೀರು ಹರಿತೈತಿ ನೋಡ, ಎಷ್ಟು ಪ್ರಮಾಣದಲ್ಲಿ ನೀರು ಹರಿತಾರೋ ಒಂದೇದು ಯಾವ್ದು ಬರ್ತೈತಿ? ಪಶ್ಚಿಮ ಕೆರೆಯ ನದಿಗಳು. ನೆಕ್ಸ್ಟ್ ಕೃಷ್ಣ, ನೆಕ್ಸ್ಟ್ ಕಾವೇರಿ, ನೆಕ್ಸ್ಟ್ ಗೋದಾವರಿ, ನೆಕ್ಸ್ಟ್ ನಂದಿದುರ್ಗ ವ್ಯವಸ್ಥೆ. ಫಸ್ಟ್ ನದಿ ವ್ಯಾಲ್ಯೂಮ್, ನದಿ ಹಂಗ ಹರಿಯತೈತಿ ನೋಡ್ರಿ, ನೀರ್ ಎಷ್ಟು ತುಂಬ್ಕೊಂಡು ಹರಿಯತೈತಿ ನೋಡು, ಅದನ್ನೊಂದು ಕನ್ಸಿಡರ್ ಮಾಡಿದ್ರ ಒಂದೇದು ಪಶ್ಚಿಮ ಕೆರೆಯ ನದಿಗಳು, ಎರಡನೇದು ಕೃಷ್ಣ, ಕಾವೇರಿ, ಆಮೇಲೆ ಗೋದಾವರಿ, ಆಮೇಲೆ ನಂದಿದುರ್ಗ ವ್ಯವಸ್ಥೆ ನೋಡ್ರಿ. ಇವೆರಡು ನೆನಪಿರ್ಲಿ. ಈ ಜಲಾನಯನ ಪ್ರದೇಶದ ಆಧಾರ ಮೇಲೆ ಮತ್ತು ಅವು ಹರಿಯೋ ಇದು ಜಲಾನಯನ ಪ್ರದೇಶದ ಆಧಾರ ಮೇಲೆ ಒಂದೇ ಯಾವ್ದು ಬರ್ತೈತೆ ಸರ್? ಕೃಷ್ಣ, ಕಾವೇರಿ, ಪಶ್ಚಿಮ ಕೆರೆಯ ನದಿಗಳು, ನಂದಿದುರ್ಗ ವ್ಯವಸ್ಥೆ, ಗೋದಾವರಿ. ಇದು ಜಲಾನಯನ ಪ್ರದೇಶದ ಆಧಾರ ಮೇಲೆ ಅವು ನೀರು ಹೊತ್ಕೊಂಡು ಆಡ್ತಾವ ನೋಡು, ನೀರು ಹೊತ್ಕೊಂಡು ತಗೊಂಡ್ ಹೋಗ್ತಾವ ನೋಡು. ವ್ಯಾಲ್ಯೂಮ್, ಆ ವ್ಯಾಲ್ಯೂಮ್ ಆಧಾರದ ಮೇಲೆ ಒಂದೇದಂದ್ರೆ ಪಶ್ಚಿಮ ಕೆರೆಯ ನದಿಗಳು, ಕೃಷ್ಣ, ಕಾವೇರಿ, ಗೋದಾವರಿ, ಇದು ನಂದಿದುರ್ಗ ವ್ಯವಸ್ಥೆ. ಇವೆಲ್ಲ ಇಷ್ಟು ಗೊತ್ತಿರ್ಬೇಕು ನೋಡಿ. ಇವು ಕರ್ನಾಟಕದಲ್ಲಿ ಕಂಡು ಬರುವ 5 ನದಿ ವ್ಯವಸ್ಥೆ. ಇವು ವ್ಯಾಲ್ಯೂಮ್ದಾಗ ಮತ್ತು ಅವು ನದಿ ಎಷ್ಟು ದೂರ ಎಷ್ಟು ಉಪನದಿಗಳು ಬಂದು ಸೇರ್ತಾವ ಅನ್ನೋದ್ರ ಮೇಲೆ ಬೇರೆ ಬೇರೆ ತರ ನಾವು ಡಿವೈಡ್ ಮಾಡ್ತೀವಿ. ಹೌದಲ್ಲ? ನಂದಿದುರ್ಗ ಎಷ್ಟು ವ್ಯವಸ್ಥೆ, ಎಷ್ಟು ನದಿ ಯಾವ್ದಲ್ಲಿ? 6 ನದಿ. ಹಂಗ ಇವು ನಾವು 3 ಕನ್ಸಿಡರ್ ಮಾಡ್ತೀವಿ. 6 ಟೋಟಲ್. ನಂದಿದುರ್ಗ ವ್ಯವಸ್ಥೆಯಲ್ಲಿ ಟೋಟಲ್ 6 ನದಿ ಕಂಡು ಬರ್ತಾವೇನ? ಇವು 3 ಮೇನ್. ಮೂರು ಯಾವ್ಯಾವ? ಪಾಪಾಗ್ನಿ, ಚಿತ್ರಾವತಿ. ಅದು ಉತ್ತರ ಪೆನಾರ, ದಕ್ಷಿಣ ಪೆನಾರ್, ಪಾಲಾರ್ ನೋಡು. 3ನೇದು ಪಾಲಾರ್ ಬರುತ್ತೆ. ಉತ್ತರ ಪೆನಾರ, ದಕ್ಷಿಣ ಪೆನಾರ, ಪಾಲಾರ. ಮಧ್ಯದಲ್ಲಿ ಪಾಲಾರ್ ಬರಲ್ಲ. ಉತ್ತರ ಪೆನಾರ, ದಕ್ಷಿಣ ಪೆನಾರ್, ಪಾಲಾರ್ ನೋಡೋದು. ನೆಕ್ಸ್ಟ್ ನೋಡು. ನೆಕ್ಸ್ಟ್ ಕ್ವಶನ್ ನೋಡು. ಕೆಳಗಿನ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗುತ್ತವೆ? ಹೌದಾ? ಒಂದೇದು ನುಬ್ರಾ ಕಣಿವೆ, ಲಡಾಖ್. ಹೌದಾ? ನೆಕ್ಸ್ಟ್ ಅರಕು ಕಣಿವೆ, ಆಂಧ್ರ ಪ್ರದೇಶ. ಅರಕು ವ್ಯಾಲಿ, ಆಂಧ್ರ ಪ್ರದೇಶ. ಎದಕ್ಕೆ ಫೇಮಸ್ ಐತೆ ಅರಕು ವ್ಯಾಲಿ ರೀ? ಕಾಫಿ ಫೇಮಸ್ ಐತಲ್ಲ. ಅರೇಕಾ ನಟ್ ಅಂತ ಹೇಳಿರ್ತೀವಲ್ಲ ಕಾಫಿಗೆ, ಈ ಅರಕು ವ್ಯಾಲಿ ಕಾಫಿ ಫೇಮಸ್ ಐತೆ. ಮತ್ತೆ ನೆಕ್ಸ್ಟ್ ಕಾಂಗ್ರಾ ಕಣಿವೆ, ಅರುಣಾಚಲ್ ಪ್ರದೇಶ ಕೊಟ್ಟ ನಾವು. ಹಿಮಾಚಲ್. ಕಾಂಗ್ರಾ ಕಣಿವೆ ಹಿಮಾಚಲ್ ಪ್ರದೇಶ. ಮತ್ತೆ ಇನ್ನೊಂದು ಪಿನ್ ವ್ಯಾಲಿನೂ ಅಲ್ಲೇ ಕಂಡು ಬರ್ತೈತೆ. ಕಾಂಗ್ರಾ ಕಣಿವೆ, ಪಿನ್ ವ್ಯಾಲಿ, ಹಿಮಾಚಲ್ ಪ್ರದೇಶ. ಜೋಹರ್ ಕಣಿವೆ ಉತ್ತರಾಖಂಡ್ ಕೊಟ್ಟಾನ. ಕೆಳಗ 1 ಜೋಡಿ, 2 ಜೋಡಿ, 3 ಜೋಡಿ ಮತ್ತು ಮೇಲಿನ ಎಲ್ಲಾ ಜೋಡಿಗಳು ಸರಿಯಾಗಿ ಅಂತೈತಿ. ಒಂದೇದ್ ನೋಡ್ರಿ, ನುಬ್ರಾ ಕಣಿವೆ ಲಡಾಖ, ಅರಕು ವ್ಯಾಲಿ ಆಂಧ್ರ ಪ್ರದೇಶ, ಕಾಂಗ್ರಾ ಕಣಿವೆ ಹಿಮಾಚಲ್ ಪ್ರದೇಶ, ಅದು ಇಲ್ಲಿ ಅರುಣಾಚಲ್ ಪ್ರದೇಶ ಕೊಟ್ಟಾನ. ಇಲ್ಲಿ ಜೋಹರ್ ಕಣಿವೆ ಉತ್ತರಾಖಂಡ್, ಇದು ಜೋಹರ್ ಕಣಿವೆ ಬರ್ತೈತಿ ನೋಡ್ರಿ. 3 ಹೇಳಿಕೆಗಳು ಸರಿ ಅದಾವ. ಜೋಹರ್ ಕಣಿವೆ ಉತ್ತರಾಖಂಡದಾಗ ಕಂಡು ಬರ್ತೈತಿ. ನೆಕ್ಸ್ಟ್ ಫ್ಲವರ್ ವ್ಯಾಲಿ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್. ಅದ ಫ್ಲವರ್ ವ್ಯಾಲಿ, ಪುಷ್ಪ ಕಣಿವೆ ಉತ್ತರಾಖಂಡದಾಗ ಕಂಡು ಬರ್ತೈತಿ. ಪಿನ್ ವ್ಯಾಲಿ ಅಂತಂದ್ರ ಹಿಮಾಚಲ್ ಪ್ರದೇಶ. ಇನ್ನೊಂದು ಸೈಲೆಂಟ್ ವ್ಯಾಲಿ ಅಂತಂದ್ರ ಕೇರಳ. ಸೈಲೆಂಟ್ ವ್ಯಾಲಿ ಅಂತಂದ್ರ ಕೇರಳ. ಪಿನ್ ವ್ಯಾಲಿ ಅಂತಂದ್ರ ಹಿಮಾಚಲ್ ಪ್ರದೇಶ. ಫ್ಲವರ್ ವ್ಯಾಲಿ ಅಥವಾ ಪುಷ್ಪ ಕಣಿವೆ ಅಂತಂದ್ರ ಉತ್ತರಾಖಂಡ್ ಬರ್ತೈತಿ ನೋಡ್ರಿ. ಉತ್ತರಾಖಂಡ ಕಂಡು ಬರ್ತೈತಿ. ಇಲ್ಲಿ ಇತ್ತೀಚೆಗೆ ಲಡಾಖ್ದಾಗ ಈ ಒಂದು 5 ಜಿಲ್ಲೆಗಳು ಘೋಷಣೆ ಅದು. ಮೊದ್ಲು 2 ಜಿಲ್ಲೆಗಳು ಇತ್ತು, ಹೌದಲ್ಲ? 5 ಜಿಲ್ಲೆಗಳು ಘೋಷಣೆ ಆದ. ಮೊದ್ಲು 2 ಜಿಲ್ಲೆಗಳು ಯಾವ ಇತ್ತು? ಕಾರ್ಗಿಲ್ ಮತ್ತು ಲೇ 2 ಇದ್ದು, ಹೌದಲ್ಲ? ಕಾರ್ಗಿಲ್ ಮತ್ತು ಲೇ 2 ಇದ್ದು. ಇತ್ತೀಚೆಗೆ 5 ಜಿಲ್ಲೆಗಳನ್ನು ಘೋಷಣೆ ಮಾಡ್ಯಾರ. ಇಲ್ಲಿ ಯಾವ್ಯಾವ ಸರ? ಒಂದ ಚಾಂಗ್ಥಾಂಗ್, ಆಮೇಲೆ ಇದು ಚಾಂಗ್ಥಾಂಗ್, ದ್ರಾಸ್, ದ್ರಾಸ್, ಶ್ಯಾಮ್, ಜನ್ಸ್ಕಾರ್ ಮತ್ತು ನುಬ್ರಾ. ಇದು ಒಂದು ಕೋಡ್ ಐತಿ. ಏನಂತಂದ್ರೆ CDS ZN ಅಂತ ನೋಡ್ರಿ. CDS ZN. CDS C ಅಂತಂದ್ರೆ ಏನ್ರಿ? ಚಾಂಗ್ಥಾಂಗ್. D ಅಂತಂದ್ರ ದ್ರಾಸ್. N ಅಂತಂದ್ರ ನುಬ್ರಾ. ಮತ್ತೆ Z ಅಂತಂದ್ರ ಜಾಸ್ಕರ್. ನೆಕ್ಸ್ಟ್ N ಅಂತಂದ್ರ ZN, ನುಬ್ರಾ. ಹೌದಲ್ಲ? ಇಲ್ಲಿ ಇದು ಚಾಂಗ್ಥಾಂಗ್, ದ್ರಾಸ್, ಶ್ಯಾಮ್, ಜಾನ್ಸ್ಕರ್ ಮತ್ತು ನುಬ್ರಾ. CDS. S ಅಂದ್ರೆ ಶ್ಯಾಮ್, ಹೌದಲ್ಲ? ಟೋಟಲ್ 7 ಜಿಲ್ಲೆಗಳು ಅದ ನೋಡ್ರಿ. ಒಂದು ಕಾರ್ಗಿಲ್ ಮತ್ತು ಲೇ 2, ಆಮೇಲೆ ಯಾವ್ದ ಒಂದ ಚಾಂಗ್ಥಾಂಗ್, ಒಂದು ಆಮೇಲೆ ಯಾವ್ದ ದ್ರಾಸ್, ಒಂದು ಎಸ್ ಅಂದ್ರ ಶ್ಯಾಮ್, ಒಂದು ನೆಕ್ಸ್ಟ್ ಝೆಡೆನ್ ಅಂತಂದ್ರ ಜಾಸ್ಕರ್, ಒಂದು ಏನ್ ಅಂತಂದ್ರ ನುಬ್ರಾ. ಇವು ಟೋಟಲ್ 7 ಡಿಸ್ಟ್ರಿಕ್ಟ್ಗಳು ಕಂಡು ಬರ್ತಾವ. ಡಿಸ್ಟ್ರಿಕ್ಟ್ಗಳು ನೆನಪಿರ್ಲಿ. ಇತ್ತೀಚೆಗೆ 5 ಹೊಸ ಡಿಸ್ಟ್ರಿಕ್ಟ್ಗಳು ಘೋಷಣೆ ಆಗ್ಯಾವ ನೋಡು. ಲಡಾಖ್ನಲ್ಲಿ ಇತ್ತೀಚೆಗೆ 5 ಹೊಸ ಡಿಸ್ಟ್ರಿಕ್ಟ್ಗಳು ಘೋಷಣೆ ಮಾಡ್ಯಾರ ನೋಡು.
ಗೋವಾದಾಗ ಯಾವ್ದು ಸರ್ ಕುಶಾವತಿ ಅಂತ ಹೇಳಿ ಹೊಸ ಡಿಸ್ಟಿಕ್. ಎಷ್ಟು ಗೋವಾದಾಗ ಎಷ್ಟು ಡಿಸ್ಟಿಕ್ ಅದು ಈಗ? ಮೊದ್ಲಿಂದ ಎರಡು ಯಾವ್ದು ಸರ್? ಅವು ನೋಡ್ರಿ, ಅವು ಇಂಪಾರ್ಟೆಂಟ್ ಕ್ವಶನ್. ಹೊಸ ಡಿಸ್ಟಿಕ್ ಹೊಸ ಘೋಷಣೆ ಆಗೈತೆ ಅಂದ್ರೆ ಅವು ಎರಡು ಹಿಂದಿನ ಗೊತ್ತಿರ್ಬೇಕು ನೋಡಿ. ಅಲ್ಲ, ಅವು ಎರಡು ಟೋಟಲ್ ಡಿಸ್ಟಿಕ್ ನೋಡಿ. ಈಗ ಅವು ಎರಡು ಹಿಂದಿನ ಗೊತ್ತಿರ್ಬೇಕು ಕಂಪಲ್ಸರಿ. ಈ ಮೇಲಿನವುಗಳಲ್ಲಿ ಯಾವ್ದು ಗೋವಾದಲ್ಲಿ ಯಾವ ಡಿಸ್ಟಿಕ್ ಕಾರ್ಡ್ ಬರಲ್ಲ ಅಂತ ಕ್ವಶನ್ ಆಗ್ತೈತಿ. ಅದ ಅವು ಮೂರು ಗೊತ್ತಿರ್ಬೇಕು. ಒಂದ್ ಯಾವ್ದಾಗೈತೆ ಅಂದ್ರೆ ಕುಶಾವತಿ, ಪಣಜಿ, ಮಡಗಾವ್, ಕುಶಾವತಿ ನೋಡ್ರಿ. ಪಣಜಿ, ಮಡಗಾವ್, ಕುಶಾವತಿ ಇವು ಗೋವಾದಲ್ಲಿ ಕಂಡು ಬರುವ 3 ಡಿಸ್ಟಿಕ್ಗಳು ನೋಡಿ. ಹೌದಲ್ಲ, ಗೋವಾದಲ್ಲಿ ಕಂಡು ಬರುವ 3 ಡಿಸ್ಟಿಕ್ಗಳು ಕಂಡು ಬರ್ತಾವ. ನೆಕ್ಸ್ಟ್ ಕ್ವಶನ್ ನೋಡ, ಈ ಬಾಬಲ್ ಮಂಡೇಬ್ ಜಲಸಂಧಿ ಕೆಳಕಂಡ ಯಾವುದನ್ನು ಸಂಪರ್ಕಿಸುತ್ತದೆ? ಬಾಬಲ್ ಮಂಡೇಬ್ ಜಲಸಂಧಿ ಒಂದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ, ಎಡನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ, ಎಡನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ. ನೆಕ್ಸ್ಟ್ ಆಪ್ಷನ್ ನೋಡು, ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿ, ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿ. ಆಪ್ಷನ್ ಕೇಳೋ ಮಟ್ಟ ಇರ್ಬೇಕು, ಆಪ್ಷನ್ ತಾಳ್ಮೆ ಇರ್ಬೇಕು. ತಾಳ್ಮೆ ಇಲ್ಲತ್ತಂದ್ರ ಏನಾಕೈತಿ? ಆಪ್ಷನ್ ಕಂಪ್ಲೀಟ್ ಆಗಿ ಕೇಳ್ಬೇಕು. ಹೌದಲ್ಲ, ಆಪ್ಷನ್ ಕಂಪ್ಲೀಟ್ ಆಗಿ ಕೇಳ್ಬೇಕು. ಈ ಕೆಲವೊಂದು ಇಲ್ಲಿ ಇವು ಅದಾವಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಜಲಸಂಧಿಗಳು ಭಾಳ ಇಂಪಾರ್ಟೆಂಟ್. ಈ ಸತಿ ಮ್ಯಾಗ್ಝಿನ್ದಾಗ ಕೊಟ್ಟಾರ ಇಂಪಾರ್ಟೆಂಟ್ ಜಲಸಂಧಿಗಳು ಬರ್ತಾವ ನೋಡ್ರಿ. ಒಂದೇದು ಮಲಕ್ಕಾ ಜಲಸಂಧಿ. ಮಲಕ್ಕಾ ಜಲಸಂಧಿ ಎಲ್ಲಿ ಕಂಡು ಬರ್ತೈತಿ? ಏನೇನು ಕನೆಕ್ಟ್ ಮಾಡ್ತೈತಿ? ಯಾವ್ದ? ಮಲೇಷ್ಯಾ ಮತ್ತು ಸುಮಾತ್ರ. ಎರಡು ಸಾಗರ ಅಂತಂದ್ರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್. ಇಲ್ಲಿ ಮಲೇಷ್ಯಾ ಮತ್ತು ಸುಮಾತ್ರ. ಯಾವ್ದಿದು? ಮಲಕ್ಕಾ ಜಲಸಂಧಿ. ಅಂದ್ರೆ ಈ ಮಲಕ್ಕಾ ಜಲಸಂಧಿ ನೋಡ್ರಿ, ಹೈಯೆಸ್ಟ್ ಟ್ರೇಡ್ 25% ಟ್ರೇಡ್ ಇದ್ರ ಮೂಲಕ ನಡೀತೈತಿ. ಎಲ್ಲ ಓವರ್ ಆಲ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ 25% ಎಲ್ಲ ವ್ಯಾಪಾರ ಎಲ್ಲ ಈ ಸಮುದ್ರ ಮಾರ್ಗ ಮೂಲಕ ಅಂದ್ರೆ ಮಲಕ್ಕಾ ಜಲಸಂಧಿ ಮೂಲಕ ನಡೀತೈತಿ ನೋಡ್ರಿ. ನೆಕ್ಸ್ಟ್ ಪನಾಮಾ ಕಾಲುವೆ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ. ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ ಬರ್ತೈತಿ. ನೆಕ್ಸ್ಟ್ ಪಾಕ್ ಜಲಸಂಧಿ ಒಂದು ಗೊತ್ತೈತಿ ನಿಮಗೆ. ಈ ಪಾಕ್ ಜಲಸಂಧಿ ಐತಿ ನೋಡ್ರಿ. ಈ ಪಾಕ್ ಜಲಸಂಧಿಗೆ ನಮ್ದೊಂದು ನದಿ ಡಂಪ್ ಆಕೈತಿ ಅಲ್ಲಿ. ಯಾವ್ದ್ರಿ ನದಿ ಅದು? ವೈಗೈ ನದಿ ನೋಡಿ. ವೈಗೈ ನದಿ ಈ ಪಾಕ್ ಜಲಸಂಧಿ ಐತಿ ನೋಡ್ರಿ. ವೈಗೈ ನದಿ ಪಾಕ್ ಜಲಸಂಧಿ ಹೋಗಿ ಸೇರ್ತೈತಿ ನೋಡ್ರಿ. ಪಾಕ್ ಜಲಸಂಧಿ ಹೋಗಿ ವೈಗೈ ನದಿ ಸೇರ್ತೈತಿ. ನೆಕ್ಸ್ಟ್ ಸುಂಡಾ ಜಲಸಂಧಿ. ಜಾವಾ ಮತ್ತು ಸುಮಾತ್ರ. ಇಂಡೋನೇಷ್ಯಾದ ಜಾವಾ ಮತ್ತು ಸುಮಾತ್ರವನ್ನು ಕನೆಕ್ಟ್ ಮಾಡೋದು ಸುಂಡಾ ಜಲಸಂಧಿ. ಬಾಸ್ಪರಸ್ ಜಲಸಂಧಿ. ಕೆಂಪು ಸಮುದ್ರ ಮತ್ತು ಸಿಯಾಪ್ ಮರ್ಮರ. ಕೆಂಪು ಸಮುದ್ರ ಮತ್ತು ಸಿಯಾಪ್ ಮರ್ಮರ ಬಾಸ್ಪರಸ್ ಜಲಸಂಧಿ ಬರ್ತೈತಿ ನೋಡ್ರಿ. ಕೆಂಪು ಸಮುದ್ರ ಮತ್ತು ಸಿಯಾಪ್ ಮರ್ಮರ ಬಾಸ್ಪರಸ್ ಜಲಸಂಧಿ ಬರ್ತೈತಿ. ನೆಕ್ಸ್ಟ್ ಯಾವ್ದ್ರಿ? ನೆಕ್ಸ್ಟ್ ಇಂಪಾರ್ಟೆಂಟ್ ಜಲಸಂಧಿ ಅಂತಂದ್ರೆ ಮೊಜಾಂಬಿಕಾ ಜಲಸಂಧಿ. ಮಡಗಾಸ್ಕರ್ ಮತ್ತು ಮೊಜಾಂಬಿಕಾ ಅನ್ನೋದಲ್ಲಿ ಕಂಡು ಬರ್ತೈತಿ ಮೊಜಾಂಬಿಕಾ ಜಲಸಂಧಿ. ಈ ಮಡಗಾಸ್ಕರ್ ಮತ್ತು ಮೊಜಾಂಬಿಕಾ ಅನ್ನೋದು ಇದು ಏನು ಹಾಟ್ ಕರೆಂಟ್ ಅಂಡ್ ಕೋಲ್ಡ್ ಕರೆಂಟ್? ಇವು ಅಂದ್ರೆ ಇವೆಲ್ಲ ಉಷ್ಣ ಪ್ರವಾಹ ನೋಡ್ರಿ. ಮೊಜಾಂಬಿಕಾ ಮತ್ತು ಮಡಗಾಸ್ಕರ್ ಉಷ್ಣ ಪ್ರವಾಹ. ಅಗುಲಾಸ್ ಯಾವ್ದ್ರಿ? ಅಗುಲಾಸು. ಅವೆರಡು ಸೇರಿ ಅಗುಲಾಸ್ ಆಕೈತಿ. ಅಗುಲಾಸು ಒಂದು ಉಷ್ಣ ಪ್ರವಾಹ. ಇದು ಮುಂದೆ ಶೀತ ಪ್ರವಾಹ ಯಾವ್ದಾಕೈತಿ? ಪಶ್ಚಿಮ ಆಸ್ಟ್ರೇಲಿಯಾ. ಇವೆಲ್ಲ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಾವ ನೋಡ್ರಿ. ಪಶ್ಚಿಮ ಆಸ್ಟ್ರೇಲಿಯಾ ಶೀತ ಪ್ರವಾಹ. ಈ ಪಶ್ಚಿಮ ಆಸ್ಟ್ರೇಲಿಯಾ ಶೀತ ಪ್ರವಾಹದಿಂದ ಇದು ಸ್ಯಾಂಡಿ, ಗಿಬ್ಸನ್, ಇದು ಆಸ್ಟ್ರೇಲಿಯನ್ ಡೆಸರ್ಟ್, ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಡೆಸರ್ಟ್ಗಳು ಈ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹದಿಂದ ಕಂಡು ಬರ್ತಾವ ನೋಡ್ರಿ. ಸ್ಯಾಂಡಿ, ಗಿಬ್ಸನ್ ಅದಾವ ನೋಡ್ರಿ. ಸ್ಯಾಂಡಿ, ಗಿಬ್ಸನ್ಗಳೆಲ್ಲ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥ ಡೆಸರ್ಟ್ಗಳು. ಇವು ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹದಿಂದ ಆಗಿರ್ತಾವ ನೋಡ್ರಿ. ನೆಕ್ಸ್ಟ್ ಬ್ಲಾಕ್ ಸಿ. ಮರ್ಮರ. ಹಂಗಂದ್ರೆ ರಾಂಗ್ ಕೊಟ್ಟ ನಾನು. ಕೆಂಪು ಏನು ಬ್ಲಾಕ್ ಕಪ್ಪು ಸಮುದ್ರ ಮತ್ತು ಸಿಯಾಪ್ ಮರ್ಮರ ನೋಡ್ರಿ. ಕೆಂಪು ಸಮುದ್ರ ಮತ್ತು ಸಿಯಾಪ್ ಮರ್ಮರ ನೋಡ್ರಿ. ಕಪ್ಪು ಸಮುದ್ರ ಮತ್ತು ಸಿಯಾಪ್ ಮರ್ಮರ. ನೆಕ್ಸ್ಟ್ ಬೇರಿಂಗ್ ಜಲಸಂಧಿ. ಏಷ್ಯಾ ಮತ್ತು ಉತ್ತರ ಅಮೆರಿಕ. ಏಷ್ಯಾ ಮತ್ತು ಉತ್ತರ ಅಮೆರಿಕ ಕನೆಕ್ಟ್ ಮಾಡೋದು ಬೇರಿಂಗ್ ಜಲಸಂಧಿ ನೋಡ್ರಿ. ಸ್ಪೇನ್ ಮತ್ತು ಅಲಾಸ್ಕಾ ಮತ್ತು ರಷ್ಯಾ. ಅಲಾಸ್ಕಾ ಮತ್ತು ರಷ್ಯಾ ನೋಡ್ರಿ. ಬೇರಿಂಗ್ ಜಲಸಂಧಿ ಅಲಾಸ್ಕಾ ಮತ್ತು ರಷ್ಯಾ ಮಧ್ಯದಲ್ಲಿ ಕಂಡು ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಬಾಬಲ್ ಮಂಡೇ ಬಂದಿವಲ್ಲ ಈಗ. ಯಾವ್ದಲ್ಲ ಬಾಬಲ್ ಮಂಡೇವ್ ಏನು? ಅಂದ್ರೆ ಯಾವ್ಯಾವ ಅಂದ್ರೆ ಇದು ಯಮನ್ ಮತ್ತು ಜಿಬೋಟಿ ನಡುವೆ ಜಲಸಂಧಿ ಇದೆ. ಯಮನ್ ಮತ್ತು ಜಿಬೋಟಿ ದೇಶಗಳು ಅಂತಂದ್ರೆ ಈ ಯಮನ್ ಮತ್ತು ಜಿಬೋಟಿ ಐತೆ. ಜಿಬೋಟಿ ಅನ್ನೋದು ಇದು ಹಾರ್ನ್ ಆಫ್ ಆಫ್ರಿಕಾದಾಗ ಕಂಡು ಬರ್ತೈತಲ್ಲ. ಇನ್ನು ಮೂರು ಯಾವ ಕಂಡು ಬರ್ತಾವ? ಸೊಮಾಲಿಯಾ, ಇಥಿಯೋಪಿಯಾ, ಎರಿತ್ರಿಯಾ, ಜಿಬೋಟಿ. ಸೊಮಾಲಿಯಾ, ಇಥಿಯೋಪಿಯಾ, ಎರಿತ್ರಿಯಾ, ಜಿಬೋಟಿ ಇವುಗಳಿಗೆ ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಅಂತ ಕರಿತೀವಿ. ಒಂಥರ ಎತ್ತಿದ ಕೊಂಬಗತ್ಲೆ ಅದಾವು. ಆಫ್ರಿಕಾದ ಕೊಂಬು ಅಂತೇಳಿ ಕರಿತೀವಿ ನೋಡ್ರಿ. ನೆಕ್ಸ್ಟ್ ಇದು ಸುಯೇಜ್ ಕಾಲುವೆ. ಸುಯೇಜ್ ಕಾಲುವೆ ಏನೇನು? ಮೆಡಿಟೇರಿಯನ್ ಸಮುದ್ರ, ಕೆಂಪು ಸಮುದ್ರ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಈ ನೈಲ್ ನದಿ ಐತಿ ನೋಡ್ರಿ. ಎಲ್ಲಿ ಹೋಗಿ ಸೇರ್ತೈತಿ ಇದು ನೈಲ್ ನದಿ?
ಅಲ್ಲ ನೈಲ್ ಕಂಪ್ಲೀಟ್ ನೈಲ್ ನದಿ ಎಲ್ಲಿ ಸೇರ್ತೈತಿ? ಮೆಡಿಟೇರಿಯನ್ ಸಮುದ್ರ ಸೇರ್ತೈತಿ ನೋಡ್ರಿ. ನೈಲ್ ನದಿ ಹೋಗಿ ಸೇರೋದು ಮೆಡಿಟೇರಿಯನ್ ಸಮುದ್ರದಾಗ. ಈ ಬ್ಲೂ ನೈಲ್ ಮತ್ತು ವೈಟ್ ನೈಲ್ಗಳು ಎಲ್ಲಿ ಕೊಡ್ತಾವ? ಕಾರ್ಟೋಮ್ ಎದರ ರಾಜಧಾನಿ? ಸುಡಾನ್ ರಾಜಧಾನಿ ಐತಲ್ರಿ. ಈ ಸುಡಾನ್ ರಾಜಧಾನಿ ಆದಂತ ಕಾರ್ಟೋಮ್ ನಲ್ಲಿ ಈ ಬ್ಲೂ ನೈಲ್ ಮತ್ತು ವೈಟ್ ನೈಲ್ ಸೇರಿ ಇದು ಕಂಟಿನ್ಯೂ ಆದ ಮೆಡಿಟೇರಿಯನ್ ಸಮುದ್ರ ಡಂಪ್ ಆಗೈತಿ ನೋಡ್ರಿ. ನೈಲ್ ನದಿ ಮೆಡಿಟೇರಿಯನ್ ಸಮುದ್ರದಾಗ ಡಂಪ್ ಆಗೈತಿ. ಹಾರ್ಮುಜ್ ಜಲಸಂಧಿ ಏನೇನ್ ಕನೆಕ್ಟ್ ಮಾಡ್ತೈತಿ? ಗಲ್ಫ್ ಆಫ್ ಒಮನ್ ಮತ್ತು ಪರ್ಸಿಯನ್ ಕೊಲ್ಲಿ. ಅದು ಬಾಳ್ ನ್ಯೂಸ್ ಒಳಗೆ ಐತಲ್ಲ, ಗಲ್ಫ್ ಆಫ್ ಒಮನ್ ಮತ್ತು ಪರ್ಸಿಯನ್ ಕೊಲ್ಲಿ ಇವನ್ನನ್ನು ಕನೆಕ್ಟ್ ಮಾಡ್ತೈತಿ. ಇದು ಇರಾನ್ ಅನ್ನು ಬಾರ್ಡರ್ ಹಂಚಿಕೊಂಡಿರುವ ಕಂಟ್ರಿಗಳು ಯಾವ ಬರ್ತಾವ? ಎಷ್ಟು? 7 ಬರ್ತಾವಲ್ಲ. ಈ ಕಡೆಯಿಂದ ಬರ್ರಿ, ಪಾಕಿಸ್ತಾನದಿಂದ ಈ ಕಡೆ ಅಫ್ಘಾನಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್, ಟರ್ಕಿ, ಇರಾನ್, ಇನ್ನೊಂದು ಪಾಕಿಸ್ತಾನ, ತುರ್ಕ್ಮೆನಿಸ್ತಾನ, ತುರ್ಕಮೆನಿಸ್ತಾನ, ಅಜರ್ಬೈಜಾನ ಮತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇನ್ನೊಂದು ಯಾವ್ದು? ಇರಾಕ್. ಟೋಟಲ್ ಇಷ್ಟ. ಹೈಯೆಸ್ಟ್ ಗಡಿ ಹಂಚ್ಕೊಂಡಿದ್ದ, ಅತ್ಯಂತ ಕಡಿಮೆ ಗಡಿ ಹಂಚ್ಕೊಂಡಿದ್ದ ಅರ್ಮೇನಿಯಾ ನೋಡಿ. ಅತ್ಯಂತ ಕಡಿಮೆ ಗಡಿ ಅಂತಂದ್ರೆ ಅರ್ಮೇನಿಯಾ, ಹೈಯೆಸ್ಟ್ ಗಡಿ ಅಂತಂದ್ರೆ ಇರಾಕ್ ಬರ್ತೈತಿ ನೋಡಿ. ಇರಾನ್ ಹೈಯೆಸ್ಟ್ ಇರಾನ್ ಬರ್ತೈತಿ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡು. ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ? 15. ಕರ್ನಾಟಕ ಕ್ವಶನ್ ಕೇಳ್ತಾರ ನೋಡಿ. ಕರ್ನಾಟಕವನ್ನು 10 ಕೃಷಿ ವಲಯಗಳಾಗಿ ಡಿವೈಡ್ ಮಾಡ್ಯಾರ. ಭಾರತವನ್ನು 15 ಕೃಷಿ ವಲಯವನ್ನಾಗಿ ಡಿವೈಡ್ ಮಾಡ್ಯಾರ ನೋಡಿ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪ ನದಿಯಾಗಿದೆ? ಕೃಷ್ಣ, ನರ್ಮದಾ, ಗೋದಾವರಿ, ಸೋನ್. ಗೋದಾವರಿ ಪರ್ಯಾಯ ದ್ವೀಪದಾಗ ಅಂತಂದ್ರೆ ಗೋದಾವರಿ. ಇವು ನದಿಗಳು ಅತ್ಯಂತ ಲಾಂಗೆಸ್ಟ್ ಹರಿಯುವ ನದಿಗಳಾದ ಮೇಲೆ ಮೊದಲ ಯಾವ್ದು ಬರ್ತೈತಿ? ಗೋದಾವರಿ. ಗಂಗಾ ಅಲ್ಲ, ಗಂಗಾ. ನೆಕ್ಸ್ಟ್ ಬ್ರಹ್ಮಪುತ್ರ. ಗೋದಾವರಿ, ಗಂಗಾ, ಗೋದಾವರಿ. ನೆಕ್ಸ್ಟ್ ಗಂಗಾ, ಗೋದಾವರಿ, ಕೃಷ್ಣ. ಗಂಗಾ, ಗೋದಾವರಿ, ಕೃಷ್ಣ, ಯಮುನಾ. ಗಂಗಾ, ಗೋದಾವರಿ, ಕೃಷ್ಣ, ಯಮುನಾ. ನೆಕ್ಸ್ಟ್ ಗಂಗಾ, ಗೋದಾವರಿ, ಕೃಷ್ಣ, ಯಮುನಾ, ನರ್ಮದಾ. ಇವ ಇದು ನೋಡ್ರಿ. ಗಂಗಾ, ಗೋದಾವರಿ, ಕೃಷ್ಣ, ಯಮುನಾ, ನರ್ಮದಾ. ಗಂಗಾ, ಗೋದಾವರಿ, ಕೃಷ್ಣ, ಯಮುನಾ, ನರ್ಮದಾ. ನಂತರ ಬ್ರಹ್ಮಪುತ್ರ, ಸಿಂಧು. ಅದರ ನಂತರ ಬ್ರಹ್ಮಪುತ್ರ, ಸಿಂಧು. ಆಮೇಲೆ ಮಹಾನದಿ, ಕಾವೇರಿ, ತಾಪಿ ನೋಡಿ. ಒಂದೇದ್ ಯಾವ್ದು ಬರ್ತೈತಿ? ಗಂಗಾ. ನೆಕ್ಸ್ಟ್ ಗೋದಾವರಿ. ನೆಕ್ಸ್ಟ್ ಕೃಷ್ಣ. ನೆಕ್ಸ್ಟ್ ಯಮುನಾ. ನೆಕ್ಸ್ಟ್ ನರ್ಮದಾ. ನೆಕ್ಸ್ಟ್ ಬ್ರಹ್ಮಪುತ್ರ. ಈಸಿ ಬರ್ತಾವ. ಬ್ರಹ್ಮಪುತ್ರ, ಸಿಂಧು. ಬ್ರಹ್ಮಪುತ್ರ, ಸಿಂಧು. ಸಿಂಧು ಆದ್ಮೇಲೆ ನೆಕ್ಸ್ಟ್ ಇದನ್ನು ಬರ್ತೈತಿ. ನೆಕ್ಸ್ಟ್ ಮಹಾನದಿ, ಕಾವೇರಿ, ತಾಪಿ. ಮಹಾನದಿ, ಕಾವೇರಿ, ತಾಪಿ. ಅಂದ್ರೆ ಅಟ್ಲೀಸ್ಟ್ ಒಂದು 6 ಆದ್ರೂ ಗೊತ್ತಿರ್ಬೇಕು. 5 ಅಥವಾ 6 ಆದ್ರೂ ಗೊತ್ತಿರ್ಬೇಕು ನೋಡಿ. ಅಟ್ಲೀಸ್ಟ್ ಒಂದು 5 ಅಥವಾ 6 ಆದ್ರೂ ಗೊತ್ತಿರ್ಬೇಕು ನೋಡಿ. ನದಿಗಳು ಯಾವಾಗ ಬರ್ತಾವ ನೋಡ್ರಿ, ಅವಾಗ ನನಗೆ ರೈಟ್ ಬ್ಯಾಂಕ್ ಲೆಫ್ಟ್ ಬ್ಯಾಂಕ್ ಎಲ್ಲ ಹೇಳ್ಬೇಕು ನೀವು. ನದಿ ಯಾವಾಗ ಕ್ವಶನ್ ಬರ್ತೈತೆ ಅವಾಗ ಹೇಳ್ಬೇಕು ನನಗೆ. ಇದು ಕೃಷ್ಣಾ ನದಿಯ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳು ಯಾವ್ಯಾವ? GMT ಬಲ ಜಲ. ಗಂಗಾ ನದಿ ಒಂದ ಲೆಫ್ಟ್ ಇಟ್ಕೊರಿ ತಂದಿದ್ದ ನಾನು. ಗಂಗಾ ನದಿದ ಒಂದ ಲೆಫ್ಟ್, ಉಳ್ಕಿದೆಲ್ಲ ರೈಟ್ ನೆನ್ಪಿಟ್ಕೊಳೋದು. ಗಂಗಾ ನದಿದ ಲೆಫ್ಟ್ ಅಂತಂದ್ರೆ ಯಾವ್ಯಾವ ಬರ್ತಾವ? ರಿಲಯನ್ಸ್, ರಿಲಯನ್ಸ್ ಅಂತ, ರಾಮಗಂಗಾ, ಗೋಮತಿ, ನೆಕ್ಸ್ಟ್ ಕೋಸಿ, ಮಾಲಿಕ್ ಅಂದ್ರೆ ಮಹಾನಂದ. ಇವೆಲ್ಲ ಮತ್ತ ಪಶ್ಚಿಮದಿಂದ ಪೂರ್ವಕ ಅದಾವ ನೋಡ. ಹಿಂಗ ನೆನ್ಪಿಟ್ಕೊಡ್ರಿ. ಅಲ್ಲಿ ಗೋಮತಿ, ಗಗ್ಗರ್, ಗಂಡಕದಾಗ ಕಂಪ್ಯೂಸ್ ಆಕೈತಿ ನೋಡ್ರಿ. ಗಂಡ ಲಾಸ್ಟಿಗೆ ಬರ್ತಾನ ಅಂತ ನೆನ್ಬಿಡು. ಗೋಮತಿ, ಗಗ್ಗರ್, ಗಂಡಕ. ಫಸ್ಟಿಗೆ ಸಣ್ಣ ಬರುತ್ತಾ, ಆಮೇಲೆ ದೊಡ್ಡಗ ಬರುತ್ತೆ, ಆಮೇಲೆ ಗಂಡ ಲಾಸ್ಟಿಗೆ ಬರ್ತಾನ. ಇವು ಬಾಳ ಕನ್ಫ್ಯೂಸ್ ಆಕ. ಇವು ಪೂರ್ವದಿಂದ ಈ ಪಶ್ಚಿಮದಿಂದ ಪೂರ್ವಕ್ಕೂ ಅದಾವ ನೋಡ್ರಿ. ಇವು ಗಂಗಾದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳು. ಇವು ನೆಕ್ಸ್ಟ್ ಕೃಷ್ಣಾದ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿಗಳು. ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ. ನೆಕ್ಸ್ಟ್ ಕೊಯ್ನಾ, ಸರ್. ನಾ ಜಸ್ಟ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಹೇಳ್ರಿ, ಆಮೇಲೆ ಹೇಳ್ತೀನಿ ನಾನು. ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಆಮೇಲೆ ದೂದ್ಗಂಗಾ, ಪಂಚಗಂಗಾ, ಯರ್ಣ. ಇನ್ನೊಂದು ಕೊಯ್ನಾ ಅಂತ ಬರ್ತೈತಿ. ದೂದ್ಗಂಗಾ, ಪಂಚಗಂಗಾ, ಯರ್ಣ, ಕೊಯ್ನಾ. ಈಗ ಹಂಗಂದ್ರ ಕೃಷ್ಣಾ ನದಿ ಪಶ್ಚಿಮದಿಂದ ಪೂರ್ವಕ್ಕೆ ಫಸ್ಟ್ ಯಾವ್ದ? ಕೊಯ್ನಾ. ಆಮೇಲೆ ಯರ್ಣ. ಇದು ಅದ ಕೊಯ್ನಾ ಆದ್ಮೇಲೆ ಯರ್ಣ ಆಯ್ತು ನೋಡ್ರಿ. ಯರ್ಣ ಅಥವಾ ವರ್ಣ ಅಂತೀವಿ ಅದಕ್ಕೆ. ಒಂದು ಸತಿ ತಗದ್ ನೋಡು. ಕೊಯ್ನಾ ಆದ್ಮೇಲೆ ವರ್ಣ ಆದ್ಮೇಲೆ ಪಂಚಗಂಗಾ, ದೂದ್ಗಂಗಾ. ನೆಕ್ಸ್ಟ್ ಘಟಪ್ರಭಾ, ತೋಣಿ, ತುಂಗಭದ್ರಾ, ಮೂಸಿ. ಹೈದರಾಬಾದ್ ಆಗೋದಲ್ಲ ಮೂಸಿ. ಆಮೇಲೆ ಪಾಲೇರು, ಮನ್ನೇರು.
ಬಾಲೇರು ಮತ್ತು ಮನ್ನೇರು. ಒಂದೇದು ಯಾವ್ದು? ಪಶ್ಚಿಮದಿಂದ ಪೂರ್ವಕ್ಕೆ ನೋಡಿ. ಒಂದೇದ ವರ್ಣ ವರ್ಣ, ವರ್ಣ ಅಂದ್ರೆ ಪಂಚಗಂಗಾ ಪಂಚಗಂಗಾ, ದೂದಗಂಗಾ, ಘಟಪ್ರಭಾ ಮಲಪ್ರಭಾ. ನೆಕ್ಸ್ಟ್ ಧೋನಿ ತುಂಗಭದ್ರಾ ಮೂಸಿ, ಬಾಲೇರು, ಮನ್ನೇರು. ಮೂಸಿ ದಡದ ಮೇಲೆ ಯಾವ ನಗರ ಕಂಡು ಬರ್ತೈತಿ? ಹೈದರಾಬಾದ್ ಸರ್ ಇವು ಇಷ್ಟದಾಗ ನೀವು ಆಪ್ಷನ್ ತೆಗಿಬೋದ್ರಿ, ಎಲ್ಲಾ ನೆನಪಿಟ್ಕೋತೀರಿ. ಆಪ್ಷನ್ ತೆಗೆದ್ಬಿಟ್ರಿ ಸರ್, ಎಲ್ಲಾ ನೆನಪಿಟ್ಕೊಂಡ್ರೆ ಇನ್ನೂ ಭಾಳ ಅದಾವ್ರಿ. ಇವು ಟ್ರಿಬ್ಯೂಟರಿಗಳು ಭಾಳ ಅದಾವ. ನಾ ಈಗ ಹೇಳಿದೆ ನೋಡ, ಈ ಗಂಗಾದ ಟ್ರಿಬ್ಯೂಟರಿ ಹೇಳಿದೆ ನೋಡ, ಅದ್ರಾಗೂ ಭಾಳ ಅದಾವ. ಎಲ್ಲ ನೆನ್ಪಿಟ್ಕೊಂಡು ಅಷ್ಟೊಂದು ಇದು ಹೋದಲ್ಲ, ಎಲ್ಲ ನೆನ್ಪಿಟ್ಕೊಂಡ್ರು ಆಗಲ್ಲ, ನಮ್ಮ ಕೈಲೇ ಆಗಲ್ಲ. ನೆಕ್ಸ್ಟ್ ಎಲಿಮಿನೇಷನ್ ಟ್ರಿಕ್ಸ್ ಅಂದ್ರೆ ಸ್ವಲ್ಪ ನಮಗೆ ಇಷ್ಟು ಗೊತ್ತಿದ್ರ ಅಲ್ಲ ತೆಗೆದು ಬಿಡ್ಬೋದು ನಾವು, ಸ್ವಲ್ಪ ಆದ್ರೆ ಹಿಂದೆ ಮುಂದೆ ಆಗ್ಬಿಡ್ತೈತಿ. ನೆಕ್ಸ್ಟ್ ಕಾವೇರಿ ನದಿಯ ಬಲದಂಡೆ ಉಪನದಿಗಳು ಯಾವ್ಯಾವ ಬರ್ತಾವ? ನೋಯಾಲ, ನೋಯಾರ್, ಅಮರಾವತಿ, ಲಕ್ಷ್ಮಣ ತೀರ್ಥ ಮತ್ತು ಕಬಿನಿ, ಭವಾನಿ, ಭವಾನಿ, ಆಮೇಲೆ ಸುವರ್ಣಾವತಿ. ಇವೆಲ್ಲ ಕಾವೇರಿ ನದಿಯ ಬಲದಂಡೆ ಉಪನದಿಗಳು. ಬ್ರಹ್ಮಪುತ್ರ ನದಿಯ ಬಲದಂಡೆ ಉಪನದಿಗಳು ಹಾ ಇದು ನೋಡಿ, ಸುಬನ್ಸಿರಿ, ಇದು ಮಾನಸ, ಸುಬನ್ಸಿರಿ, ಮಾನಸ, ಸಂಕೋಚ, ತೀಸ್ತಾ, ಕೆಮಾಂಗ, ಕಾಮೆಂಗ್ ಅಥವಾ ಕೆಮಾಂಗ, ಧನಸಿರಿ, ಸುಬನ್ಸಿರಿ, ಕಾಮೆಂಗ, ತೀಸ್ತಾ, ಇನ್ನೊಂದು ಯಾವ್ದು? ಸಂಕೋಚ. ಇವೆಲ್ಲ ಬಲದಂಡೆ, ಬ್ರಹ್ಮಪುತ್ರ ನದಿಯ ಬಲದಂಡೆ ಉಪನದಿಗಳು ನೋಡಿ. ನೆಕ್ಸ್ಟ್ ಇನ್ನು ಯಾವ ಉಳಿದು? ಲೋಹಿತ್ ನದಿಯ ಉಪನದಿಗಳು. ಹಾ ಬ್ರಹ್ಮಪುತ್ರ ಎಡಕ್ಕಿಲ್ಲ, ಬಲದಂಡೆ ನೆನ್ಪಿಟ್ಕೋ ಸಾಕು. ಲೋಹಿತ್ ಬಲದಂಡೆಗೆ, ಎಡದಂಡೆಗೆ ಐತಿ ನೋಡಿ. ಲೋಹಿತ್ ಎಡದಂಡೆಗೆ ಐತಿ, ಬಲದಂಡೆ ಇವೆಲ್ಲ. ನೆಕ್ಸ್ಟ್ ಯಾವ್ದು ನದಿ ಮತ್ತೆ? ಇದು ಯಮುನಾ ನದಿಯ ಉಪನದಿಗಳು ಯಾವ್ಯಾವ? ಬಲದಂಡೆ ಉಪನದಿಗಳು ಅದ CSK ಬ್ಯಾಟ್ ಅನ್ಲಿಲ್ಲ ಈಗ. ಯಮುನಾ ನದಿಯ ಚಂಬಲ, ಬೆಟ್ವಾನ, ಸಿಂಧ, ಇನ್ನೊಂದು ತೋನ್ಸೊಂದ್. ಇವೆಲ್ಲ ಇದರ ನದಿ ನೋಡ್ರಿ. CSK ಬ್ಯಾಟ್, ಸಿ ಅಂತಂದ್ರೆ ಚಂಬಲ್, ಎಸ್ ಅಂದ್ರೆ ಸಿಂಧ, ಕೆ ಅಂತಂದ್ರೆ ಕೇನ್, ಆಮೇಲೆ ಬೆಟ್ವಾ, ಆಮೇಲೆ ಟೋನ್. ಇವೆಲ್ಲ ಯಮುನಾ ನದಿಯ ಬಲದಂಡೆ ಉಪನದಿಗಳು. ಇನ್ನು ಯಾವ ನದಿ ಉಳಿತ? ಗಂಗಾ, ಯಮುನಾ, ಸಿಂಧು ನದಿ ತಂದ್ರು ಗೊತ್ತೈತಿ. ಸಿಂಧು ನದಿ ಲೆಫ್ಟ್ ಇಟ್ಕೋರಿ ನಾನು, ಲೆಫ್ಟ್ ಅಂದ್ರೆ ಗೊತ್ತೈತಿ ನಿಮಗೆ. ಬಲದಂಡೆ ತಂದ್ರ ಅವು ನುಬ್ರಾ, ಗಿಲ್ಗಿಟ್, ಹುಂಜ, ಅವೆಲ್ಲ ಬಲದಂಡೆಗೆ ಬರ್ತಾವ. ಇವೆಲ್ಲ ಪಂಚ ನದಿಗಳೆಲ್ಲ ಎಡದಂಡೆ ಅದಾವ ನೋಡಿ. ನೀವು ಹಿಂಗ್ ಹರಿತೈತದಲ್ಲ ನದ, ಈ ಕಡೆ ಎಡದಂಡೆ ಐತಲ್ಲ ಎಡದಂಡೆ. ಇವೆಲ್ಲ ಪಂಚ ನದಿಗಳೆಲ್ಲ ಎಡದಂಡೆಗೆ ಬರ್ತಾವ ನೋಡಿ. ಪಂಚ ನದಿಗಳು ಎಡದಂಡೆಗೆ ಬರ್ತಾವ ನೋಡಿ. ಇಲ್ಲೆಲ್ಲ ಸಮಾಜಶಾಸ್ತ್ರ ಕ್ವಶನ್ ಐತಿ. ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ. ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ. ಏನಂತ ಕರೀತಾರ? ಇಲ್ಲಿ ನೋಡ್ರಿ, ಅನ್ಯ ಸಂಸ್ಕೃತಿಯೊಂದಿಗೆ ಸೇರ್ಪಡೆ, ಸಮೀಕರಣ, ಪ್ರಸರಣ, ವಿಕಸನ. ಸಮೀಕರಣ, ಅಸಿಮಿಲೇಷನ್, ಎರಡು ಸೇರ್ಕೊಳ್ಳೋದಂತ. ಅಂದ್ರೆ ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತರ ಗುಂಪು ಬೆಸೆಯುವ ಪ್ರಕ್ರಿಯೆಯನ್ನು ಅಸಿಮಿಲೇಷನ್ ಅಥವಾ ಸಮೀಕರಣ ಅಂತ ಕರಿತೀವಿ. ಈ ಅಸಿಮಿಲೇಷನ್ ಅನ್ನೋ ವರ್ಡ್ ನೆನಪ. ಇದು ನಾವು ಇದು ಮಾಡ್ತೀವಿ ನೋಡ್ರಿ, ನಾವು ಊಟ ಮಾಡಿರ್ತಕ್ಕಂಥ ಊಟ 5 ಹಂತದಲ್ಲಿ ನಮಗೆ ಸೇವನೆ ಆಗಿ ಎಕ್ಸಿಟ್ ಆಗತ್ತೆ. ಹಂಗಂದ್ರೆ ಒಂದೇದು ಏನ್ ಮಾಡ್ತೀವಿ? ತಗೊಂತೀವಿ. ಏನಂತೀವಿ? ಸೇವನೆ. ಒಂದೇ ಸೇವನೆ ಆದ್ಮೇಲೆ ಎರಡನೇದ ಜೀರ್ಣಕ್ರಿಯೆ. ಜೀರ್ಣ ಬಾಯಾಗ ಸ್ಟಾರ್ಟ್ ಆಕೈತ, ಮತ್ತು ಹೊಟ್ಟೆಗೆ ಹೋಗಿ ಅಷ್ಟಲ್ಲ, ಬಾಯಾಗ ನೀ ಕಡಿತಿ ನೋಡಿ, ಅಲ್ಲಿಂದ ಜೀರ್ಣಕ್ರಿಯೆ ಸ್ಟಾರ್ಟ್ ಆಕೈತಿ. ಒಂದೇ ಸೇವನೆ, ಎರಡನೇ ಜೀರ್ಣಕ್ರಿಯೆ, ಮೂರನೇದ ಅಸಿಮಿಲೇಷನ್ ಅಂತ ಬರ್ತೈತಿ ನೋಡ್ರಿ. ಇದು ಅಸಿಮಿಲೇಷನ್ ಅಂದ್ರೆ ಮೈಗೊಡಿಕೊಳ್ಳುವಿಕೆ. ಮೈಗೊಳ್ಳಿಕೊಡುತ್ತೆ ಸ್ವಾಂಗೀಕರಣ ಅಥವಾ ಅಸಿಮಿಲೇಷನ್ ಅಂತ ಬರ್ತೈತೆ ನೋಡ್ರಿ. ಮೈಗೊಳ್ಳುವಿಕೆ, ಒಂದಕ್ಕೊಂದು ಮಿಕ್ಸ್ ಆಗೋದಂತ ಅರ್ಥ. ಮೈಗೊಳ್ಳು ಇದು ಅಸಿಮಿಲೇಷನ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ಹೀರುವಿಕೆ, ಅಬ್ಸಾರ್ಪ್ಷನ್ ಆಗತ್ತೆ. ಅಬ್ಸಾರ್ಪ್ಷನ್ ಜೀರ್ಣಕ್ರಿಯೆ ಆಗೈತಲ್ಲಿ. ನೆಕ್ಸ್ಟ್ ಎಕ್ಸಿಟ್ ಆಗತ್ತೆ ನೋಡಿ, ಅಥವಾ ಏನಂತ ವಿಸರ್ಜನೆ. ಒಂದೇದು ಯಾವ್ದು ಬರ್ತೈತೆ ಅಂದ್ರೆ ಈ ಕ್ವಶನ್ ಜೀರ್ಣಕ್ರಿಯೆ, ಮೂರನೇದ ಸ್ವಾಂಗೀಕರಣ ಅಥವಾ ಅಸಿಮಿಲೇಷನ್ ಅಂತ ಕರಿತೀವಿ ನೋಡಿ. ನೆಕ್ಸ್ಟ್ ಹೀರಿಕೊಳ್ಳುವಿಕೆ, ನೆಕ್ಸ್ಟ್ ವಿಸರ್ಜನೆ. ಇವು ಕ್ವಶನ್ ಕಾಲಾನುಕ್ರಮದಲ್ಲೇ ಕ್ವಶನ್ ಕೇಳ್ಯಾರ ನೋಡ್ರಿ. ಅದೇ SD ದಾಗ ಹಿಂಗ್ ಕ್ವಶನ್ ಕೇಳ್ಯಾರ ನೋಡಿ, ಅದು ಗೊತ್ತಿರ್ಲಿ ಅದು. ಮತ್ತೆ ಇಲ್ಲಿ ಇದು ಆಪ್ಷನ್ದಾಗ ಎವಲ್ಯೂಷನ್ ಐತೈತಿ, ವಿಕಾಸ. ಈ ಎವಲ್ಯೂಷನ್ ಥಿಯರಿಯನ್ನು ಕೊಟ್ಟವ್ರು ಯಾರು? ವಿಕಾಸ ಸಿದ್ಧಾಂತವನ್ನು ಡಾರ್ವಿನ್ ಅವರು. ಈ ಡಾರ್ವಿನ್ ಅವರು 5 ನಿಯಮ ಕೊಡ್ತಾರಲ್ಲ, ಈ 5 ನಿಯಮಗಳು ಆರ್ಡರ್ ವೈಸ್ ಗೊತ್ತಿರ್ಬೇಕು. ಮತ್ತೆ 5 ನಿಯಮಗಳು ಆರ್ಡರ್ ವೈಸ್ ಗೊತ್ತಿರ್ಬೇಕು. ಒಂದೇದೇನು ಏನ್ ಹೇಳ್ತಾನವ? ಒಂದೇದೇನು ಹೇಳ್ತಾನ್ರಿ ಅವ? ಅತಿ ಸಂತಾನ, ಓವರ್ ಪಾಪ್ಯುಲೇಷನ್. ಈ ಜಗತ್ತಿನಲ್ಲಿ ಅತಿ ಸಂತಾನ ಆಗೋದ್ರಿಂದ ಎಲ್ಲ ಡೆನ್ಸಿಟಿ ಜಾಸ್ತಿ ಆಗತ್ತೈತಿ. ಓವರ್ ಪಾಪ್ಯುಲೇಷನ್ ಆಗೋದ್ರಿಂದ ಯಾವುದೇ ತರದ ಊಟ ಕರೆಕ್ಟ್ ಆಗಿ ಸಿಗತ್ತಿಲ್ಲ. ಅತಿ ಸಂತಾನ ಆಗ್ತೈತಿ. ಅತಿ ಸಂತಾನ ಆಗೋದ್ರಿಂದ ಏನಾಕೈತೆ ಅಂತ ನೆಕ್ಸ್ಟ್ ಓವರ್ ಪಾಪ್ಯುಲೇಷನ್. ಅದ ಓವರ್ ಪಾಪ್ಯುಲೇಷನ್ ಆದ್ಮೇಲೆ ನೆಕ್ಸ್ಟ್ ಏನಾಕೈತೆ ಅಂತ ನಾವು ಉಳಿವಿಗಾಗಿ ಹೋರಾಟ ಮಾಡ್ತಾವ. ಉಳಿವಿಗಾಗಿ ಹೋರಾಟ ಅಂದ್ರೆ ಸರ್ವೈವಲ್ ಆಫ್ ಎಕ್ಸಿಸ್ಟೆನ್ಸ್ ಅಂತೇಳಿ. ಸರ್ವೈವಲ್ ಆಫ್ ಅಂದ್ರೆ ಇಲ್ಲಿ ಅತಿ ಸಂತಾನ ಜಾಸ್ತಿ ಅಂದ್ರೆ ಸಂತಾನ ಜಾಸ್ತಿ ಆಗೈತದಲ್ಲ, ಇದಕ್ಕಾಗಿ ಅವ್ರಿಗೆ ಆಹಾರ ಊಟ ಸಿಗಲ್ಲ. ಉಳಿವಿಗಾಗಿ ಹೋರಾಟ ಮಾಡ್ತಾವ. ಉಳಿವಿಗಾಗಿ ಹೋರಾಟ ಮಾಡಿದಾಗ ಈ ನೆಕ್ಸ್ಟ್ ಎಂತ ಪ್ರಾಣಿಗಳು ಉಳಿತಾವ?
ಬಲಿಷ್ಠವಾದ ಪ್ರಾಣಿಗಳು ಉಳಿತಾವ. ಹೌದಲ್ಲ, ಈಗ ವಿಠಲ ಮತ್ತೆ ಇವ್ರು ಈಗ ಈ ಶ್ರೀಶೈಲ ಓಡಿಸಿದ್ರೆ ಇವನ್ ಸ್ವಲ್ಪ ಎನರ್ಜಿ ಜಾಸ್ತಿ ಐತಿ, ಮಸ್ತ್ ಓಡ್ ಹೋಗ್ಬಿಡ್ತಾನ, ಅವ ಉಳಿದ್ ಬಿಡ್ತಾನ, ನೀ ಹೋಗ್ತೀನಿ ನೀನು. ಹೌದಲ್ಲ, ಇಲ್ಲಿ ಯಾವ್ದು ಎನರ್ಜಿ ಜಾಸ್ತಿ ಐತಿ ನೋಡ ಅಂತವ್ರ ಇಲ್ಲಿ ಉಳಿತಾರ ಅಂತ ಹೇಳ್ತಾನ. ಬಲಿಷ್ಠರ ಉಳಿವಾಕೈತಿ. ಮತ್ತೆ ಈ ಬಲಿಷ್ಠರ ಉಳಿವಾತ ಹೌದಲ್ಲ, ಕೆಲವೊಂದು ಈಗ ನೋಡ್ರಿ, ಈಗ ಒಂದ್ ಜಿಂಕೆ ಫುಲ್ ಓಡ್ತಿರ್ತೈತಿ, ಅದಕ್ಕೆ ಮೊಲನು ಅದಕ್ಕೆ ಆಹಾರಕ್ಕಾಗಿ ಇದು ಏನು ಸಿಂಹ ಹುಲಿ ಬೇಟೆ ಆಡ್ತಿರ್ತೈತಿ, ಅದು ಮುಂದೆ ಉಳಿಗಾಗಿ ಹೋರಾಟ ನಡೆಸ್ತಿರ್ತೈತಿ. ಇದ್ರಾಗ ಯಾವ್ದು ಬಲಿಷ್ಠ ಐತಿ ನೋಡ, ಅದು ಉಳಿತೈತಿ, ಉಳಿಗೆ ಸತ್ ಹೋಗೈತಿ. ನೆಕ್ಸ್ಟ್ ಇಲ್ಲಿ ಬಲಿಷ್ಠರ ಉಳಿ ಆದ್ಮೇಲೆ ನೇಚರ್ ಸೆಲೆಕ್ಷನ್ ಮಾಡ್ಕೊತೈತಿ ಅಂತ ಹೇಳ್ತಾನ. ಅಂದ್ರೆ ಕೆಲವೊಂದು ಪ್ರಾಣಿಗಳನ್ನು ನೇಚರ್ ಸೆಲೆಕ್ಷನ್ ಅಂತಂದ್ರ ಇದು ಏನಂತೀವಿ ನೇಚರ್ ಸೆಲೆಕ್ಷನ್ ಅಂತಂದ್ರಿ, ನೇಚರ್ ತಕ್ಕಂತೆ ಬದುಕಬೇಕು. ಈಗ ಬೇರೆ ಬೇರೆ ಕ್ಲೈಮೇಟ್, ಈಗ ಪೋಲಾರ್ ಬಿಯರ್ ತಂದು ಇಲ್ಲಿ ಬದುಕಿಸಿದ್ರೆ ಆಕೈತ ಅಂದ್ರೆ ಧ್ರುವ ಕರಡಿಗಳು ಇಲ್ಲಿ ಅಂದ್ರೆ ಯಾವ್ಯಾವ ಪ್ರಾಣಿಗಳು ಬದುಕ್ತಾವ ಅಂತ ಹೇಳ್ತಾನ ಗೊತ್ತೇನವ. ಎಲ್ಲಾ ನೇಚರಿಗೆ ತಕ್ಕಂತೆ ಇರುವ ಪ್ರಾಣಿಗಳು ಇರ್ತಾವ ನೋಡ್ರಿ, ಅವು ಅಷ್ಟು ಉಳಿತಾವ ಅಂತ ಹೇಳ್ತಾನೆ. ನೀವು ಎಲ್ಲಾ ನೇಚರಿಗೆ ತಕ್ಕಂತಿರೋ ಪ್ರಾಣಿ ಉಳಿತಾವ ನೋಡ, ಇದೇ ಮುಂದೆ ಜೆನೆಟಿಕ್ ಆಗಿ ಟ್ರಾನ್ಸ್ಫರ್ ಆಕೈತಾನ. ಅಂದ್ರ ಏನಂತೀವಿ ಅದಕ್ಕೆ ಜೆನೆಟಿಕ್ ಟ್ರಾನ್ಸ್ಫರ್ ಅಂತಂದ್ರೆ ಏನು, ತಳಿ ಮುಂದೆ ಟ್ರಾನ್ಸ್ಫರ್ ಆಕೈತೆ ಅಂತೇಳಿ 5 ನಿಯಮ ಹೇಳ್ತಾನೆ. ಒಂದೇದೇನು ಹೇಳ್ತಾನೆ, ಓವರ್ ಪಾಪ್ಯುಲೇಷನ್. ಎರಡನೇದ ಉಳಿಗಾಗಿ ಹೋರಾಟ. ನೆಕ್ಸ್ಟ್ ಬಲಿಷ್ಠರ ಉಳಿವು. ನೆಕ್ಸ್ಟ್ ನೇಚರ್ ಸೆಲೆಕ್ಷನ್ ಅಥವಾ ನೈಸರ್ಗಿಕ ಆಯ್ಕೆ. ನೆಕ್ಸ್ಟ್ ಅಂತಂದ್ರೆ ಅದ ಪೀಳಿಗೆ ಮುಂದುವರಿತೈತೆ ಅಂತೇಳಿ, ಅದೇ ಪೀಳಿಗೆ ಕಂಟಿನ್ಯೂ ಮುಂದೆ ಅದೇ ಜೆನೆಟಿಕ್ ಮುಂದುವರಿತೈತಿ. ಇದು ನೇಚರ್ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದೇ ಪೀಳಿಗೆ ಕಂಟಿನ್ಯೂ ಮುಂದೆ ಹೋಗ್ತೈತೆ ಅಂತೇಳಿ ಡಾರ್ವಿನ್ ಅವರು ಎವಲ್ಯೂಷನ್ ಥಿಯರಿಯನ್ನು ಕೊಡ್ತಾರೆ ನೋಡ್ರಿ. ವಿಕಾಸ ಸಿದ್ಧಾಂತವನ್ನು ಕೊಟ್ಟವರು ಡಾರ್ವಿನ್ ಅವ್ರು ನೋಡ್ರಿ. ನೆಕ್ಸ್ಟ್ ಎಲ್ಲ ಇವು ಅದಾವ ಕ್ವಶನ್, ಒಂದೊಂದು ಹಂಗ ನೆನ್ಪಿಟ್ಕೋರಿ. ಎಲ್ಲ ಸಮಾಜಶಾಸ್ತ್ರ. ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ? ಮಧ್ಯಮ ವರ್ಗದ ಬಗ್ಗೆ AR ದೇಸಾಯಿ, BN ಕುಮಾರ್ ಸರ್ಕಾರ್, DP ಮುಖರ್ಜಿ, GS ಗುರ್ರೆ. DP ಮುಖರ್ಜಿ ನೋಡ್ರಿ, DP ಮುಖರ್ಜಿ ಅವರು ಇವು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಿಡಲ್ ಕ್ಲಾಸ್ ಇರ್ತಾರ ನೋಡ್ರಿ, ಅಂತವ್ರಿಗೆ ಹೆಚ್ಚಿನ ಪ್ರಮಾಣದ ಅವ್ರ ಬಗ್ಗೆ ಎಲ್ಲ ಒಲವು ತೋರಿಸಿದಂದ್ರೆ DP ಮುಖರ್ಜಿ ನೋಡ್ರಿ. DP ಮುಖರ್ಜಿ ಅವರು ಇದು ಮಾಡ್ತಾರೆ. DP ಮುಖರ್ಜಿ ಐತಲ್ಲ, DP ಮುಖರ್ಜಿ ಅಲ್ಲ, ಫಾದರ್ ಆಫ್ ಸೋಷಿಯಾಲಜಿ ಇನ್ ಇಂಡಿಯಾ ಅಂತ ಯಾರಿಗೆ ಕರಿತೀವಿ ನಾವು? ಗುರ್ರೆ ಹೌದಲ್ಲ, DS ಗುರ್ರೆ. ವರ್ಲ್ಡ್ ಒಳಗತ್ತಂದ್ರ ಆಗಸ್ಟ್ ಕಾಮ್ಟೆ ನೋಡ್ರಿ, ಸಮಾಜಶಾಸ್ತ್ರ ಪಿತಾಮಹ. ಅಷ್ಟು ಇದು ಪ್ರಪಂಚದಲ್ಲಿ ಸಮಾಜಶಾಸ್ತ್ರದ ಪಿತಾಮಹ ಅಂತಂದ್ರೆ ಆಗಸ್ಟ್ ಕಾಮ್ಟೆ. ಇಲ್ಲಿ ಅಂತಂದ್ರ DS ಗುರ್ರೆ. ಮದರ್ ಆಫ್ ಸೋಷಿಯಾಲಜಿ ಯಾರ? ಇರಾವತಿ ಕರ್ವೆ ನೋಡ್ರಿ. ಇರಾವತಿ ಕರ್ವೆ, ಇಂದಿರಾ ಕರ್ವೆ ಅಲ್ಲ, ಇರಾವತಿ ಕರ್ವೆ ಅವರು. ಇದರದ ಸೋಷಿಯಾಲಜಿ, ಮದರ್ ಆಫ್ ಸೋಷಿಯಾಲಜಿ ಅಂತ ನೋಡ್ರಿ, ಇರಾವತಿ ಕರ್ವೆ ಅವರನ್ನು ಮದರ್ ಆಫ್ ಸೋಷಿಯಾಲಜಿ. ನೆಕ್ಸ್ಟ್ ಕ್ವಶನ್ ಐತೆ ನೋಡು, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕಡೆಯಲ್ಲಿ ಚಿನ್ನವನ್ನು ಜಯಿಸಿದೆ. ಚಿನ್ನ ಜಯಿಸಿತ್ತಲ್ಲ, ಚಿನ್ನ ಜಯಿಸಿದೆ. ನೆಕ್ಸ್ಟ್ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯವು 2024ರಲ್ಲಿ ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲಾಸ್ ನಡುವೆ ನಡೆಯಿತು. ಕಾರ್ಲಾಸ್ ಇರಲೇ ಇಲ್ಲ, ಚೀನಾದ ಡಿಂಗ್ ಲಿರೆನ್ ಅವನಿಗೆ ಸೋಲಿಸಿ ಡಿ ಗುಕೇಶ್ ಅವರು ಇದು ಹಾಕಂದ್ರೆ. ನೆಕ್ಸ್ಟ್ ಕ್ವಶನ್ ನೋಡು, ಈ ನೆಕ್ಸ್ಟ್ ಆಪ್ಷನ್, ಯಾವುದೇ ಭಾರತೀಯನು ಇದುವರೆಗೂ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆಗಿಲ್ಲ. ಐದು ಸರಿ ಗೆದ್ದಾನ ವಿಶ್ವನಾಥ್ ಆನಂದ್, 5 ಸಲ ಗೆದ್ದಾನ. ಈಗ ಇತ್ತೀಚೆಗೆ ಡಿ ಗುಕೇಶ್ ಅವರು ಸಹಿತ ಗೆದ್ರ ಹೌದಲ್ಲ ಫಿಡೆ ಚಾಂಪಿಯನ್ಶಿಪ್ ಗೆದ್ರಿ. ಎಷ್ಟು ವರ್ಷಕ್ಕೊಮ್ಮೆ ನಡೀತಾರೆ ಫಿಡೆ ಚಾಂಪಿಯನ್ಶಿಪ್? 2 ವರ್ಷ, ಪ್ರತಿ 2 ವರ್ಷಕ್ಕೊಮ್ಮೆ ನಡೀತೈತೆ ನೋಡ್ರಿ. ಈಗ 2024 ಭಾರತದಲ್ಲಿ ಆಗಿತ್ತು ಹೌದಲ್ಲ, ಗೋವಾ. ನೆಕ್ಸ್ಟ್ ಈಗ 26 ಒಳಗೆ ಎಲ್ಲಿ ಈ ವರ್ಷ ಎಲ್ಲಿ ಆಗ್ತೈತಿ? ಎಲ್ಲಿ ಆಗೈತ್ರಿ? ಉಜ್ಬೇಕಿಸ್ತಾನ್ ನೋಡ್ರಿ. ಉಜ್ಬೇಕಿಸ್ತಾನ್ದಾಗ 2026 46ನೇ ಬುಡಾಪೆಸ್ಟ್ ಚೆಸ್ ಚಾಂಪಿಯನ್ಶಿಪ್ ನೋಡ್ರಿ. 46ನೇ ಬುಡಾಪೆಸ್ಟ್ ಚೆಸ್ ಚಾಂಪಿಯನ್ಶಿಪ್ 2026ರಲ್ಲಿ ಉಜ್ಬೇಕಿಸ್ತಾನ್ ಒಳಗೆ ಆಕೈತಿ ನೋಡ್ರಿ. 2024 ಅಂದ್ರೆ ಭಾರತದಾಗ ನೋಡ್ತಾ 45ನೇದು. ಈಗ ನೆಕ್ಸ್ಟ್ ಆಗೋದು 46ನೇ. ಪ್ರತಿ 2 ವರ್ಷಕ್ಕೊಮ್ಮೆ ನಡೀತೈತಿ ನೋಡೋದು. ಇದ್ರಾಗ ಎಷ್ಟು ಹೇಳಿಕೆ ಸರಿ ಅದಾವ ಅಂದ್ರೆ ಒಂದೇ ಹೇಳಿಕೆ ಸರಿ ಐತಿ, ಉಳಿದ 2 ಹೇಳಿಕೆಗಳು ರಾಂಗ್ ಅದಾವ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಲಾದ ಕೃತಿಗಳೊಂದಿಗೆ ಹೊಂದಿಕೆಯಾಗುತ್ತಾರೆ? ಲೇಖಕರು KM ಕಪಾಡಿಯಾ, ಭಾರತದಲ್ಲಿ ಮದುವೆ ಮತ್ತು ಕುಟುಂಬ. ಭಾರತದಲ್ಲಿ ಮದುವೆ ಅಂದ್ರೆ ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಇನ್ ಇಂಡಿಯಾ. KM ಕಪಾಡಿಯಾ ಅಂತ ನೋಡ್ರಿ. ಭಾರತದಲ್ಲಿ ಮದುವೆ ಮತ್ತು ಸೋಷಿಯಾಲಜಿ ಅದಾವ ಕ್ವಶನ್, ಅಷ್ಟು ತಲೆ ಕೆಡಿಸ್ಕೊಬೇಡ್ರಿ. KM ಕಪಾಡಿಯಾ, ಭಾರತದಲ್ಲಿ ಮದುವೆ ಮತ್ತು ಕುಟುಂಬ, ಇವ್ರ ಕೃತಿ ನೋಡಿದ್ದು KM ಕಪಾಡಿಯಾ ಅವ್ರದ್ದು. GS ಗುರ್ರೆ ಅವ್ರದ್ದು ಭಾರತ ಜನಾಂಗ ಮತ್ತು ಸಂಸ್ಕೃತಿಗಳು. ಇಲ್ಲ, ಜನಾಂಗ ಮತ್ತು ಸಂಸ್ಕೃತಿ DN ಮಜುಮ್ದಾರ್ದ ಐತಿ, ಗುರ್ರೆ ಅವ್ರದಲ್ಲ ಅಂತ ನೋಡಿ. ಜನಾಂಗ ಮತ್ತು ಸಂಸ್ಕೃತಿಗಳು DN ಮಜುಮ್ದಾರ್ದ ಐತಿ. ಶ್ಯಾಮ್ ಚರಣ್ ದುಬೆ ಗ್ರಾಮ ಭಾರತ ಅಂತ, ಶ್ಯಾಮ್ ಚರಣ್ ದುಬೆ ಗ್ರಾಮ ಭಾರತ ಇದು ಐತ ಒಂದು. ನೆಕ್ಸ್ಟ್ DN ಧನಗರೆ ಅಂತ ಅದಾನ. ಅವಂದ ಭಾರತದಲ್ಲಿ ಭಾರತೀಯ ಸಮಾಜಶಾಸ್ತ್ರ ವಿಷಯಗಳು ಮತ್ತು ದೃಷ್ಟಿಕೋನಗಳು.
ಇಷ್ಟ ಇವೇನು ಹಂಗೆ ಹಂಗೆ ಕಿವ್ಯಾಗಿರ್ಲಿ ಅಷ್ಟೇ. DS ಗುರಿಂದ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ GS ಗುರಿ ಅವ್ರದಲ್ಲ ಅದು. ನೆಕ್ಸ್ಟ್ ಕ್ವಶನ್ ನೋಡಿರಿ ಸರ್ ಇಲ್ಲಿ ಇದನ್ನು ಐತಿ ಸೋಷಿಯಲ್ ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟು ಪ್ರತ್ಯೇಕ ನೀತಿಯನ್ನು ಪ್ರತಿಪಾದಿಸಿದರು? ಆಪ್ಷನ್ ಹೇಳಿ. ಕೆನ್ನೇಲಿ ಬೈಲಿ, MN ಶ್ರೀನಿವಾಸ್, ವೇರಿಯನ್ ಎಲ್ವಿನ್, GS ಗುರ್ರೆ. ಶ್ರೀನಿವಾಸ್ ಇರಬೇಕು. ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕ ನೀತಿಯನ್ನು ಪ್ರತಿಪಾದಿಸಿದರು? ಬುಡಕಟ್ಟುಗಳಿಗೆ ಕೆನ್ನೇಲಿ ಬೈಲಿ, ಕೆನ್ನೇಲಿ ಬೈಲಿ ಅಲ್ಲ, ವೇರಿಯರ್ ಎಲ್ವಿನ್ ನೋಡು, ವೇರಿಯರ್ ಎಲ್ವಿನ್ ಅಂದ್ರೆ ಬುಡಕಟ್ಟುಗಳ ಬಗ್ಗೆ ಪ್ರತ್ಯೇಕ ಒಂದು ನೀತಿಯನ್ನು ಪ್ರತ್ಯೇಕ ಒಂದು ಪಾಲಿಸಿಯನ್ನು ಪ್ರತಿಪಾದಿಸಿದಂದ್ರೆ ವೇರಿಯನ್ ಎಲ್ವಿನ್ ನೆನಪಿಟ್ಕೋರಿ. ಏರಿಯನ್ ವೆಲ್ವಿನ್ ನೋಡು, ಏರಿಯನ್ ಎಲ್ವಿನ್ ಅಂತ ಬರ್ತಾನೆ, ಏರಿಯನ್ ಎಲ್ವಿನ್. ಈ ಬುಡಕಟ್ಟುಗಳು ಭಾರತದಲ್ಲಿ ಕಂಡುಬರುವ 5 ದೊಡ್ಡ ಬುಡಕಟ್ಟುಗಳು ಯಾವ್ಯಾವ? ಮೊದಲು ಬಿಲ್ಲರು, ಬಿಲ್ಲ, ನೆಕ್ಸ್ಟ್ ಗೊಂಡರು, ನೆಕ್ಸ್ಟ್ ಸಂತಾಲರು, ನೆಕ್ಸ್ಟ್ ಮುಂಡ, ಆದ್ಮೇಲೆ ಓರಿಯಾನ್. ಯಾವ್ದ ಓರಿಯಾ ಅಲ್ಲ, ಓರಿಯಾನ್ ಅಂತ. ಬಿಲ್ಲ, ಗೊಂಡರು, ಸಂತಾಲರು, ಮುಂಡರು, ಓರಿಯಾನ್. ಭಾರತದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ 5 ಒಂದೇದ್ ಕೇಳ್ಯಾರಷ್ಟ, ಅವು 2-3 ಕೇಳ್ಬಿಡ್ತಾರ. ಭಾರತದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ 5 ಗ್ರೂಪ್ಗಳು ನೋಡಿ. ಮೀನರು ಎಲ್ಲಿ ಕಂಡು ಬರ್ತಾರ? ರಾಜಸ್ಥಾನ ಕಂಡು ಬರ್ತೈತಿ. ಮೀನರು ರಾಜಸ್ಥಾನ ಕಂಡು ಬರ್ತೈತಿ. ಚೆಂಚರು ಎಲ್ಲಿ ಕಂಡು ಬರ್ತಾರ? ಆಂಧ್ರ ಪ್ರದೇಶ. ಕರ್ನಾಟಕದಾಗ ಯಾದಗಿರಿ ನೋಡಿ. ಚೆಂಚರು ದೇವರು ನೋಡಿ, ಚೆಂಚರು ದೇವರು ಊರ್ ಕಡೆ ಅವ್ರಿಗೆ ನೋಡಿದ್ರೆ ಚೆಂಚರು ನೆನ ಬರ್ಬೇಕಂತ ನೋಡಿ. ಚೆಂಚರು ಈ ಕಡೆಯಲ್ಲಿ ಆಂಧ್ರ ಪ್ರದೇಶ, ನಮ್ ಕರ್ನಾಟಕದಾಗ ಅಂದ್ರೆ ಯಾದಗಿರಿ. ಕರ್ನಾಟಕ ಅಂದ್ರೆ ಯಾದಗಿರಿ. ಅಪ್ತಾನಿ ಅಂದ್ರೆ ಅರುಣಾಚಲ್ ಪ್ರದೇಶ. ಅಪ್ತಾನಿ ಅಂತಂದ್ರೆ ಅರುಣಾಚಲ್ ಪ್ರದೇಶ. ವರ್ಲಿ ಅಂತಂದ್ರೆ ಕೇರಳ, ಉರ್ಲಿ ಮಹಾರಾಷ್ಟ್ರ. ವರ್ಲಿ ಅಂತಂದ್ರೆ ಕೇರಳ, ಉರ್ಲಿ ಅಂದ್ರೆ ಮಹಾರಾಷ್ಟ್ರ. ವರ್ಲಿ ಅಂತಂದ್ರೆ ಮಹಾರಾಷ್ಟ್ರ, ಉರ್ಲಿ ಅಂದ್ರೆ ಕೇರಳ. ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ. ವರ್ಲಿ ಅಂತಂದ್ರೆ ಮಹಾರಾಷ್ಟ್ರ, ಉರ್ಲಿ ಅಂತಂದ್ರೆ ಕೇರಳ ನೋಡ್ರಿ. ವರ್ಲಿ ಮಹಾರಾಷ್ಟ್ರ, ಉರ್ಲಿ ಕೇರಳ. ಉರ್ಲಿ ಅಂತಂದ್ರೆ ಕೇರಳ. ಬುಟಿಯಾ ಅಸ್ಸಾಂ, ಸಿಕ್ಕಿಂ ಆಸಾಮ್. ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿಂದಾಗ ಕಂಡು ಬರ್ತೈತಿ ನೋಡ. ಲೆಪ್ಚಾನು ಸಿಕ್ಕಿಂ, ಲೆಪ್ಚಾ, ಬುಟಿಯಾ ಇವೆಲ್ಲ ಸಿಕ್ಕಿಂ. ಸಿಕ್ಕಿಂ, ಲಿಂಬು, ಲೆಪ್ಚಾ, ಬುಟಿಯಾ ಇವೆಲ್ಲ ಸಿಕ್ಕಿಂದಾಗ ಕಂಡು ಬರ್ತಾವ ನೋಡಿ. ಮತ್ತೆ ಯಾವ್ದು ಕಂಡು ಬರ್ತೈತಿ? ಮಿಜೋರಾಮ್ದಾಗ ಮಿಜೋ. ನಾಗಾಲ್ಯಾಂಡ್ದಾಗ ಕೊನ್ಯಾಕ್. PUTG ಅತ್ಯಂತ ದೊಡ್ಡ ಇದಾಯ್ತಲ್ಲ. ಮತ್ತೆ ಬಿಲ್ ಮತ್ತೆ ನಾವು ನಾರ್ಮಲ್ ಅತಿ ದೊಡ್ಡ ಗ್ರೂಪ್ ಯಾವ್ದು ತಂದಿವಿ ಈಗ? ಬಿಲ್ಲರ್ ಹೋದಲ್ಲ. ಮತ್ತೆ ಅದು PUTG ಒಳಗೆ ಬಿಲ್ಲರ್. ಮತ್ತೆ ಈ ಬಿಲ್ ಗೊಡ್ರಿ ಇಲ್ಲ PUTG ಒಳಗೆ. ಮತ್ತೆ ಅದಾರ ಅಂದ್ರೆ ಅವ್ರ ಬರ್ಬೇಕಲ್ಲ ಸರ್. ಫಸ್ಟ್ ಬಿಲ್ಲರ್ ಅಲ್ಲ, ಫಸ್ಟ್ ಅವ್ರು ಬಿಲ್ಲರು ಅಂದ, ಸೆಕೆಂಡ್ ಅನ್ನತ್ತಾರ. ಸೆಕೆಂಡ್ ಇಲ್ಲ, ಲಾಸ್ಟ್ ಸಣ್ಣದಂದಿ. ಸಣ್ಣದಂದ್ರೆ ಸೆಂಟರ್ ಇಲ್ಲಿ, ಸಣ್ಣದಂದ್ರೆ ಸೆಂಟರ್ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ. ಹಿಂದೂ ವಿವಾಹ ಅಧಿನಿಯಮ ಕಾಯ್ದೆ ಯಾವಾಗ ಬಂತ? 1956. ಹಿಂದೂ ಉತ್ತರಾಧಿಕಾರ ಅಧಿನಿಯಮ 1955. ಇದು ಹಿಂದೂ ವಿವಾಹ ಅಧಿನಿಯಮ ಅಂತಂದ್ರೆ 1955. ಉತ್ತರಾಧಿಕಾರ ಅಂದ್ರೆ 56 ನೋಡ್ರಿ. ಹಿಂದೂ ವಿವಾಹ ಅಧಿನಿಯಮ ಅಂತಂದ್ರೆ 1955. ಹಿಂದೂ ಉತ್ತರಾಧಿಕಾರ ಅಧಿನಿಯಮ ಅಂತಂದ್ರೆ 1956. ನೆಕ್ಸ್ಟ್ ವರದಕ್ಷಿಣೆ ನಿಷೇಧ ಕಾಯ್ದೆ 61. ಸಮಾನ ವೇತನ ಅಧಿನಿಯಮ 75. ಮತ್ತೆ ಏನಂತೀವಿ ಅದು 20 ಅಂಶಗಳ ಕಾರ್ಯಕ್ರಮ ಅದು 75 ನೋಡ್ರಿ. ಸಮಾನ ವೇತನನು 75, 20 ಅಂಶಗಳ ಕಾರ್ಯಕ್ರಮನು 75. ಇಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಂಟಿ ಅಧಿವೇಶನ ಕರೀತಾರ ಹೌದಲ್ಲ, 1961. ಮೊದಲ ಜಂಟಿ ಅಧಿವೇಶನ ಭಾರತದಲ್ಲಿ ಕರೆದಂತ ಮೊದಲ ಜಾಯಿಂಟ್ ಸೆಷನ್ ಅಥವಾ ಮೊದಲ ಜಂಟಿ ಅಧಿವೇಶನ ಅಂತಂದ್ರ 1961. ಯಾರು ಇರ್ತಾರ? ಪ್ರಧಾನಿ ಯಾರು ಇರ್ತಾರ ಅವಾಗ? 61 ಜವಾಹರ್ಲಾಲ್ ನೆಹರು ಇರ್ತಾರ. 61 ಜವಾಹರ್ಲಾಲ್ ನೆಹರು ಅವರು ಜಂಟಿ ಅಧಿವೇಶನ. ರಾಷ್ಟ್ರಪತಿ ಯಾರು ಇರ್ತಾರ? ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷ. ಈ ರಾಷ್ಟ್ರಪತಿ ಇದರ ಸಮಯದಲ್ಲಿ ಮೊದಲ ಜಂಟಿ ಅಧಿವೇಶನ ನೋಡಿ ಭಾರತದಲ್ಲಿ. ಎರಡನೇ ಜಂಟಿ ಅಧಿವೇಶನ ಯಾವಾಗ? 78. ಯಾವಾಗ? ಬ್ಯಾಂಕಿಂಗ್ ಸುಧಾರಣೆಗಾಗಿ 1978ರಲ್ಲಿ ಎರಡನೇ ಜಂಟಿ ಅಧಿವೇಶನ ಕರೀತಾರ. ಮೂರನೇ ಜಂಟಿ ಅಧಿವೇಶನ 2002. ಕೋಟಾ ಕಾಯ್ದೆ ಹೌದಲ್ಲ. ಕೋಟಾ ಅಂತಂದ್ರೆ ಫುಲ್ ಫಾರ್ಮ್ ಆಂಟಿ ಟೆರರಿಸಂ ಆಕ್ಟ್, ಪ್ರಿವೆನ್ಷನ್ ಆಫ್ ಆಂಟಿ ಟೆರರಿಸಂ ಆಕ್ಟ್ ಅಂತ ಬರ್ತೈತಲ್ಲ. ಇದಕ್ಕೆ 2002ರಲ್ಲಿ ಮೂರನೇ ಜಂಟಿ ಅಧಿವೇಶನ ಕರೀತಾರ ನೋಡ್ರಿ. ಟೋಟಲ್ ಇಲ್ಲಿವರೆಗೆ 3 ಜಂಟಿ ಅಧಿವೇಶನ ಕರೆದಾರ ಹೌದಲ್ಲ. ಜಂಟಿ ಅಧಿವೇಶನ ಕರಿಬೇಕಂತಂದ್ರೆ ಎದಕ್ಕೆ ಕರೀತಾರ ಜಂಟಿ ಅಧಿವೇಶನ? ಭಿನ್ನಾಭಿಪ್ರಾಯ ಇದ್ದಾಗ ಜಂಟಿ ಅಧಿವೇಶನ ಐತ್ ನೋಡ್ರಿ. 108ನೇ ಆರ್ಟಿಕಲ್ ಅಲ್ಲ. ಈ ಜಂಟಿ ಅಧಿವೇಶನ ಅನ್ನೋದು ರಾಷ್ಟ್ರಪತಿಯ ಎಂತ ಅಧಿಕಾರ? ಇದು ಶಾಸನೀಯ ಅಧಿಕಾರ. ಇದೊಂದು ಶಾಸನೀಯ ಅಧಿಕಾರ ನೋಡ್ರಿ. ಕಾರ್ಯಾಂಗ ಎಲ್ಲ ನೇಮಕ ಬರ್ತಾವ. ಇದೊಂದು 108ನೇ ವಿಧಿ ಒಂದು ಶಾಸನೀಯ ಅಧಿಕಾರ. ಶಾಸನೀಯ ಅಧಿಕಾರದಾಗ ಹೇಳಿದ್ರು ನೋಡಿ. 80ನೇದೊಂದು, 85, 86, 87, 108, 111, 123 ಇವೆಲ್ಲ
ಶಾಸನೀಯ ಅಧಿಕಾರಗಳು. 80ನೇ ವಿಧಿ ಏನ್ ಹೇಳ್ತೈತಿ? ರಾಜ್ಯಸಭೆಗೆ 12 ಜನರ ನಾಮನಿರ್ದೇಶನ. 85ನೇದ ಅಧಿವೇಶನ ಕರೆಯುವುದು ಅಥವಾ ಮುಂದೂಡುವುದು, ಅಧಿವೇಶನ ಕರೆಯಬಹುದು, ಮುಂದೂಡುವುದು ಅಥವಾ ವಿಸರ್ಜಿಸಬಹುದು. 86ನೇದ ಸಾಮಾನ್ಯ ಭಾಷಣ, ಸಾಮಾನ್ಯ ಭಾಷಣ, ರಾಷ್ಟ್ರಪತಿಯವರ ಸಾಮಾನ್ಯ ಭಾಷಣ. 87ನೇದ ವಿಶೇಷ ಭಾಷಣ, ರಾಷ್ಟ್ರಪತಿಯವರು ಅಧಿವೇಶನದ ಮೊದಲ ಅಧಿವೇಶನದ ಮೊದಲ ಭಾಷಣ ಅಥವಾ ಆ ಬಜೆಟ್ನ ಮೊದಲ ಭಾಷಣ ಅಂತ ವರ್ಷದ ಮೊದಲ ಮೊದಲ ಭಾಷಣ ಅಥವಾ ಇಲೆಕ್ಷನ್ ನಂತರದ ಮೊದಲ ಭಾಷಣ. 87ನೇ ವಿಶೇಷ ಭಾಷಣ ಅದು. ನೆಕ್ಸ್ಟ್ 87 108 ಅಂತ ಗೊತ್ತೈತಿ. 110 ಅಂತಂದ್ರೆ ವಿಟೋ ಪವರ್, ವಿಟೋ ಪವರ್. 123 120 ಸುಗ್ರೀವಾಜ್ಞೆ, ಸುಗ್ರೀವಾಜ್ಞೆ. ಇತ್ತೀಚೆಗೆ ಹೊರಡಿಸಿರೋದಲ್ಲ ಸುಗ್ರೀವಾಜ್ಞೆ ಗರಿಷ್ಠ ಕಾಲಾವಧಿ ಎಷ್ಟು? 6 ತಿಂಗಳು, 6 ತಿಂಗಳು 6 ವಾರ ನೋಡ. 6 ಗರಿಷ್ಠ ಅಂತಂದ್ರೆ ಇಷ್ಟ ಹೇಳ್ಬೇಕು ನೋಡ. ಸುಗ್ರೀವಾಜ್ಞೆ ಗರಿಷ್ಠ ಕಾಲಾವಧಿ ಅಂತ ಕೇಳಿದ್ರೆ 6 ತಿಂಗಳು 6 ವಾರ ಕಂಪಲ್ಸರಿ ಇರ್ಬೇಕು. 6 ತಿಂಗಳು ಮೊದ್ಲು ಅನುಮೋದನೆ ಪಡಕ್ಕೆ 6 ವಾರ, ಆಮೇಲೆ 6 ತಿಂಗಳು ಅಂತೇಳಿ ಟೋಟಲ್ 6 ತಿಂಗಳು 6 ವಾರ ಹೇಳ್ಬೇಕು ನಾವು. 6 ತಿಂಗಳು 6 ವಾರ ಸುಗ್ರೀವಾಜ್ಞೆ ಗರಿಷ್ಠ ಕಾಲಾವಧಿ ಬರುತ್ತೆ. ಈ ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿದ್ದಾರೆ? ಈ ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಾರ? ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಕರ್ನಾಟಕ ರತ್ನ, ಭಾರತ ರತ್ನ ಅಲ್ಲ, ಕರ್ನಾಟಕ ರತ್ನ. ಪಂಡಿತ್ ಮಾಣಿಕ್ ರಾವ್ ರಾಯಚೂರ್ಕರ್, ಇಲ್ಲ. ನೆಕ್ಸ್ಟ್ ಭೀಮಸೇನ್ ಜೋಶಿ, ಪಂಡಿತ್ ಉತ್ಸಾದ್ ಉಲ್ಲಾರ ಖಾನ್ ಅಂತ. ಪಂಡಿತ್ ಭೀಮಸೇನ್ ಜೋಶಿ ಅವಾಗ 2005 ಮೊದಲ ಬಾರಿಗೆ ಭಾರತ ರತ್ನ ಪಡೆದಿದ್ದ. ಕರ್ನಾಟಕ ರತ್ನ ಸರ ಭೀಮಸೇನ್ ಜೋಶಿ ಯಾವಾಗ ಪಡಿತಾನ ಭಾರತ ರತ್ನ? 2005 ಭಾರತ ರತ್ನ 2008 2008 ಭಾರತ ರತ್ನ, 2005 ಕರ್ನಾಟಕ ರತ್ನ ಪಡಿತಾನ. 2008 ಭಾರತ ರತ್ನ, 2005 ಕರ್ನಾಟಕ ರತ್ನ ಪಡಿತಾನ. ಇಲ್ಲಿ ಟೋಟಲ್ ಮೊದಲ ಕರ್ನಾಟಕ ರತ್ನ. ಈ ಕರ್ನಾಟಕ ರತ್ನಕ್ಕೆ ಎಷ್ಟು ಅಮೌಂಟ್ ಏನಾರ ಐತೆನ? ಯಾವ್ದೇ ತರದ ಅಮೌಂಟ್ ಇಲ್ಲ ನೋಡಿ. ಜಸ್ಟ್ ಒಂದು ಇದು ಕೊಡ್ತಾರ, ಏನದು ಪದಕ ಕೊಡ್ತಾರ. ಇದಕ್ಕೆ ಯಾವ್ದೇ ತರದ ಕ್ಯಾಶ್ ಪ್ರೈಸ್ ಇಲ್ಲ ನೋಡ್ರಿ. ಭಾರತ ಕರ್ನಾಟಕ ರತ್ನಕ್ಕ ಯಾವ್ದೇ ತರದ ಕ್ಯಾಶ್ ಪ್ರೈಸ್ ಇಲ್ಲ. ನೀವು ಇದೈತಲ್ಲ ಭಾರತ ರತ್ನ, ಈ ಕರ್ನಾಟಕ ರತ್ನ ಮೊದಲು ಪಡೆದವ್ರು ಯಾರು? ಕುವೆಂಪು ಮತ್ತು ಎರಡು, ಕುವೆಂಪು ಮತ್ತು ರಾಜ್ಕುಮಾರ್. ಅವನ ನಂತರ ಎಸ್ ನಿಜಲಿಂಗಪ್ಪ. ನೆಕ್ಸ್ಟ್ ಅನಂತರ ವೀರೇಂದ್ರ ಅವನು ವೀರೇಂದ್ರ ಪಾಟೀಲ್ ಆಮೇಲೆ ಬರ್ತಾನೆ. ಅವನ ನಂತರ ಯಾರು ಬರ್ತಾರ? ಯಾರು ಬರ್ತಾರ? ಇದು ಪುನೀತ್. ಇತ್ತೀಚೆಗೆ ಪಡೆದವ್ರು ಯಾರು? ಮರಣೋತ್ತರವಾಗಿ 3 ಮಂದಿ. ಟೋಟಲ್ ಎಷ್ಟು ಕೊಟ್ಟಾರ ಕರ್ನಾಟಕ ರತ್ನ? ಈಗ ಟೋಟಲ್ ಕರ್ನಾಟಕ ರತ್ನ ಎಷ್ಟು? 12. 10ನೇದು ಯಾರು? 11ನೇದು ಯಾರು? 10ನೇದು ಪುನೀತ್ ರಾಜ್ಕುಮಾರ್ ಮರಣೋತ್ತರ, ವಿಷ್ಣುವರ್ಧನ, ಪಿ ಸರೋಜಾದೇವಿ ಇವರೆಲ್ಲ ಮರಣೋತ್ತರ. ಈ 3 ಅಷ್ಟು ಹೇಳು. 1ನೇದು ಫಸ್ಟ್ ಕುವೆಂಪು 1992, ರಾಜ್ಕುಮಾರ್ 92, ನಿಜಲಿಂಗಪ್ಪ 99, CNR ರಾವ್ 2000, CNR ರಾವ್ 2005, ದೇವಿ ಶೆಟ್ಟಿ 2001, ದೇವಿ ಶೆಟ್ಟಿ 2001, ಭೀಮಸೇನ್ ಜೋಶಿ 2005 ಮತ್ತು ಶಿವಕುಮಾರ್ ಸ್ವಾಮಿ 2007, ಶಿವಕುಮಾರ್ ಸ್ವಾಮಿ 2007, ಜವರೇಗೌಡ 2008, ಜವರೇಗೌಡ 2008, ವೀರೇಂದ್ರ ಹೆಗಡೆ 2009, ವೀರೇಂದ್ರ ಹೆಗಡೆ 2009, ಪುನೀತ್ ರಾಜ್ಕುಮಾರ್ 2022, ಪುನೀತ್ ರಾಜ್ಕುಮಾರ್ 2022, 2025 ವಿಷ್ಣುವರ್ಧನ ಮತ್ತು ಸರೋಜಾದೇವಿ, ವಿಷ್ಣುವರ್ಧನ್ ಮತ್ತು ಸರೋಜಾದೇವಿ 2025 ಅವ್ರು 25. ಇವಿಷ್ಟ ಮರಣೋತ್ತರವಾಗಿ ನೋಡಿ. ಇವ್ರು 3 ಫಸ್ಟ್ ಮರಣೋತ್ತರವಾಗಿ ಕೊಟ್ಟಿದ್ದ. ಮೊದ್ಲು ಯಾರಿಗೂ ಮರಣೋತ್ತರವಾಗಿ ಕೊಟ್ಟಿಲ್ಲ. ಇವರಿಂದನ ಮರಣೋತ್ತರವಾಗಿ ಫಸ್ಟ್ ಮರಣೋತ್ತರವಾಗಿ ಕೊಡ್ತಾರ ನೋಡಿ. ಕರೆಂಟ್ ಅಫೇರ್ಸ್ ಮಾಡು, ಬಂದ್ ಮಾಡು. ಕರೆಂಟ್ ಅಫೇರ್ಸ್ ಬಿಟ್ಟಲ್ಲ, ಇದನ್ನು ಬಂದ್ ಮಾಡು. ಬಂದ್ ಮಾಡಿ ಇನ್ನೊಂದ್ಸತಿ ಸ್ಟಾರ್ಟ್ ಮಾಡು.